Sir, start Done. ಮಾಡಿ. ಹೌದು ಸರ್. 15% students. Okay. In today's video, ನಾವು ಹೇಗೆ ಪ್ರೀವಿಯಸ್ ವಿಡಿಯೋ ಅಲ್ಲಿ 85% ತಗೊಂಡಲ್ಲ ಒಂದು 54 ಡೇಸ್ ಸ್ಟ್ರಾಟಜಿ ಡೌನ್ಲೋಡ್ ಮಾಡಿ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ನಿಮಗೂ ಒಂದು ಸ್ಟ್ರಾಟಜಿ ಪ್ರಿಪೇರ್ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಇನ್ನು ಉಳಿದಿರುವ ಡೇಸ್ ಎಷ್ಟಿದೆ ಹೇಳಿ, ಏನು ಎಷ್ಟೊಂದು ದಿವಸ ಉಳಿದಿದೆ ನಿಮ್ಮ ಎಕ್ಸಾಮ್ಗೆ ಅಂತ. ಬೈ ಕನ್ಸಿಡರಿಂಗ್ 25th ಆಫ್ ನೆಕ್ಸ್ಟ್ ಮಂತ್ ಯುವರ್ ಎಕ್ಸಾಮಿನೇಷನ್ ಅಂತ ಕನ್ಸಿಡರ್ ಮಾಡಿದ್ರೆ ಇನ್ನು ನಿಮಗೆ 51 ಡೇಸ್ ಉಳಿದಿದೆ. ಸೊ ಈ ಒಂದು ವಿಡಿಯೋ ಅಲ್ಲಿ ಏನೇನು ಡಿಸ್ಕಸ್ ಮಾಡೋಣ ಅಂದ್ರೆ, ನಿಮ್ಮ ಪ್ರಿಪರೇಷನ್ ಹೇಗೆ ಮಾಡಬೇಕು, ಈ 51 ಡೇಸ್ ಅನ್ನು ಹೇಗೆ ನೀವು ಪ್ರಾಪರ್ ಆಗಿ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ, ಮತ್ತೆ ನಿಮ್ಗೆ ಎಷ್ಟೊಂದು ರೌಂಡ್ಸ್ ಆಫ್ ರಿವಿಷನ್ ಸಿಗ್ತದೆ ಅದ್ರ ಬಗ್ಗೆ, ಮತ್ತೆ 85% ಅವ್ರಿಗೆ ಮತ್ತೆ 15% ಅವ್ರಿಗೆ ಫೀವ್ ಡಿಫ್ರೆನ್ಸಸ್ ಇದೆ ಈ ಒಂದು ಸ್ಟ್ರಾಟಜಿಯಲ್ಲಿ, ಅದ್ರ ಬಗ್ಗೆನೂ ನಾನು ನಿಮ್ಗೆ ಹೇಳ್ತೀನಿ. ಅದಾದ ಮೇಲೆ ಅದೇ ನಿಮ್ಗೆ ಇದೊಂದು ರೌಂಡ್ 1 ನ ಕಂಪ್ಲೀಟ್ ಸ್ಟ್ರಾಟಜಿ ಡಿಸ್ಕಸ್ ಮಾಡ್ತೀನಿ ಈ ಒಂದು ವಿಡಿಯೋ ಅಲ್ಲಿ. ಅದಾದ ಮೇಲೆ ನಿಮ್ಗೆ ಉಳಿದಿರುವ ರೌಂಡ್ 2 ರೌಂಡ್ 3 ಏನಿದೆ ಇದನ್ನ ಮುಂದಿನ ಬರುವ ದಿವಸಗಳಲ್ಲಿ ಡಿಸ್ಕಸ್ ಮಾಡೋಣ. ಇಫ್ ಯು ಗೈಸ್ ನೀಡ್ ನಿಮ್ ಕಡೆಯಿಂದ ಸಪೋರ್ಟ್ ಇದ್ರೆ ಖಂಡಿತ ನಾವು ರೌಂಡ್ 2 ಹೇಗೆ ಓದ್ಬೇಕು ಮತ್ತೆ ರೌಂಡ್ 3 ಹೇಗೆ ಓದ್ಬೇಕು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ನಾಳೆ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದ್ರೆ ಜಿಎಸ್ ಬಗ್ಗೆ ಕಂಪ್ಲೀಟ್ ಒಂದು ಸ್ಟ್ರಾಟಜಿ ಪ್ರಿಪೇರ್ ಮಾಡೋಣ. ಇದರಲ್ಲಿ 85% ಅವ್ರಿಗೂ ಹೆಲ್ಪ್ ಆಗ್ತದೆ ಇದು, ಮತ್ತೆ 15% ಅವ್ರಿಗೂ ಹೆಲ್ಪ್ ಆಗ್ತದೆ. ಓಕೆನಾ? ಆಮೇಲೆ ಕ್ಲಿಯರ್, ಮುಂದೆ ಹೋಗೋಣ. ಶೋರ್ ಸರ್. Yes, sir. ಓಕೆ, ಪ್ರತಿಯೊಂದರಲ್ಲೂ ಇಟ್ ಶುಡ್ ಬಿ ಲೈಕ್ ಟೂ ವೇ ಕಮ್ಯುನಿಕೇಶನ್ ಇರಬೇಕು. ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾನು ಹೇಳಿದ್ದೀನಿ. ಓಕೆ, ಇಲ್ಲಿ ನೋಡಿ, ಇವಾಗ ನಿಮ್ಮ ಸಿಲೆಬಸ್ ಅನ್ನ ಲಾಸ್ಟ್ 85% ನವರ ಸ್ಟ್ರಾಟಜಿ ಡಿಸ್ಕಷನ್ ಅಲ್ಲಿ ನೀವು ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡಿದ್ರಾ? ಇವಾಗ ಇರುವ ಸ್ಟೂಡೆಂಟ್ಸ್ ಅಲ್ಲಿ No, sir. ಯಾರು ಪಾರ್ಟಿಸಿಪೇಟ್ sir. ಮಾಡಿಲ್ವಾ ಬೇರೆಯವರು? ಸೊ ಓಕೆ, ಅದಿರ್ಲಿ. ಇವಾಗ ನಿಮ್ಮ ಸಿಲೆಬಸ್ ಕಾಪಿನ ಡೌನ್ಲೋಡ್ ಮಾಡ್ಕೊಂಡು ನೋಡಿದೀರಾ 15% ನವರದು? Sir. ಎಸ್ ಸರ್, ನೋಡಿದ್ದೀವಿ. ನೋಡಿದ್ವಿ. ಎಷ್ಟೊಂದು ಯೂನಿಟ್ಸ್ ಇದಾವೆ ನಿಮ್ಗೆ ಸಿಲೆಬಸ್ ಅಲ್ಲಿ ಪೇಪರ್ 2? ಸರ್ 18 ಸರ್. 18, sir. ಗುಡ್, 18 ಯೂನಿಟ್ಸ್ ಇದಾವೆ. ಇದರಲ್ಲಿ ತುಂಬಾ ದೊಡ್ಡದಾದ ನಿಮ್ಮ ಯೂನಿಟ್ ಯಾವುದು? Engineering related, sir. ಇಲ್ಲ, ಒಂದು ಯೂನಿಟ್ ತುಂಬಾ ದೊಡ್ಡದು. ಸರ್ ಫುಡ್ ರಿಲೇಟೆಡ್ ಜಾಸ್ತಿ ಇದೆ Soil ಸರ್. engineering, sir. ಫಾರ್ಮ್ ಪವರ್ ಅಂಡ್ ಇಂಜಿನಿಯರಿಂಗ್ ಅಲ್ವಾ? ಆಮ್ ಐ ರೈಟ್? ಎಸ್ ಸರ್. ಓಕೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಐ ಆಮ್ ಗೋಯಿಂಗ್ ಟು ಗಿವ್ ಎ ಹೋಲಿಸ್ಟಿಕ್ ಪಿಕ್ಚರ್ ಫಾರ್ ಯುವರ್ 51 ಡೇಸ್ ಪ್ರಿಪರೇಷನ್ ಹೇಗೆ ನಡಿಬೇಕು ಅಂತ ಹೇಳಿದ್ರೆ, ಫಸ್ಟ್ ಇದನ್ನ 15 ಡೇಸ್ ಆಗಿ ನಾನು ಡಿವೈಡ್ ಮಾಡಿದ್ದೀನಿ. ಅದಾದ ಮೇಲೆ 12 ಡೇಸ್ ಆಗಿ ಸೆಕೆಂಡ್ ರೌಂಡ್ ಗೆ ಇಟ್ಟಿದ್ದೀನಿ, ಥರ್ಡ್ ರೌಂಡ್ ಗೆ 8 ಡೇಸ್, ಫೋರ್ತ್ ರೌಂಡ್ ಗೆ 8 ಡೇಸ್, ನಿಮಗೆ ಬಫರ್ ಆಗಿ 8 ಡೇಸ್ ಕೊಟ್ಟಿದ್ದೀನಿ. ಆಸ್ ಪ್ರಿವಿಯಸ್ಲಿ ಇನ್ 85% ವಿ ಹ್ಯಾವ್ ಡಿಸ್ಕಸ್ಡ್, ಅವ್ರಿಗೆ 3 ರೌಂಡ್ಸ್ ಕೊಟ್ಟಿದೆ, ನಿಮಗೆ 4 ರೌಂಡ್ಸ್ ಕೊಟ್ಟಿದ್ದೀನಿ. ರೀಸನ್ ಏನಂದ್ರೆ ಅವ್ರಿಗಿರುವ ಸಿಲೆಬಸ್ ತುಂಬಾ ಜಾಸ್ತಿ ಇದೆ. ಅವ್ರಿಗೆ ಅರೌಂಡ್ 636 ಪೇಜಸ್ ಅಷ್ಟು ಸಿಲೆಬಸ್ ಇದೆ. 636 ಪೇಜಸ್ ಅಂದ್ರೆ ಏನು? ಒಂದು ಪೇಜ್ ಇಸ್ ಈಕ್ವಲ್ ಟು ಒಂದು ಲೈನ್ ಆಫ್ ಯುವರ್ ಸಿಲೆಬಸ್ ಅಲ್ವಾ? ಇವಾಗ ಯಾರಾದ್ರೂ ಸಿಲೆಬಸ್ ಕಾಪಿ ಓಪನ್ ಮಾಡ್ಕೊಂಡಿದ್ದೀರಾ ನಿಮ್ಮಲ್ಲಿ ಸ್ಟೂಡೆಂಟ್ಸ್? ಕೈಂಡ್ಲಿ ನಿಮ್ಮ ಅಕ್ಕಪಕ್ಕ ಇದೆಯಾ ಸಿಲೆಬಸ್ ಕಾಪಿ? ಸರ್ ಒಂದ್ ಲೈನ್ಗೆ ಜಾಸ್ತಿನೇ ಸಿಲೆಬಸ್ ಪೇಪರ್ ಇದೆ ಸರ್. ಆಲ್ಮೋಸ್ಟ್ ಒನ್ ಲೈನ್ ಒನ್ ಪೇಜ್ ಈಕ್ವಲ್ ಆಗಲ್ಲ ಸರ್. ಇಲ್ಲ, ನಾನು ಆ ತರ ಹೇಳ್ತಿಲ್ಲ. ನಾನು ಈಗ ಸದ್ಯಕ್ಕೆ ಈ ಒಂದು ಸ್ಟ್ರಾಟಜಿನ ಅರ್ಥ ಮಾಡ್ಕೊಳ್ಳಿದಕ್ಕೆ ಒಂದು ಲೈನ್ ಒಂದು ಪೇಜ್ ಆಗಿ ಕನ್ಸಿಡರ್ ಮಾಡಿ ಅಂತ ಹೇಳ್ತಿದ್ದೀನಿ ನಾನು ಅಷ್ಟೇ. ಇಟ್ಸ್ ಎ ಅಸಂಪ್ಷನ್. ಯಾವ್ದಾದ್ರು ಒಂದು ಥಿಯರಿ ಕೊಡ್ತಾರಲ್ಲ ಸೈಂಟಿಸ್ಟ್, ಅವಾಗ ಅದ್ರಲ್ಲಿ ಅಸಂಪ್ಷನ್ಸ್ ಕೊಟ್ಟಿರ್ತಾರಲ್ಲ, ಓಕೆ ಸರ್. ಅಲ್ವೇ? ಈ ಒಂದು ಎನ್ವಿರಾನ್ಮೆಂಟ್ ಅನ್ನ ಕಾನ್ಸ್ಟೆಂಟ್ ಆಗಿ ತಗೋಬೇಕು ನಾವು. ಮ್ಯಾನೇಜ್ಮೆಂಟ್ ಅಲ್ಲಿ ಓದಿರುವಾಗ ನಿಮ್ಗೆ ಬಂದಿರ್ತದೆ ಇದರಲ್ಲಿ, ಇಂಜಿನಿಯರಿಂಗ್ ಟಾಪಿಕ್ಸ್ ಆಗಿರ್ಬೋದು, ಇದೊಂದು ಥಿಯರೀಸ್ ಏನಾದ್ರು ಎಕ್ಸ್ಪ್ಲೈನ್ ಮಾಡುವಾಗ ಆ ತರ ಇದೊಂದು ಅಸಂಪ್ಷನ್ ಅಷ್ಟೇ. ಒಂದು ಲೈನ್ ಅನ್ನ ಒಂದು ಪೇಜ್ ಆಗಿ ಕನ್ಸಿಡರ್ ಮಾಡಿ ಅಂತ ನಾನು ಹೇಳ್ತಿದ್ದೀನಿ. ಸಿಲೆಬಸ್ ಕಾಪಿ ಇದೆಯಾ ನಿಮ್ಮಲ್ಲಿ ಎಲ್ಲರ ಹತ್ರ? ಇದೆ ಸರ್. ಎಸ್ ಸರ್, ಇದೆ ಸರ್. ಗುಡ್. ಎಲ್ಲರೂ ಯಾರೆಲ್ಲ ಇವಾಗ ಎಕ್ಸಾಮಿನೇಷನ್ ಪ್ರಿಪೇರ್ ಆಗ್ತಿದ್ದೀರಿ, ಸಿಲೆಬಸ್ ಕಾಪಿನ ಒಂದ್ 2 ಸೆಟ್ ಜೆರಾಕ್ಸ್ ತಗೊಂಡು ಒಂದು ಸೆಟ್ ನಿಮ್ಮ ಜೊತೆ ಹೆಂಗಿರ್ಬೇಕಂದ್ರೆ ನಿಮ್ಮ ಸೌಲ್ ತರ ಮೇಂಟೈನ್ ಮಾಡ್ಬೇಕು. ಸೌಲ್ಮೇಟ್ ಅನ್ನು ಬಿಟ್ಟು ಇರಕ್ಕಾಗ್ತದ? ಇಲ್ವಲ್ಲ? ಅದೇ ರೀತಿ ನಿಮ್ಮ ಒಂದು ಸಿಲೆಬಸ್ ಕಾಪಿಯನ್ನ ನಿಮ್ಮ ಜೊತೆಗೆ ಇರಬೇಕು. ಒಂದು ನೀವು ನಿಮ್ಮ ಬ್ಯಾಗ್ ಅಲ್ಲೋ ನಿಮ್ ಸ್ಟಡಿ ಏರಿಯಲ್ಲ ಅದ್ರ ಇರಲಿ, ಬಟ್ 2 ಸಿಲೆಬಸ್ ಕಾಪಿನ ಮೇಂಟೈನ್ ಮಾಡಿರಿ. ಒಂದು ನಿಮ್ಮ ಜೊತೆಗೆ ಯಾವತ್ತೂ ಇರಬೇಕು. ಓಕೆನಾ? ಈ ತರ ಪ್ಲಾನ್ ಮಾಡ್ಕೊಳ್ಳಿ. ಅದರಲ್ಲಿ
ನಿಮಗೆ ಸಿಲೆಬಸ್ ಕಾಪಿಯಲ್ಲಿ ನೀವು ನೋಡ್ತಾ ಹೋದ್ರೆ ಸುಮಾರು ಟೋಟಲಿ 449 ಲೈನ್ಸ್ ಬರ್ತದೆ ನಿಮಗೆ, ಟೋಟಲ್ ಎಲ್ಲ ನೋಡಿದ್ರೆ. ಓಕೆನಾ? ಅದರಲ್ಲಿ ಮೈನ್ಯೂಟ್ 1 ವರ್ಡ್ 2 ವರ್ಡ್ಸ್ ಇರೋ ಲೈನ್ಸ್ ಇದಾವೆ, ಅದನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಇದರಲ್ಲಿ ಒಂದು ಪ್ಲಸ್ 2 ಆರ್ ಮೈನಸ್ ಆಗ್ತದೆ ಅಷ್ಟೇ. 449 ಲೈನ್ಸ್ ಇದಾವೆ. ಬಟ್ 85% ಅವ್ರಿಗೆ 636 ಲೈನ್ಸ್ ಇದಾವೆ. ನಿಮಗೆ ಅರೌಂಡ್ ನಿಯರ್ಲಿ 170 to 180 ಪೇಜಸ್ 180 ಲೈನ್ಸ್ ನಿಮ್ಗೆ ಕಡಿಮೆ ಇದೆ. ಸೊ ಇಟ್ ಮೀನ್ಸ್ ದ ಸಿಲೆಬಸ್ ಫಾರ್ ಯು ಪೀಪಲ್ ಇಸ್ ಲೆಸ್. ಅರ್ಥ ಆಯ್ತಾ? ಸೊ ಇದನ್ನ ಹೇಗೆ ಅಡ್ವಾಂಟೇಜ್ ತಗೊಂತೀರಿ ಅಂತ ಹೇಳಿದ್ರೆ, ಇಲ್ಲಿ ಒಂದು ರೌಂಡ್ ನಾನು ನಿಮ್ಗೆ ಇನ್ಕ್ರೀಸ್ ಮಾಡಿದ್ದೀನಿ ಅಷ್ಟೇ. ಓಕೆ, ಫಸ್ಟ್ ರೌಂಡ್ಗೆ 15 ಡೇಸ್ ನಿಮ್ಗೆ ಮೀಸಲಿಟ್ಟಿದ್ದೀನಿ, ರೌಂಡ್ 2ಗೆ 12 ಡೇಸ್, ರೌಂಡ್ 3ಗೆ 8 ಡೇಸ್, ರೌಂಡ್ 4ಗೆ 8 ಡೇಸ್. ಓಕೆನಾ? ಇದೊಂದು ಬಫರ್ ಟೈಮ್ ಪೀರಿಯಡ್ ಆಗಿ ನಿಮ್ಗೆ ಕನ್ಸಿಡರ್ ಮಾಡಿದ್ದೀನಿ. ಈ ಬಫರ್ ಟೈಮ್ ಪೀರಿಯಡ್ ಏನಕ್ಕೆ, ಏನಾದ್ರೂ ಹೇಳ್ತೀರಾ ನಿಮ್ ಕಡೆಯಿಂದ ಬಫರ್ ಟೈಮ್ ಪೀರಿಯಡ್ ಏನಕ್ಕೆ ಅಂತ? ಸರ್, ಇನ್ ಕೇಸ್ ಏನಾದ್ರು ಸಿಕ್ಕು ಏನಾದ್ರು ಆತರ ಇದ್ದಾಗ ಯೂಸ್ ಆಗಲಿ ಅಂತ ಇಟ್ಟಿದ್ದೀವಿ. ಹೌದು ಹೌದು, ನಿಮ್ ಸೆಂಟ್ರಲ್ ಏನಾದ್ರು ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್ ಬಂತು, ಯು ಶುಡ್ ಹ್ಯಾವ್ ಟು ಅಟೆಂಡ್ ಇಟ್ ಅಟ್ ಎನಿ ಕಾಸ್ಟ್. ಅದು ಮತ್ತೆ ನಿಮ್ಗೆ ಏನಾದ್ರು ಇವಾಗ ಹೆಲ್ತ್ ಏನಾದ್ರು ಕೆಡುತ್ತು, ಅದಾದ ಮೇಲೆ ನಿಮ್ಗೆ ಏನಾದ್ರು ಫುಲ್ ಒಂದು ಫ್ರಸ್ಟ್ರೇಷನ್ ಲೆವೆಲ್ಗೆ ಒಂದು ಡಿಮೋಟಿವೇಟ್ ಆಯ್ತು, ಅವತ್ತು ಓದಕ್ಕೆ ಆಗಲ್ಲ ಅಂತದ್ದು ಸಮ್ಟೈಮ್ಸ್ ಆಗ್ತದೆ. ಸೊ ಆ ಡ್ಯೂರೇಷನ್ ಅಲ್ಲಿ ಈ ಒಂದು 8 ಡೇಸ್ ಅನ್ನ ನೀವು ಯೂಸ್ ಮಾಡ್ಕೋಬೇಕು. ಆಯ್ತಾ? ದಯವಿಟ್ಟು ಈ ಒಂದು 8 ಡೇಸ್ ಅನ್ನ ರೌಂಡ್ 1 ಅಲ್ಲಿ ಮಾತ್ರ ಯೂಸ್ ಮಾಡಕ್ ಹೋಗ್ಬೇಡಿ, ರೌಂಡ್ 2 ಅಥವಾ ರೌಂಡ್ 3 ಅಲ್ಲಿ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಏಕೆಂದ್ರೆ ರೌಂಡ್ 1 ಅಲ್ಲಿ ನಿಮ್ಗೆ ಮೋಟಿವೇಶನ್ ಇರ್ತದೆ. ಇಲ್ಲೇ ನಿಮ್ಗೆ ಏನಾದ್ರು ನಿಮ್ ಬಫರ್ ಡೇಸ್ ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಇಟ್ ವಿಲ್ ಗೆಟ್ ರೆಡ್ಯೂಸ್ಡ್. ನಿಮ್ಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾವ್ಯಾವ ಚಾನ್ಸಸ್ ಬರ್ತದೆ, ಏನೇನ್ ಆಗ್ತದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಆದ್ರಿಂದ ಇದನ್ನ ಆದಷ್ಟು ಕಾಪಾಡ್ಕೊಂಡು ಹೋಗಿ ಈ 8 ಡೇಸ್. ಓಕೆನಾ? ಇಲ್ಲವ್ರಿಗೆ ಅರ್ಥ ಆಯ್ತಾ? ಐ ಕ್ಲಿಯರ್? ಎಸ್ ಸರ್, ಎಸ್ ಸರ್. ಸೊ ರೌಂಡ್ 1 ಅಲ್ಲಿ ನೀವು ಹೇಗೆ ಡಿವೈಡ್ ಮಾಡ್ತೀರಾ ಅಂದ್ರೆ ಅರೌಂಡ್ 449 ಲೈನ್ಸ್ ಇದಾವೆ. ನೀವು ಈ ಒಂದು ವಿಡಿಯೋ, ಈ ಒಂದು ಕ್ಲಾಸ್ ಆದ ಮೇಲೆ ನೀವು ಹೋಗ್ಬಿಟ್ಟು ಈ ಒಂದು ನಿಮ್ಮ ಸಿಲೆಬಸ್ ಕಾಪಿ ಇದೆಯಲ್ಲ ಅದನ್ನ ಮಾರ್ಕ್ ಮಾಡಿ. ಯೂನಿಟ್ 1 ಯಾವ್ದಿದೆ? ಯೂನಿಟ್ 1 ನಿಮಗೆ ಹೇಳಿ ಬೇಗ. ಅಗ್ರಿ ಮಾರ್ಕೆಟಿಂಗ್. ಹೌದು, ಅಗ್ರಿ ಮಾರ್ಕೆಟಿಂಗ್. ಸ್ಟಾರ್ಟಿಂಗ್ 5 ಯೂನಿಟ್ಸ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಇದಾವೆ ಅಲ್ವೇ? ಸೊ ಇದನ್ನ ನೀವು ಪ್ರತಿಯೊಂದು ಲೈನ್ ಅನ್ನ ಮಾರ್ಕ್ ಮಾಡ್ಕೊಂಡು ಹೋಗಿ. 1 2 3 4 5 6 ಅಂತ 6 7 8 ಅಂತ ಮಾರ್ಕ್ ಮಾಡ್ಕೊಂಡು ಹೋದಾಗ ಟೋಟಲಿ ನಿಮಗೆ 449 ಲೈನ್ ಸಿಗ್ತದೆ. ಓಕೆನಾ? ಒಂದು ಪ್ಲಸ್ 2 ಆರ್ 3 ಪ್ಲಸ್ ಆರ್ ಮೈನಸ್ ಆಗ್ಬಹುದು, ಯಾಕೆಂದ್ರೆ ನಾವು ಫ್ಯೂ ಪ್ಲೇಸಸ್ ಅಲ್ಲಿ 1 ವರ್ಡ್ 2 ವರ್ಡ್ಸ್ ಇರೋದನ್ನ ಬಿಟ್ಟಿದ್ದೀವಿ. ಓಕೆ, ಸೊ ಈ ಒಂದು 449 ಲೈನ್ಸ್ ಅನ್ನ ಅಂದ್ರೆ ಪೇಜಸ್ ಅನ್ನ ನೀವು ಡಿವೈಡೆಡ್ ಬೈ 15 ಮಾಡಿದ್ರೆ ಅಂದ್ರೆ 15 ಡೇಸ್ ನೀವು ಓದ್ತಿದ್ದೀರಿ. ಪರ್ ಡೇ 30 ಪೇಜಸ್ ನೀವು ಓದುವ ಅಷ್ಟೊಂದು ಇದಿರ್ತದೆ. 30 ಪೇಜಸ್ ಅಂದ್ರೆ 30 ಲೈನ್ಸ್. ಓಕೆ, 30 ಲೈನ್ಸ್. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಒಬ್ರು ಹೇಳಿದ್ರಲ್ಲ, ಸೊ ಸರ್ ಒಂದು ಲೈನ್ ಅಲ್ಲಿ ಒಂದು ಲೈನ್ ಒಂದು ಪೇಜ್ ಅಲ್ಲಿ ಕವರ್ ಆಗಕ್ಕಾಗೋದಿಲ್ಲ, 2-3 ಪೇಜಸ್ ಆದ್ರೂ ಹಿಡಿಯುತ್ತೆ ಅಂತ ಇದೀರಲ್ಲ ಸರ್ ನೀವು? ಸರ್, ಯಾ ಸರ್ ಇದೀವಿ ಸರ್. ಅದೇ ಇವಾಗ 30 ಲೈನ್ಸ್ ಇಂಟು 3ನೇ ಹಾಕಿ, ಸೊ ಟೋಟಲ್ ಎಷ್ಟಾಗ್ತದೆ? 90 ಪೇಜಸ್. 90 ಪೇಜಸ್ ಪರ್ ಡೇ ಓದಕ್ಕಾಗಲ್ವಾ? ಈ ಒಂದು ಟೈಮ್ ಅಲ್ಲಿ, ಈ ಒಂದು ಮೊಮೆಂಟಮ್ ಅಲ್ಲಿ ಹೇಳಿ, ಇಸ್ ಇಟ್ ಪಾಸಿಬಲ್ ಆರ್ ನಾಟ್? ಎಸ್ ಸರ್, ಅಷ್ಟೇ. ಸೊ ಈ ತರ ಪ್ಲಾನ್ ಮಾಡ್ಕೊಂಡು ಹೋಗಿ, ಗೊತ್ತಾಯ್ತಾ? ಸೊ ಫೀ ಏರಿಯಾಸ್ ನಿಮ್ಗೆ ಈಸಿ ಇರ್ತದೆ, ಅದನ್ನ ಕವರ್ ಮಾಡ್ಬಿಡಿ ಸ್ವಲ್ಪ ಬೇಗ. ಇದೇ ಒಂದು 30 ಪೇಜಸ್ ಫೀ ಪ್ಲೇಸಸ್ ಅಲ್ಲಿ ನಿಮ್ಗೆ ಕಷ್ಟ ಆಗ್ತದೆ, ಅಲ್ಲಿ ಒಂದ್ ಸ್ವಲ್ಪ ಟೈಮ್ ಕೊಡಿ. ಈ ಒಂದು ಸ್ಟ್ರಾಟಜಿಗಳನ್ನ ನೀವು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಇದ್ರೆ ನಾನು ಏನ್ ಹೇಳ್ತೀನಿ ಅದನ್ನ ಫಾಲೋ ಮಾಡಕ್ ಟ್ರೈ ಮಾಡಿ. ಇಲ್ಲಾಂದ್ರೆ ಪ್ರೀವಿಯಸ್ ನಿಮ್ಮ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಏನೇನೆಲ್ಲ ಕಲ್ತಿದ್ದೀರಿ ಅದನ್ನೆಲ್ಲ ಇವಾಗ ಕರೆಕ್ಟ್ you should have to make it or break it alwa. You should have to win at any cost, because ಈ ತರ ಮೂಮೆಂಟ್ ನಿಮ್ಗೆ ಇನ್ನೊಮ್ಮೆ ಸಿಗ್ತದ? ಈ ತರ ಚಾನ್ಸ್ is there any second chance for you people? No sir. ನೋ ಸರ್, ನೋ. ಯಾವುದು ಡೆಫಿನೆಟ್ಲಿ ಯು ವೋಂಟ್ ಗೆಟ್ ಸೆಕೆಂಡ್ ಚಾನ್ಸ್. ಇವಾಗ ಔಟ್ಪುಟ್ ಆಗಿರೋರ್ಗೆ ಸಹ ಸಿಗೋದು ಡೌಟ್ ನನಗೆ. ಓಕೆ, ಆದ್ರಿಂದ ಈ ಒಂದು ಮೊಮೆಂಟಮ್ ಅನ್ನ ಯಾರೆಲ್ಲ ಫ್ರೆಶರ್ಸ್ ಇದ್ದೀರಿ ಅಥವಾ ಹಳಬರಿದ್ದೀರಿ ಎಲ್ರು ಸದುಪಯೋಗ, ಇಟ್ ಶುಡ್ ಬಿ ಲೈಕ್ ಎ ಗೋಲ್ಡನ್ ಆಪರ್ಚುನಿಟಿ. ಇಲ್ಲಿ ಐ ವಿಶ್ ಹೂ ಆರ್ ಹ್ಯಾವ್ ಅಟೆಂಡಿಂಗ್ ದಿಸ್ ಕ್ಲಾಸ್ ಶುಡ್ ಹ್ಯಾವ್ ಟು ಗೆಟ್ ಇನ್ ಟು ದ ಪೋಸ್ಟ್ ಅಲ್ವಾ? ಯಾಕೆಂದ್ರೆ Yes, ತುಂಬಾ ತುಂಬಾ ಅಂದ್ರೆ ತುಂಬಾ ಪೋಸ್ಟ್ಗಳಿದಾವೆ. ಅದರಲ್ಲಿ ದ ಕಾಂಪಿಟೇಷನ್ ಹೂ ಆರ್ ಅಲರ್ಟ್ ಇನ್ ಟು ದಿಸ್ ಫೀಲ್ಡ್ ಈಸ್ ವೆರಿ ಲೆಸ್.
ಯಾಕೆಂದ್ರೆ ತುಂಬಾ ಜನಕ್ಕೆ ರಿಸೋರ್ಸಸ್ಗಳು ಆಕ್ಸೆಸ್ ಆಗ್ತಿರೋದಿಲ್ಲ, ತುಂಬಾ ಜನಕ್ಕೆ ಕೋಚಿಂಗ್ ಇದೆ ಅಂತಾನೆ ಗೊತ್ತಿಲ್ಲ, ಸೊ ತುಂಬಾ ಜನಕ್ಕೆ ಡೈರೆಕ್ಷನ್ ಗೊತ್ತಿಲ್ಲ. ಓಕೆ, ತುಂಬಾ ಜನಕ್ಕೆ ಟೆಸ್ಟ್ ಸೀರೀಸ್ ಹೇಗೆ ಅಟೆಂಡ್ ಮಾಡಬೇಕು, ಎಲ್ಲಿಂದ ಪರ್ಚೇಸ್ ಮಾಡೋದೇ ಇನ್ನ ಗೊತ್ತಿಲ್ಲ. ಸೊ ಯು ಪೀಪಲ್ ಅರೌಂಡ್ ನೀವು ಒಂದು ಎಷ್ಟೊಂದು ಜನ ಅಟೆಂಡ್ ಆಗ್ತಿದ್ದೀರಿ, ಯು ವಿಲ್ ಬಿ ಇನ್ ಎ ಗ್ರಾಟಿಟ್ಯೂಡ್ ಸ್ಟೇಜ್ ಬಿಕಾಸ್ ನಿಮ್ಗೆ ಎಲ್ಲ ಸಿಗ್ತಿದೆ. ಓಕೆ, ಒಂದು ಯಾವುದೇ ಐ ಆಮ್ ನಾಟ್ ಟೆಲಿಂಗ್ ಅಬೌಟ್ ಎಂಕರೇಜ್ ಇಂಡಿಯಾ ಓನ್ಲಿ, ಯು ಆರ್ ಗೆಟಿಂಗ್ ಆಕ್ಸೆಸ್ ಟು ಸೋ ಮೆನಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್, ಮೆಟೀರಿಯಲ್, ಟೆಸ್ಟ್ ಸೀರೀಸ್, ಒಂದು ಗೈಡೆನ್ಸ್ ಎಲ್ಲ ಸಿಗ್ತಿದೆ. ಸೊ ಯು ಶುಡ್ ಹ್ಯಾವ್ ಟು ಟೇಕ್ ಇಟ್ ಆಸ್ ಎ ಪ್ರಾಪರ್ಲಿ ಯೂಸ್ ಮಾಡ್ಕೊಳ್ಳಿ, ಇದನ್ನು ಪಾಸಿಟಿವ್ ಮೈಂಡ್ ಸೆಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ವಾಟ್ ಎವರ್ ದ ಇನ್ಸ್ಟಿಟ್ಯೂಟ್, ವಾಟ್ ಎವರ್ ದ ಟೆಸ್ಟ್ ಸೀರೀಸ್ ಯು ಆರ್ ಯುಟಿಲೈಸಿಂಗ್, ಅದನ್ನ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಂದ ಅಪ್ರೋಚ್ ಮಾಡಕ್ ಹೋಗಿ. ಓಕೆ, ಏನಪ್ಪಾ ಅದು ಹಂಗಿದೆ ಇದು ಹಿಂಗಿದೆ ಅಂತ ಇದ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆನಾ? ಸೊ ಓಕೆ ಸರ್. ನೀವು ಕಲಿಯಕ್ ಹೋಗ್ತಿದೀರಾ ಅಂತ ಹೇಳಿದ್ರೆ ದರ್ ಇಸ್ ಎ ಒಂದು ಸೇಯಿಂಗ್, ಒಬ್ಬ ದಡ್ಡ ವಿದ್ಯಾರ್ಥಿ ಒಬ್ಬ ಬ್ರಿಲಿಯಂಟ್ ಟೀಚರ್ ಇದ್ರೂ ಒಬ್ಬ ದಡ್ಡ ವಿದ್ಯಾರ್ಥಿ ಅವ್ರ ಹತ್ರ ಏನು ಕಲಿಯಕ್ ಆಗೋದಿಲ್ಲ. ಬಟ್ ಒಬ್ಬ ಬ್ರಿಲಿಯಂಟ್ ವಿದ್ಯಾರ್ಥಿ ಒಬ್ಬ ದಡ್ಡ ಟೀಚರ್ ಇದ್ರೂ ಅವನಿಂದ ಏನೋ ಒಂದು ಕಲಿತಾನೆ. ಈ ಕಾನ್ಸೆಪ್ಟ್ ಕೇಳಿದೀರಾ ಎಲ್ಲಾದ್ರೂ? ಅರ್ಥ ಆಯ್ತಾ? ಸೊ ನಿಮ್ಮ ಅಪ್ರೋಚ್ ಹೇಗಿರ್ಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಯು ಶುಡ್ ಹ್ಯಾವ್ ಟು ಬಿ, ನಿಮ್ಮ ಪ್ರತಿಯೊಂದು ಅಪ್ರೋಚ್ ಅಲ್ಲೂ ಒಂದು ಪಾಸಿಟಿವ್ ಆಗಿ ಪ್ರತಿಯೊಂದನ್ನು ಕಾಣಿ, ಒಂದು ಪಾಸಿಟಿವ್ ಅಪ್ರೋಚ್ ಆಗಿ ಹೋಗಿ. ಸೊ ಪಾಸಿಟಿವ್ ಬಿಹೇವಿಯರ್ ಇರಲಿ, ಎಫರ್ಟ್ಸ್ ಹಾಕಿ, ಟೆಸ್ಟ್ ಸೀರೀಸ್ ಗಳನ್ನ ಅಟೆಂಡ್ ಮಾಡಿ, ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಿ, ಅದ್ರ ಜೊತೆಗೆ ಸ್ಟಡೀಸ್ ಮಾಡಿ. ಓಕೆ, ಮಾಕ್ ಟೆಸ್ಟ್ ಗಳನ್ನ ಮಿಸ್ ಮಾಡಕ್ಕಂತೂ ಹೋಗ್ಬೇಡಿ, ಬಿಕಾಸ್ ದಿಸ್ ಇಸ್ ದ ಪ್ಲೇಸ್ ವೇರ್ ಯು ಆರ್ ಗೋಯಿಂಗ್ ಟು ಪ್ರೂವ್ ಯೋರ್ ಸೆಲ್ಫ್. ಎಷ್ಟೇ ಓದಿದ್ರು ಒಂದು 2-3 days ಯು ಶುಡ್ ಹ್ಯಾವ್ ಟು ಅಟೆಂಡ್ ಒಂದು ಮಾಕ್ ಟೆಸ್ಟ್. 2-3 days ಇವಾಗ ಫಸ್ಟ್ ರೌಂಡ್ ಅಲ್ಲಿ, ಅದಾದ ಮೇಲೆ ಸೆಕೆಂಡ್ ರೌಂಡ್ ಅಲ್ಲಿ ಯು ಶುಡ್ ಹ್ಯಾವ್ ಟು ಅಟೆಂಡ್ ಅಟ್ಲೀಸ್ಟ್ ಎವ್ರಿ ಆಲ್ಟರ್ನೇಟಿವ್ ಡೇ ಒಂದು ಟೆಸ್ಟ್. ಫಸ್ಟ್ ರೌಂಡ್ ಅಲ್ಲಿ ಏನ್ ಮಾಡ್ತೀರಿ? ಓಕೆ, ಸಾರಿ ಸ್ವಲ್ಪ ಬ್ರೇಕ್ ಆಯ್ತು. ನಾನು ಬೇರೆ ಏರಿಯಾದಲ್ಲಿ ಇದನ್ನು ಓಪನ್ ಮಾಡ್ಕೊಂಡಿದ್ದೆ ಬಿಕಾಸ್ ನನಗೊಂದು ಪೇಜ್ ಬೇಕಾಗಿತ್ತು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಿಕ್ಕೆ. ಓಕೆ, ನಾನು ಎಲ್ಲಿ ಸ್ಟಾಪ್ ಮಾಡಿದೆ ಏನಾದ್ರು ಸ್ವಲ್ಪ ಹೇಳ್ತೀರಾ? ಹಂಗೆ ವಿಲ್ ಕಂಟಿನ್ಯೂ. ಹಲೋ, ಅದೇ ಬ್ರಿಲಿಯಂಟ್ ಸ್ಟೂಡೆಂಟ್ ಓಕೆ ಚಲೋ ಟೀಚರ್ ಇಲ್ಲಾದ್ರೂ ಕಲಿತಾರಂತ ಓಕೆ. ಸೊ ಇವಾಗ ನಿಮ್ಮ ಮಾಕ್ ಟೆಸ್ಟ್ಗಳು ಫಸ್ಟ್ ರೌಂಡ್ ಅಲ್ಲಿ ಏನ್ ಮಾಡ್ತೀರಾ ನೀವು? ಫಸ್ಟ್ ರೌಂಡ್ ಅಲ್ಲಿ ಎವ್ರಿ 2 to 3 days ಒಂದು ಮಾಕ್ ಅನ್ನು ಅಟೆಂಡ್ ಮಾಡ್ತೀರಿ. ಸೆಕೆಂಡ್ ರೌಂಡ್ ಅಲ್ಲಿ ಏನ್ ಮಾಡ್ತೀರಿ? ನಿಮ್ಗೆ ಎವ್ರಿ ಆಲ್ಟರ್ನೇಟಿವ್ ಡೇ ಒಂದು ಮಾಕ್ ಅನ್ನ ಅಟೆಂಡ್ ಮಾಡ್ತೀರಿ. ಓಕೆ, ಥರ್ಡ್ ರೌಂಡ್ ಅಲ್ಲಿ ಎವ್ರಿ ಆಲ್ಟರ್ನೇಟಿವ್ ಡೇ ಅಟೆಂಡ್ ಆಗಿ, ಬರ್ಡನ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಮತ್ತೆ ನೀವು ಬೇಕಾದ್ರೆ ಈ ಥರ್ಡ್ ರೌಂಡ್ ಅಲ್ಲಿ ಯು ಶುಡ್ ಹ್ಯಾವ್ ಟು ಟೇಕ್ ಒಂದು 2 to 3 days ಆದ್ರೂ ಒಂದು ತಗೋಬೇಕು ನೀವು. ಫೋರ್ತ್ ರೌಂಡ್ ಅಲ್ಲಿ ಎವ್ರಿ ಆಲ್ಟರ್ನೇಟಿವ್ ಡೇ. ಓಕೆ, ಪ್ರತಿ ದಿವಸ ಅಟೆಂಡ್ ಮಾಡಕ್ ಹೋಗ್ಬೇಡಿ. ಮತ್ತೆ ಪ್ರತಿ ದಿವಸ ಅಟೆಂಡ್ ಮಾಡಿದ್ರು ಟೇಕ್ 50 ಕ್ವಶನ್ MCQ ಫುಲ್ ಅಂತ ಅಟೆಂಡ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಸೊ ಸ್ಟಾರ್ಟಿಂಗ್ ಫಸ್ಟ್ ರೌಂಡ್ ಅಲ್ಲಿ ಏನ್ ಮಾಡ್ತೀರಿ? 2 to 3 days ಒಂದು ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ತೀರಿ. ಸೆಕೆಂಡ್ ರೌಂಡ್ ಅಲ್ಲಿ ಏನ್ ಮಾಡ್ತೀರಿ? ಎವ್ರಿ ಆಲ್ಟರ್ನೇಟಿವ್ ಡೇ ಅಟೆಂಡ್ ಮಾಡ್ತೀರಿ. ಥರ್ಡ್ ರೌಂಡ್ ಅಲ್ಲಿ ಎವ್ರಿ ಆಲ್ಟರ್ನೇಟಿವ್ ಡೇ. ಫೋರ್ತ್ ರೌಂಡ್ ಅಲ್ಲಿ ಪ್ರತಿ ದಿವಸ ನೀವು ಅಟೆಂಡ್ ಮಾಡಿದ್ರು ಇಲ್ಲಿ ಹಾಫ್ 50 MCQ ಪ್ರತಿ ದಿವಸ ಅಟೆಂಡ್ ಮಾಡಕ್ ಹೋಗಿ. ಇಲ್ಲಿ ಫೋರ್ತ್ ರೌಂಡ್ ಅಲ್ಲಿ ನಿಮ್ಗೆ ಇಫ್ ಯು ಕ್ಯಾನ್ ಏಬಲ್ ಟು ಡೂ ಎವ್ರಿ ಡೇ ಅಟೆಂಡ್ ಮಾಡಕ್ ಹೋಗಿ. ಓಕೆನಾ? ಎವ್ರಿ ಡೇ ಬಟ್ ಟೇಕ್ 50 MCQs. ಓಕೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಯು ಶುಡ್ ಹ್ಯಾವ್ ಟು ಅಟೆಂಡ್ ಫುಲ್ ಲೆಂತ್ಸ್. ಈ ಲಾಸ್ಟ್ 1 week ಇರ್ತದಲ್ಲ, ಆ ಟೈಮ್ ಅಲ್ಲಿ ಯು ಶುಡ್ ಹ್ಯಾವ್ ಟು ಅಟೆಂಡ್ ಫುಲ್ ಲೆಂತ್. ಸೊ ಈ ತರ, ಬಟ್ ಎವ್ರಿ ಆಲ್ಟರ್ನೇಟಿವ್ ಡೇ ಯು ಶುಡ್ ಹ್ಯಾವ್ ಟು ಅಟೆಂಡ್ ಆಫ್ಟರ್ ಫಸ್ಟ್ ರೌಂಡ್. ಓಕೆ, ಇಫ್ ಯು ಕ್ಯಾನ್ ಏಬಲ್ ಟು, ನಿಮ್ ಕೈಯಲ್ಲಿ ಆಗ್ತಿದೆ ಅಂತ ಹೇಳಿದ್ರೆ ಫುಲ್ ಲೆಂತ್ ಅಟೆಂಡ್ ಮಾಡಿ. ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತ ಹೇಳಿದ್ರೆ ಒಂದು 50 MCQ ಆದ್ರೂ ನೀವು ಅಟೆಂಡ್ ಮಾಡಬೇಕು. ಈ ಒಂದು ಮಾಕ್ ಟೆಸ್ಟ್ಗಳು ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ. ಮಾಕ್ ಟೆಸ್ಟ್ಗಳು ವಿಲ್ ಮೇಕ್ ಯು ಆರ್ ಬ್ರೇಕ್ ಯು. ಓಕೆನಾ? ಯಾಕೆಂದ್ರೆ ನೀವು ಎಷ್ಟೇ ಓದಿದ್ರು ಅಟ್ ದ ಎಂಡ್ ಆಫ್ ದ ಡೇ ವೇರ್ ಯು ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಹೇಳಿ? ನಿಮ್ಗೆ ಆಬ್ಜೆಕ್ಟಿವ್ ಟೈಪ್ ಇರ್ತದ, ಸಬ್ಜೆಕ್ಟಿವ್ ಟೈಪ್ ಇರ್ತದ ಎಕ್ಸಾಮ್? ಆಬ್ಜೆಕ್ಟಿವ್. ಸೊ ಆದ್ರಿಂದ ನಿಮ್ಗೆ MCQ ಪ್ರಾಕ್ಟೀಸ್ ಇಲ್ಲ ಅಂತ ಹೇಳಿದ್ರೆ
ನೀವು ಯಾವುದೇ ಕಾರಣಕ್ಕೂ ನಿಮ್ಗೆ ಈ ಲೀಸ್ಟ್ ಅಲ್ಲಿ ಬರ್ತೀವಿ ಅನ್ನೋ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗ್ಬಿಡ್ತದೆ. ಏಕೆಂದ್ರೆ ಈ ಒಂದು ಮಾಕ್ ಟೆಸ್ಟ್ಗಳಲ್ಲಿ ಏನೇನ್ ಕಲಿತೀರಿ ಹೇಳಿ ನೀವು? ಒಂದು ಎಲಿಮಿನೇಷನ್ ಟೈಮ್ ಮ್ಯಾನೇಜ್ಮೆಂಟ್. ಎಸ್, ಎಲಿಮಿನೇಷನ್ ಟೆಕ್ನಿಕ್ಸ್. ನೆಕ್ಸ್ಟ್ ಹೇಳಿ. ಟೈಮ್ ಮ್ಯಾನೇಜ್ಮೆಂಟ್ ಆದ್ಮೇಲೆ ಮತ್ತೇನೇನ್ ಕಲಿತೀರಿ? ಫಿಯರ್ ಫ್ಯಾಕ್ಟರ್, ಮಿಸ್ಟೇಕ್ಸ್ ಕಡಿಮೆ ಮಾಡ್ಕೊಳ್ಳೋದು, ಮತ್ತೆ ನರ್ವಸ್ನೆಸ್ಗೋಸ್ಕರ, ಮತ್ತೆ ಟು ಮೈಂಟೈನ್ ಕನ್ಸಿಸ್ಟೆನ್ಸಿ, ಟು ಕೀಪ್ ಯು ಆನ್ ಟ್ರ್ಯಾಕ್. ಅಲ್ವೇ? ಇಷ್ಟೊಂದೆಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೋ ಇಲ್ವೋ ಮಾಕ್ ಟೆಸ್ಟ್ಗಳು ಅಟೆಂಡ್ ಮಾಡಿದಾಗ? ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವು ಓದ್ತಿದ್ದೀರೋ ಇಲ್ವೋ ಅದನ್ನ ಟೆಸ್ಟಿಂಗ್ ಏರಿಯಾ ಇದು ಮಾಕ್ ಟೆಸ್ಟ್ಗಳು. ಸೊ ಇದನ್ನ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಅಟ್ ದ ಎಂಡ್ ಆಫ್ ದ ಡೇ, ಆನ್ ಡಿ ಡೇ, ವಾಟ್ ಯು ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಅಲ್ವಾ? ನಿಮ್ಮನ್ನು ನೀವು ಅಸೆಸ್ ಮಾಡ್ಕೋಬೇಕು ಫಸ್ಟ್. ಆದ್ರಿಂದ ಮಾಕ್ ಟೆಸ್ಟ್ಗಳು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ವೆದರ್ ಇಟ್ ಈಸ್, ನಾನು ಇದು ಪೇಪರ್ 1 ಪೇಪರ್ 2 ಹ್ಯಾಕ್ ಟ್ಯಾಕಲ್ ಮಾಡ್ಬೇಕು ಅಂತ ಪ್ರೀವಿಯಸ್ ವಿಡಿಯೋ ಅಲ್ಲಿ ಹೇಳಿದ್ದೆ. ನೀವು ಅಟೆಂಡ್ ಮಾಡಿದ್ರಾ? ಇಲ್ಲಾಂದ್ರೆ ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ಲಾ? ಸರ್ ಅಟೆಂಡ್ ಮಾಡಿಲ್ಲ, ಎಕ್ಸ್ಪ್ಲೇನ್ ಮಾಡಿ. ಸೊ ಇಲ್ಲಿ ನೋಡಿ, ನಿಮಗೆ 2 ಪೇಪರ್ಸ್ ಇರ್ತದೆ, ಪೇಪರ್ 1 ಅಂಡ್ ಪೇಪರ್ 2. ಪೇಪರ್ 1 ಏನ್ ಬರ್ತದೆ? ಪೇಪರ್ 1 ಅಲ್ಲಿ ಸರ್ ಜಿಕೆ ಎಸ್, ಜನರಲ್ ಸ್ಟಡೀಸ್. ಪೇಪರ್ 2 ಬಂದಿದೆ ಟೆಕ್ನಿಕಲ್ ಪೇಪರ್. ಸೊ ನಿಮ್ಮಲ್ಲಿ ಎಷ್ಟೊಂದು ಜನ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಇದ್ದೀರಿ? ಇರೋರು ಪಟ್ ಅಂತ ಹೇಳ್ಬೇಡಿ ನಾನು ಇದೀನಿ ಸರ್ ಅಂತ. ಸರ್ ಇದೆ ಸರ್. ಓಕೆ, ಇಲ್ಲಿ ನೋಡಿ, ನಿಮ್ಮ ಡೇ ಅನ್ನ ಹ್ಯಾಗ್ ಡಿವೈಡ್ ಮಾಡ್ಬೇಕು ಅಂದ್ರೆ 24 ಅವರ್ಸ್ ನಿಮ್ ಕೈಯಲ್ಲಿದೆ. ಈ 24 ಅವರ್ಸ್ ಅಲ್ಲಿ 8 ಅವರ್ಸ್ ಫಾರ್ ಯುವರ್ ರೆಗ್ಯುಲರ್ ಆಕ್ಟಿವಿಟೀಸ್, ಮತ್ತೆ ಫಾರ್ ಯುವರ್ ಸ್ಲೀಪ್, ಮತ್ತೆ 2 ಅವರ್ಸ್ ಫಾರ್ ಯುವರ್ ರೆಗ್ಯುಲರ್ ಆಕ್ಟಿವಿಟೀಸ್. ಅಂದ್ರೆ ದಿನನಿತ್ಯದ ಕಾರ್ಯಗಳಾಗಿರ್ಬೋದು, ನೀವು ಬೆಳಗ್ಗೆ ಎದ್ದೇಳಿದ ತಕ್ಷಣ ಹಲ್ಲುಜ್ಜೋದಾಗಿರ್ಬೋದು, ಮತ್ತೆ ಒಂದು ಟೀ ಕಾಫಿ ಕುಡಿಯೋದಾಗಿರ್ಬೋದು, ತಿಂಡಿ ಮಾಡೋದಾಗಿರ್ಬೋದು, ಇದೆಲ್ಲ. ಸೊ ಆಫ್ಟರ್ ಡಿಲೀಟಿಂಗ್ ದಿಸ್ 10 ಅವರ್ಸ್, ವಾಟ್ ಯು ವಿಲ್ ಬಿ ಲೆಫ್ಟ್ ವಿತ್ ಈಸ್ 14 ಅವರ್ಸ್. ಇದ್ರಲ್ಲೂ ಒಂದು 2 ಅವರ್ಸ್ ನಾವು ಬಿಡೋಣ. ಯಾಕೆಂದ್ರೆ ನಿಮ್ಗೆ ಸೆಂಟ್ರಲ್ಲಿ ಏನಾದ್ರು ತಲೆನೋವೋದು, ಇಲ್ಲಾಂದ್ರೆ ನಿಮ್ಗೆ ಸ್ವಲ್ಪ ರೆಸ್ಟ್, ಒಂದು ಪವರ್ ನ್ಯಾಪ್ ತಗೊಳ್ಳೋದು, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಒಂದ್ ಸ್ವಲ್ಪ ಎಕ್ಸಸೈಸ್ಗಳು ಮಾಡೋದು, ಏನೋ ಒಂದು ಇರುತ್ತೆ. ಸೊ ಟೋಟಲಿ ಐ ಆಮ್ ಕನ್ಸಿಡರಿಂಗ್ 12 ಅವರ್ಸ್. 12 ಅವರ್ಸ್ ಅನ್ನ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ರೆ ಇಲ್ಲೊಂದು 6 ಅವರ್ಸ್ ಬರ್ತದೆ, ಇಲ್ಲೊಂದು 6 ಅವರ್ಸ್ ಬರ್ತದೆ. ಸೊ ಯಾರು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಇದ್ದೀರಿ ಅವ್ರು ಇಲ್ಲಿ -1 ಮಾಡಿ, ಇಲ್ಲಿ 1 ಹಾಕಿ. ಸೊ +1 ಹಾಕಿದ್ರೆ ಎಷ್ಟಾಗ್ತದೆ? 7 ಅವರ್ಸ್ ಆಗ್ತದೆ. ಮತ್ತೆ ಯಾರು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಇಲ್ಲ ಅವರು ಮೋಸ್ಟ್ಲಿ ಹೆಂಗೆ ಅಂದ್ರೆ, ನಿಮಗೆ ಟೆಕ್ನಿಕಲ್ ಪೇಪರ್ ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ತಿದೆ, ಎಲ್ಲ ಕವರ್ ಮಾಡಿದೀವಿ ಅನ್ಸ್ತಿದ್ರೆ ಇಲ್ಲಿ ಒಂದು ಡಿಲೀಟ್ ಮಾಡಿ, ಇಲ್ಲೊಂದು ಆಡ್ ಮಾಡಿ. ಸೊ ಇಲ್ಲಿ 7 ಅವರ್ಸ್ ಕೊಡ್ತೀರಿ, ಇಲ್ಲಿ 5 ಅವರ್ಸ್ ಕೊಡ್ತೀರಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಕ್ರೈಟೀರಿಯಾ ನೀವು ನೆನಪಲ್ಲಿ ಇಟ್ಕೋಬೇಕು. ವಾಟ್ ಈಸ್ ದ ವಿಚ್ ಪೇಪರ್ ಇಸ್ ಗೋಯಿಂಗ್ ಟು ಬಿ ಪ್ಲೇ ಎ ಮೇಜರ್ ರೋಲ್ ಇನ್ ಯುವರ್ ಎಕ್ಸಾಮಿನೇಷನ್? ಹೇಳಿ, ವೆದರ್ ಇಟ್ ಈಸ್ ಪೇಪರ್ 1 ಆರ್ ಪೇಪರ್ 2? ಪೇಪರ್ 2 ನಾ? ಖಂಡಿತ ಇಲ್ಲ ಸರ್, ಬೋತ್ ಎರಡು ಪ್ಲೇ ಮಾಡ್ತೀವಿ ಸರ್. ಆಕ್ಚುಲಿ ಕಂಪೇರ್ ಟು ಈ ಸ್ಪೆಸಿಫಿಕ್ ಪೇಪರ್, ನಮ್ಮ ಜಿಕೆ ಸ್ವಲ್ಪ ಸಬ್ಜೆಕ್ಟ್ಸ್ ಕಡಿಮೆ ಎಲ್ಲ ಇದಾವೆ. ಸೊ ಇಲ್ಲಿ ನೋಡಿ, ಪೇಪರ್ 2 ಹೆಂಗಂದ್ರೆ ಮೇಜರ್ಲಿ ಮೋಸ್ಟ್ ಆಫ್ ಬ್ಯಾಕ್ಗ್ರೌಂಡ್ ಇರ್ತೀರಿ. ಇದ್ರಲ್ಲಿರೋ ಯೂನಿಟ್ಸ್ 1 ಆರ್ ಅದರ್ ಫಾರ್ಮ್ ಯು ಮೇ ಹ್ಯಾವ್ ಕಮ್ ಅಕ್ರಾಸ್ ನಿಮ್ ಲೈಫ್ ಅಲ್ಲಿ. ಬಟ್ ಇಲ್ಲಿರೋ ಜನರಲ್ ಸ್ಟಡೀಸ್ ಕ್ಲಾಸಸ್ ನಿಮಗೆ ಇವಾಗ ಕ್ವಾಲಿಟಿ ಅನ್ನ ನೀವು ಒಂದು ಸತಿನೂ ನೋಡಿಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಬರುವ ಫಂಡಮೆಂಟಲ್ ರೈಟ್ಸ್ ಏನು ಅಂತಾನು ಗೊತ್ತಾಗೋದಿಲ್ಲ. ಫಂಡಮೆಂಟಲ್ ರೈಟ್ಸ್ ಯಾವ ಪಾರ್ಟ್ ಅಲ್ಲಿ ಬರ್ತದೆ ಹೇಳಿ? ಯಾವ ಪಾರ್ಟ್ ಅಲ್ಲಿ ಬರ್ತದೆ ಸರ್? ಥರ್ಡ್ ಸರ್, ಪಾರ್ಟ್ 3. ಎಷ್ಟೊಂದು ಫಂಡಮೆಂಟಲ್ ರೈಟ್ಸ್ ಇದಾವೆ ನಮಗೆ ಸರ್? 11 ಇದೆ ಸರ್. 6. ಮತ್ತೆ DPSP ಯಾವ ಪಾರ್ಟ್ಸ್ ಅಲ್ಲಿ ಬರ್ತದೆ? ಮೊದಲು 7 ಇತ್ತು, ಮತ್ತೆ ಡಿಲೀಟ್ ಮಾಡಿಬಿಟ್ಟು ಇವಾಗ 6 ಇದಾವೆ. 4A ಇದೆ ಸರ್. DPSP 4 ಅಲ್ಲಿ ಬರ್ತದೆ. ಫಂಡಮೆಂಟಲ್ ಡ್ಯೂಟೀಸ್ ಬಂದಿದೆ, ನಿಮ್ಗೆ 4A ಅಲ್ಲಿ ಬರ್ತದೆ ಅಲ್ವೇ? ಸೊ ಆದ್ರಿಂದ ಇದನ್ನ ನೀವು ಓದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನಂದ್ರೂ ಏನು ಬೇಸ್ ಮಾಡಕ್ ಆಗೋದಿಲ್ಲ. ಸೊ ಮೈ ಸಜೆಷನ್ ಫಾರ್ ಯು ಪೀಪಲ್ ಈಸ್ 1 ಅವರ್ ಎಕ್ಸ್ಟ್ರಾ GS ಕೊಡಿ. ಬಿಕಾಸ್ ನಿಮಗೆ ನಿಮ್ಮ ಮಾರ್ಕ್ಸ್ ಡಿಸೈಡ್ ಮಾಡೋ ಫ್ಯಾಕ್ಟರೇ GS. ಇಲ್ಲಿ ಆನ್ ಅಂಡ್ ಅವರೇಜ್ ನಿಮಗೆ ಎಷ್ಟೊಂದು ಮಾರ್ಕ್ಸ್, ಇವಾಗ ನಿನ್ನೇನೋ ನನಗೆ ಸ್ವಲ್ಪ ಜನ ಕೇಳಿದ್ರು, ನಿಮ್ಮಲ್ಲೂ ಒಂದು ಕ್ಯೂರಿಯಾಸಿಟಿ ಇರ್ತದೆ,
ಕಟ್ ಆಫ್ ಎಷ್ಟು ನಿಲ್ಬೇಕು ಅನ್ನೋದು ಅಲ್ವೇ? ಡೌಟ್ ಇದೆಯೋ ಇಲ್ವೋ ನಿಮ್ಗೆ? ಸರ್ ಕಟ್ ಆಫ್ ಬಗ್ಗೆ ಇವಾಗಲೇ ಮಾತಾಡೋದು ಕಷ್ಟ. ಅದು ಬೇಸ್ಡ್ ಆನ್ ಕ್ವಶನ್ ಪೇಪರ್ ಟಫ್ನೆಸ್ ಮತ್ತೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಬಟ್ ಇವಾಗೆ ಮಾತಾಡೋಣ ಒಂದ್ ಸ್ವಲ್ಪ ಕಟ್ ಆಫ್ ಬಗ್ಗೆ. ಕ್ಯೂರಿಯಸ್ ಇದೆಯೋ ಇಲ್ವೋ? ಯಾ ಸರ್. ಸೊ ಆನ್ ಅಂಡ್ ಅವರೇಜ್ ಇಫ್ ಯು ಟೇಕ್ ಎನಿ ಎಕ್ಸಾಮಿನೇಷನ್ 50% ಮೇಲೆ ಬರೋವರೆ ಸೆಲೆಕ್ಟ್ ಆಗೋದು ಎಕ್ಸಾಮಿನೇಷನ್ ಅಲ್ಲಿ. ನಿಮ್ಗೆ ಯಾವ್ದಾದ್ರು ಒಂದು ಕ್ಯಾಟಗರಿ ಇತ್ತು ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ರಿಸರ್ವೇಶನ್ ಇತ್ತು, ತೀರಾ ಇವಾಗ ಎಕ್ಸ್ ಸರ್ವಿಸ್ ಮ್ಯಾನ್ ನೋಡಿ, ಪ್ರೀವಿಯಸ್ KS ಅದರಲ್ಲೆಲ್ಲ 200-300 ಮಾರ್ಕ್ಸ್ಗೆ ಅವರು ಅಧಿಕಾರಿಗಳಾಗ್ಬಿಟ್ಟಿದ್ದಾರೆ, ತಹಸೀಲ್ದಾರು ಇದೆಲ್ಲ ಆಗ್ಬಿಟ್ಟಿದ್ದಾರೆ. ಸೊ ದಟ್ ಈಸ್ ಅ ಡಿಫರೆಂಟ್ ಕ್ರೈಟೀರಿಯಾ. ಬಟ್ ಆನ್ ಅಂಡ್ ಅವರೇಜ್ ತಗೊಂಡಾಗ ಮೋರ್ ದನ್ 50% ಬರಲೇಬೇಕು. ಸೊ 50% ಅಂದ್ರೆ ನಿಮ್ಗೆ ಇಲ್ಲೊಂದು 300 ಮಾರ್ಕ್ಸ್ ಬರ್ತದೆ, ಇಲ್ಲೊಂದು 300 ಮಾರ್ಕ್ಸ್ ಬರ್ತದೆ, ಇಲ್ಲಿ 150, ಇಲ್ಲಿ 150. ಓಕೆ, ಸೊ ಇದನ್ನ ತಗೊಂಡಾಗ ನಿಮ್ಮ ಪೇಪರ್ 2 ಅಲ್ಲಿ ಮೆಜಾರಿಟಿ ಆಫ್ ಯು ಏನ್ ಡಿಫರೆನ್ಸ್ ಇರ್ತದೆ ಅಂತ ಹೇಳಿದ್ರೆ 120 to 160 ವರೆಗೆ ನಿಮ್ಗೆ ಈ ಒಂದು ರೇಂಜ್ ಅಲ್ಲಿ ನಿಮ್ಗೆ ಡಿಫರೆನ್ಸ್ ಬರ್ತದೆ. ಬಟ್ ಇಫ್ ಯು ಡೋಂಟ್ ಗಿವ್ ಪ್ರಾಪರ್ ಟೈಮ್ ಫಾರ್ GS, ಈ 150 ಅಲ್ಲಿ ಸ್ವಲ್ಪ ಜನ 30-40 ವರೆಗೂ ಹೋಗ್ತಾರೆ, ಸ್ವಲ್ಪ ಜನ 170-180 ವರೆಗೂ ಅಚೀವ್ ಆಗ್ತಾರೆ. ಸೊ ಇಲ್ಲಿ ಡಿಫರೆನ್ಸ್ ಎಷ್ಟು ಬರ್ತಿದೆ? ಅರೌಂಡ್ 120 to 130 ಮಾರ್ಕ್ಸ್. ಬಟ್ ಇಲ್ಲಿ ಮೇಜರ್ ಡಿಫರೆನ್ಸ್ ನಿಮ್ಗೆ ಬರೋದಿಲ್ಲ. ಅರ್ಥ ಆಗ್ತಿದ್ಯಾ? ಒಂದ್ ಸ್ವಲ್ಪ ಆಳವಾಗಿ ಹೋಗ್ಬಿಟ್ಟು ಯೋಚನೆ ಮಾಡಿ, ಓಕೆನಾ? ಯಾಕೆಂದ್ರೆ ನಿಮಗೆ ಮೇಜರ್ಲಿ ಯು ಆರ್ ಫ್ರಮ್ ಸೈನ್ಸ್ ಬ್ಯಾಕ್ ಗ್ರೌಂಡ್, ಒನ್ ಆರ್ ಅದರ್ ಫಾರ್ಮ್ ಯು ಹ್ಯಾವ್ ಸೀನ್ ದಿಸ್ ಯೂನಿಟ್ಸ್. ಆದ್ದರಿಂದ ನಿಮ್ಗೆ ಇಲ್ಲಿ ಆನ್ ಅಂಡ್ ಅವರೇಜ್ ಎಲ್ಲಾ ಸ್ಟೂಡೆಂಟ್ಸ್ ನ ಮಾರ್ಕ್ಸ್ ಅನ್ನು ತಗೊಂಡ್ರೆ ಜಾಸ್ತಿ ಇಲ್ಲಿ ಮೇಜರ್ ಡಿಫರೆನ್ಸ್ ಬರೋದಿಲ್ಲ. ಬಟ್ ಮೇಜರ್ ಡಿಫರೆನ್ಸ್ ಬರೋದು ಪೇಪರ್ 1 ಅಲ್ಲಿ. ಸೊ ಆದ್ರಿಂದ ಯು ಶುಡ್ ಹ್ಯಾವ್ ಟು ಫೋಕಸ್ 1 hour ಎಕ್ಸ್ಟ್ರಾ GS ಕೊಡಿ. ನೀವು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಇದ್ದೀರಿ, ನಿಮ್ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿ ತುಂಬಾ ವರ್ಷಗಳಾಯ್ತು, ಈ ಒಂದು ಯೂನಿಟ್ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಇದನ್ನ ನೀವು ಓದಬಹುದು. ಓಕೆನಾ? ಇಲ್ಲಿ ಲೆಸ್ ಮಾಡಿದ್ದೆ 1 hour ಅನ್ನ ಇಲ್ಲಿ ಪ್ಲಸ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಒಂದ್ ಸ್ವಲ್ಪ ಕಟ್ ಆಫ್ ಬಗ್ಗೆ, ಒಂದ್ ಸ್ವಲ್ಪ ಹೌ ಟು ಡಿವೈಡ್ ಯುವರ್ ಅವರ್ಸ್ ಆಫ್ ಸ್ಟಡಿ ಫಾರ್ ಪೇಪರ್ 1 ಅಂಡ್ ಪೇಪರ್ 2. ಸರ್. ಓಕೆ, ಸೊ ಈ ತರ ಪ್ಲಾನ್ ಮಾಡ್ಕೊಳ್ಳಿ. ಬಟ್ ಯು ಶುಡ್ ಹ್ಯಾವ್ ಟು ಪ್ಲಾನ್ ಇಟ್ ಟುಡೇ. ಯು ಶುಡ್ ಹ್ಯಾವ್ ಟು ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಫ್ರಮ್ ಟುಮಾರೋ ಇಟ್ ಸೆಲ್ಫ್. ಯಾಕಂದ್ರೆ ಈ ಒಂದು ವಿಡಿಯೋನ ಮತ್ತೆ ಈ ಒಂದು PDF ಅನ್ನ ನಾನು ನಿಮ್ಮ ಗ್ರೂಪ್ ಅಲ್ಲಿ ಹಾಕ್ತೀನಿ. ಓಕೆನಾ? ಮತ್ತೆ ಯು ಶುಡ್ ಹ್ಯಾವ್ ಟು ಗೋ ಥ್ರೂ ಇಟ್ ಪ್ರಾಪರ್ಲಿ. ಯಾಕೆಂದ್ರೆ ನಾವು ತುಂಬಾ ಕಷ್ಟ ಬಿದ್ದು ಒಂದು 2 days ಇಂದ ಪ್ರಿಪೇರ್ ಮಾಡಿದೀವಿ ಇದನ್ನ. ಯು ಶುಡ್ ಹ್ಯಾವ್ ಟು ಜಸ್ಟಿಫೈ ಅವರ್ ಟೈಮ್ ಟೇಬಲ್ ಆಗಿರ್ಬೋದು, ಸ್ಟ್ರಾಟಜಿ ಆಗಿರ್ಬೋದು, ವಾಟ್ ಎವರ್ ಯು ಗೆಸ್. ಓಕೆ, ಪರ್ ಡೇ 30 pages ಓದ್ತೀರಿ. ಫಸ್ಟ್ ರೌಂಡ್ 15 days ಅಲ್ಲಿ ಫಿನಿಶ್ ಮಾಡ್ತೀರಿ. ಇದನ್ನ ಏನ್ ಮಾಡಿ ಅಂತ ಹೇಳಿದ್ರೆ, ನಾಳೆ ಬೆಳಗ್ಗೆ ಹೋಗಿದ್ದೆ ಪ್ರಿಂಟ್ಔಟ್ ತಗೊಂಡು ನೀವು ಎಲ್ಲಿ ಓದ್ತೀರಾ ಆ ಪ್ಲೇಸ್ ಅಲ್ಲಿ ಇಟ್ಕೊಳ್ಳಿ. ಇಲ್ಲ ನಿಮ್ಗೆ ಇದ್ರಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕಂದ್ರೆ ಇದೇ ರೀತಿ ಒಂದು ಟೇಬಲ್ ನ ರೆಡಿ ಮಾಡ್ಕೊಂಡು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಓಕೆನಾ? ಐ ಡೋಂಟ್ ಥಿಂಕ್ ಯು ನೀಡ್ ಎನಿ ಕೈಂಡ್ ಆಫ್ ಚೇಂಜಸ್ ಇನ್ ದಿಸ್. ಓಕೆ, ನೋಡಿ ಹೆಂಗ್ ಮಾಡೋಣ ಅಂತ ಹೇಳಿದ್ರೆ, ಫಸ್ಟ್ ನೀವು ಸ್ಟಾರ್ಟ್ ಮಾಡೋಣ ಸ್ಟ್ರಾಟಜಿನ. ಎಸ್ ಸರ್. ಎಸ್ ಸರ್, ಎಸ್ ಸರ್, ಸ್ಟಾರ್ಟ್ ಮಾಡಿ ಸರ್. ಇದೆಲ್ಲ ಅರ್ಥ ಆಯ್ತಲ್ಲ ನಿಮ್ಗೆ? ಪ್ರೀವಿಯಸ್ ಥಿಂಗ್ಸ್ ಎಲ್ಲ? ಹಾ ಸರ್, ಅರ್ಥ ಆಗಿದೆ. ಸೊ ಇಲ್ಲಿ ನೋಡಿ, ಫಸ್ಟ್ ನೀವ್ ಏನ್ ಮಾಡ್ತೀರಾ, ಅಗ್ರಿ ಮಾರ್ಕೆಟಿಂಗ್ ತಗೊಂತೀರಿ. ಪೇಪರ್ ಲೈನ್ 1 to 22 ವರೆಗೂ ಅಗ್ರಿ ಮಾರ್ಕೆಟಿಂಗ್ ನಿಮ್ಗೆ ಫಿನಿಶ್ ಆಗ್ಬಿಡ್ತದೆ. ಮತ್ತೆ ಇನ್ಪುಟ್ ಮಾರ್ಕೆಟಿಂಗ್ ತಗೊಂತೀರಿ, ಲೈನ್ ನಂಬರ್ 1 to 8 ವರೆಗೂ ನೀವು ಇನ್ಪುಟ್ ಮಾರ್ಕೆಟಿಂಗ್ ಕಂಪ್ಲೀಟ್ ಮಾಡ್ತೀರಿ. ಆದ ಮೇಲೆ ಒಂದು ಮಾಕ್ ಟೆಸ್ಟ್ ಅನ್ನ ಅಟೆಂಡ್ ಮಾಡ್ತೀರಿ. ದಟ್ ಈಸ್ ಆಫ್ ಅಗ್ರಿ ಮಾರ್ಕೆಟಿಂಗ್. ಅಗ್ರಿ ಮಾರ್ಕೆಟಿಂಗ್ ನೀವು ಇವಾಗ ಇನ್ಸ್ಟಿಟ್ಯೂಟ್ಸ್ ಟೆಸ್ಟ್ ಸೀರೀಸ್ ನಿಮ್ಮ ಸ್ಟ್ರಾಟಜಿ ಜೊತೆ ಅಲೈನ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವು ಬೇರೆ ಕಡೆಯಿಂದ ಆದ್ರೂ ಇದನ್ನ ಕಲೆಕ್ಟ್ ಮಾಡ್ಕೋಬೇಕು, ಈ ಒಂದು MCQಗಳನ್ನ. ಓಕೆನಾ? ಈ ಒಂದು ಟೆಸ್ಟ್ ಅನ್ನ ಈ ಒಂದು ಯೂನಿಟ್ ಇಂದ ನಿಮ್ಗೆ ಸಿಗ್ಬಿಡ್ತದೆ. ಸಿಗೋದಿಲ್ವಾ ಹೇಳಿ? ಗೂಗಲ್ ಹೊಡೀರಿ, ಅಗ್ರಿ ಮಾರ್ಕೆಟಿಂಗ್ ಗಿವ್ ಮಿ ಒಂದು 50 MCQs ಅಂತ. ಅದನ್ನ ಮೋಸ್ಟ್ ಇಂಪಾರ್ಟೆಂಟ್ MCQಗಳನ್ನ ಅಂತ ಟ್ರೈ ಮಾಡಿ ಅಷ್ಟೇ. ನೀವು ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಓದ್ತೀರಿ, ಅದನ್ನ ಟೆಸ್ಟ್ ಮಾಡ್ಕೊಳ್ಳೋದಕ್ಕಷ್ಟೇ. ಓಕೆನಾ? ಆದ ಮೇಲೆ ಸೆಕೆಂಡ್ ಏನ್ ಮಾಡ್ತೀರಿ, ಇನ್ಪುಟ್ ಮಾರ್ಕೆಟಿಂಗ್ ಲೈನ್ ನಂಬರ್ 9 to 16 ವರೆಗೆ. ಇದು ಇನ್ಪುಟ್ ಮಾರ್ಕೆಟಿಂಗ್ 16 ಲೈನ್ಸ್ ಇದಾವೆ. ಸೊ ಆದ್ರಿಂದ ನಾವು ಇಲ್ಲಿ 16 ಲೈನ್ಸ್ ಕೊಟ್ಟಿದ್ದೀವಿ. ಪರ್ ಡೇ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ನೋಡಿ 22 ಲೈನ್ಸ್ ಬರ್ತದೆ. ಆದ್ಮೇಲೆ ಇಲ್ಲೊಂದು 8 ಲೈನ್ಸ್ ಅನ್ನು ಇನ್ಕ್ಲೂಡ್ ಮಾಡಿದೀವಿ. ಸೊ ಟೋಟಲಿ 30 ಲೈನ್ಸ್ ಆಗ್ತದೆ. ಸೊ ಇದನ್ನ ಇಂಟು 3 pages ಅಂದ್ರೆ 90 pages ಪರ್ ಡೇ. ಓಕೆ, ಈ ತರ ಮಾಡಿರೋದು ನಾವು. ಇನ್ಪುಟ್ ಮಾರ್ಕೆಟಿಂಗ್ ಸೆಕೆಂಡ್ ಡೇ ಕಂಟಿನ್ಯೂ ಆಗ್ತದೆ 9 to 16. ಮತ್ತೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ 1 to 9. ಇದು ಬರೀ 9 ಲೈನ್ಸ್ ಇದಾವೆ. ಮತ್ತೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ 9 ಲೈನ್ಸ್ ಇದಾವೆ. ಮತ್ತೆ ಪ್ರಿನ್ಸಿಪಲ್ಸ್ ಅಂಡ್ ಕೋಆಪರೇಷನ್. ಓಕೆ, ಸೊ ಇದು ಲೈನ್ ನಂಬರ್ 1 to 5 ವರೆಗೂ. ಸೊ ಎಷ್ಟೊಂದು ಆಗುತ್ತದೆ? ಫ್ರಮ್ 16 - 9 ಅಂದ್ರೆ ಇಲ್ಲೊಂದು 7, ಮತ್ತೆ ಇಲ್ಲೊಂದು 9,
ಇಲ್ಲೊಂದು 5. ಸೊ ಟೋಟಲಿ ಇಲ್ಲೊಂದು 30 ಪೇಜಸ್ 30 ಲೈನ್ಸ್ ಆಗ್ತದೆ. ಮತ್ತೆ ಇಲ್ಲೊಂದು ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ತೀರಿ ನೀವು ಯೂನಿಟ್ 2, 3, 4 ಯಾಕೆಂದ್ರೆ ಇವೆಲ್ಲ ಸ್ಮಾಲ್ ಯೂನಿಟ್ಸ್. ಸೊ ಒಂದೇ ದಿವಸದಲ್ಲಿ ಫಿನಿಶ್ ಮಾಡಿಬಿಡಿ. ಓಕೆನಾ? ಆದ ಮೇಲೆ ಪ್ರಿನ್ಸಿಪಲ್ಸ್ ಅಂಡ್ ಕೋಆಪರೇಟಿವ್ಸ್ ಇಂದ ಫ್ರಮ್ ಲೈನ್ ನಂಬರ್ 6 to 14 ವರೆಗೂ ನೀವು ಓದ್ತೀರಿ. ಇಲ್ಲಿ ನಿಮಗೆ ಈ ಒಂದು ಯೂನಿಟ್ ಕಂಪ್ಲೀಟ್ ಆಗ್ಬಿಡ್ತದೆ. ಮತ್ತೆ ಸಾಯಿಲ್ ಅಂಡ್ ವಾಟರ್ ಇಂಜಿನಿಯರಿಂಗ್ ತಗೊಳ್ತೀರಿ. ಇದು ಲೈನ್ ನಂಬರ್ 1 to 21 ವರೆಗೂ ಓದ್ತೀರಿ. ಸೊ ಇದಾದ ಮೇಲೆ ಯೂನಿಟ್ ನಂಬರ್ 5 ಅನ್ನ ನೀವು ಮಾಕ್ ಟೆಸ್ಟ್ ತಗೊಳ್ತೀರಿ. ಓಕೆನಾ? ಇಲ್ಲೋರ್ ಕ್ಲಿಯರ್ ಆಯ್ತಾ? ಎಸ್ ಸರ್. ಎಸ್ ಸರ್. ಎಸ್ ಸರ್. ನೆಕ್ಸ್ಟ್ ಸಾಯಿಲ್ ಅಂಡ್ ವಾಟರ್ ಇಂಜಿನಿಯರಿಂಗ್ ಇಲ್ಲಿ 21 ಪೇಜ್ ನಂಬರ್ 21 ವರೆಗೂ ಓದಿದಿರಿ. ಅದಾದ ಮೇಲೆ 22 to 46 ವರೆಗೆ ಇಲ್ಲಿ ಕಂಟಿನ್ಯೂ ಮಾಡ್ತೀರಿ. ಅದಾದ ಮೇಲೆ ಇದರ ಜೊತೆಗೆ ಫಾರ್ಮ್ ಪವರ್ ಅಂಡ್ ಮೆಷಿನ್ ಇಂಜಿನಿಯರಿಂಗ್ ಫ್ರಮ್ ಲೈನ್ ನಂಬರ್ 1 to 6 ವರೆಗೂ ಓದ್ತೀರಿ. ಆವತ್ತು ಒಂದು ಮಾಕ್ ಟೆಸ್ಟ್ ತಗೊಂತೀರಿ ಆಫ್ ಯೂನಿಟ್ 6. ಓಕೆ. ಅದಾದ ಮೇಲೆ ಫಾರ್ಮ್ ಪವರ್ ಅಂಡ್ ಮೆಷಿನ್ ಇಂಜಿನಿಯರಿಂಗ್ ಫ್ರಮ್ ಲೈನ್ ನಂಬರ್ 7 to 36 ವರೆಗೂ ಓದ್ತೀರಿ. ಒಂದು ಮಾಕ್ ಟೆಸ್ಟ್ ಇಲ್ಲಿ ತಗೊಂತೀರಿ. ಸೊ ದಿಸ್ ಇಸ್ ದ ಫಾರ್ಮ್ ಪವರ್ ಅಂಡ್ ಮಷಿನ್ ಇಂಜಿನಿಯರಿಂಗ್ ಇದೆಯಲ್ಲ, ದಿಸ್ ಇಸ್ ದ ಬಿಗ್ಗೆಸ್ಟ್ ಯೂನಿಟ್ ಆಫ್ ಯುವರ್ ಸಿಲೆಬಸ್. ಇದಾದ ಮೇಲೆ ನಿಮಗೆ ಸಾಯಿಲ್ ಅಂಡ್ ವಾಟರ್ ಇಂಜಿನಿಯರಿಂಗ್ ಬರ್ತದೆ. ಮತ್ತೆ ನಿಮಗೆ ಪ್ರೊಸೆಸಿಂಗ್ ಅಂಡ್ ಫುಡ್ ಇಂಜಿನಿಯರಿಂಗ್ ಇದು ಒಂದು ದೊಡ್ಡ ಯೂನಿಟ್. ಓಕೆ. ಅತಿ ದೊಡ್ಡ ಯೂನಿಟ್ ಯಾವ್ದಂದ್ರೆ ಫಾರ್ಮ್ ಪವರ್ ಅಂಡ್ ಮಷಿನರಿ ಇಂಜಿನಿಯರಿಂಗ್. ಇಲ್ಲಿ ನೀವು 9ನೇ ತಾರೀಕು ಏನ್ ಮಾಡ್ತೀರಿ, ಪೇಜ್ ನಂಬರ್ ಅಂದ್ರೆ ಲೈನ್ ನಂಬರ್ 37 to 61 ವರೆಗೆ ಈ ಒಂದು ಯೂನಿಟ್ ಅನ್ನ ಕಂಪ್ಲೀಟ್ ಮಾಡ್ತೀರಿ. ಅದರ ಜೊತೆಗೆ ಪ್ರೊಸೆಸಿಂಗ್ ಅಂಡ್ ಫುಡ್ ಇಂಜಿನಿಯರಿಂಗ್ ಈ ಒಂದು ಯೂನಿಟ್ ಅನ್ನ ಓದ್ತೀರಿ. ಓಕೆ. ಇದರ ಜೊತೆಗೆ ಒಂದು ಮಾಕ್ ಟೆಸ್ಟ್ ನೀವು ಅಟೆಂಡ್ ಮಾಡ್ತೀರಿ. ಅದಾದ ಮೇಲೆ ಪ್ರೊಸೆಸಿಂಗ್ ಅಂಡ್ ಫುಡ್ ಇಂಜಿನಿಯರಿಂಗ್ ಇದನ್ನೇ ಈ ಯೂನಿಟ್ ಇಲ್ಲಿ ಕಂಟಿನ್ಯೂ ಆಗ್ತದೆ. ನಿಮಗೆ ಲೈನ್ ನಂಬರ್ 7 to 36 ವರೆಗೂ ಓದ್ತೀರಿ. ಅದಾದ ಮೇಲೆ ಒಂದು ಮಾಕ್ ಟೆಸ್ಟ್ ತಗೊಳ್ತೀರಿ ಆಫ್ ಯೂನಿಟ್ 9. ಯೂನಿಟ್ 9 ನೀವು ಸಿಲೆಬಸ್ ಕಾಪಿಯಲ್ಲಿ ನೋಡ್ಕೋಬೇಕು. ಯೂನಿಟ್ 9 ಯಾವುದು, ಯೂನಿಟ್ 10 ಯಾವುದು ಇದೆಲ್ಲ. ಓಕೆ. ಇದು ನಾನು ಆರ್ಗನೈಸ್ಡ್ ಆಗಿ ಯೂನಿಟ್ 1 to 18 ವರೆಗೆ ಆರ್ಗನೈಸ್ಡ್ ಆಗಿ ನಾನು ಕೊಟ್ಟಿದ್ದೀನಿ ಇದೆಲ್ಲ ಟೈಮ್ ಟೇಬಲ್. ಓಕೆ. ಸೊ ದಟ್ ಯು ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಅದಾದ ಮೇಲೆ ಪ್ರೊಸೆಸಿಂಗ್ ಅಂಡ್ ಫುಡ್ ಇಂಜಿನಿಯರಿಂಗ್ ಲೈನ್ ನಂಬರ್ 7 to 36 ವರೆಗೂ ಓದ್ತೀರಿ. ದ ನೆಕ್ಸ್ಟ್ ಡೇ ಮತ್ತೆ ಪ್ರೊಸೆಸಿಂಗ್ ಅಂಡ್ ಫುಡ್ ಇಂಜಿನಿಯರಿಂಗ್ ಕಂಟಿನ್ಯೂ ಆಗ್ತದೆ ಫ್ರಮ್ ಲೈನ್ ನಂಬರ್ 37 to 48. ಅದಾದ ಮೇಲೆ ಬೇಸಿಕ್ ಇಂಜಿನಿಯರಿಂಗ್ ಓದ್ತೀರಿ ಲೈನ್ ನಂಬರ್ 1 to 19. ಸೊ ಈ ದಿವಸ ನೀವು ಮಾಕ್ ಟೆಸ್ಟ್ ಒಂದು ತಗೊಂತೀರಿ ಆಫ್ ಯೂನಿಟ್ 10. ಅದಾದ ಮೇಲೆ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ ಒಂದೇ ದಿವಸದಲ್ಲಿ ನೀವು ಕಂಪ್ಲೀಟ್ ಮಾಡ್ತೀರಿ. ಸೊ ಫ್ರಮ್ ಲೈನ್ ನಂಬರ್ 1 to 30 ಇದು 30 ಲೈನ್ಸ್ ಕರೆಕ್ಟ್ ಆಗಿದೆ. ಅದಾದ ಮೇಲೆ ಒಂದು ಮಾಕ್ ಟೆಸ್ಟ್ ತಗೊಂತೀರಿ ಆಫ್ ಯೂನಿಟ್ 11. ಮತ್ತೆ ಫುಡ್ ಪ್ರೊಸೆಸಿಂಗ್ ಅಂಡ್ ಟೆಕ್ನಾಲಜಿ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಲೈನ್ ನಂಬರ್ 1 to 21. ಅದಾದ ಮೇಲೆ ಇದು 21 ಲೈನ್ಸ್ ಅಲ್ಲಿ ಕಂಪ್ಲೀಟ್ ಆಗ್ತದೆ. ಅದರ ಜೊತೆಗೆ ಫುಡ್ ಸೇಫ್ಟಿ ಅಂಡ್ ಕ್ವಾಲಿಟಿ ಇದು ಲೈನ್ ನಂಬರ್ 1 to 9 ವರೆಗೂ ಓದ್ತೀರಿ. ಇದರ ಜೊತೆಗೆ ಒಂದು ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ತೀರಿ ಆಫ್ ಯೂನಿಟ್ 12. ಓಕೆ. ಸೊ ಒಂದು ದಿವಸ ಏನಿದು ಟೆಸ್ಟ್ ಕೊಟ್ಟಿದೀವಲ್ಲ, ಫಸ್ಟ್ ನೀವು ಸ್ಟಡಿ ಮಾಡ್ತೀರಿ. ಅದಾದ ಮೇಲೆ ನಿಮ್ಗೆ ಮಾಕ್ ಟೆಸ್ಟ್ ಬರ್ತದೆ. ಫಸ್ಟ್ ಆ ಯೂನಿಟ್ ಅನ್ನು ಸ್ಟಡಿ ಮಾಡ್ತೀರಿ, ಅದಾದ ಮೇಲೆ ಒಂದು ಮಾಕ್ ಟೆಸ್ಟ್ ಬರ್ತದೆ. ಫಸ್ಟ್ ಆ ಯೂನಿಟ್ ಅನ್ನು ಸ್ಟಡಿ ಮಾಡ್ತೀರಿ, ಅದಾದ ಮೇಲೆ ನಿಮಗೆ ಮಾಕ್ ಟೆಸ್ಟ್ ಬರ್ತದೆ. ಓಕೆನಾ? ಅದಾದ ಮೇಲೆ ನಿಮಗೆ ಫುಡ್ ಸೇಫ್ಟಿ ಅಂಡ್ ಕ್ವಾಲಿಟಿ ನೆಕ್ಸ್ಟ್ ಇಲ್ಲೇ ಕಂಟಿನ್ಯೂ ಆಗ್ತದೆ ಫ್ರಮ್ ಲೈನ್ ನಂಬರ್ 10 to 24 ವರೆಗೂ ನೀವು ಓದ್ತೀರಿ. ಅದಾದ ಮೇಲೆ ಫುಡ್ ಪ್ರೊಸೆಸಿಂಗ್ ಅಂಡ್ ಇಂಜಿನಿಯರಿಂಗ್ ಸ್ಟಾರ್ಟ್ ಆಗ್ತದೆ ಫ್ರಮ್ ಲೈನ್ ನಂಬರ್ 1 to 16. ಅದರ ಜೊತೆಗೆ ಒಂದು ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ತೀರಿ ಆಫ್ ಯೂನಿಟ್ ನಂಬರ್ 13. ಸೊ ಅದಾದ ಮೇಲೆ 15th of July what you are going to do is you are studying food process and engineering, continuing it the same chapter of previous day from ಲೈನ್ ನಂಬರ್ 17 to 48 ವರೆಗೂ ನೀವು ಓದ್ತೀರಿ. ಅದರ ಜೊತೆಗೆ ಒಂದು ಮಾಕ್ ಟೆಸ್ಟ್ ಆಫ್ ಯೂನಿಟ್ 14 ಅಟೆಂಡ್ ಮಾಡ್ತೀರಿ. ಅದಾದ ಮೇಲೆ ಫುಡ್ ಬಿಸ್ನೆಸ್ ಅಂಡ್ ಮ್ಯಾನೇಜ್ಮೆಂಟ್ ಫ್ರಮ್ ಪೇಜ್ ನಂಬರ್ 1 to 22 ಇಷ್ಟೇ ಒಂದು 22 ಲೈನ್ಸ್ ಇದೆ ಇದು. ಅದರ ಜೊತೆಗೆ ಪ್ಲಾಂಟ್ ಬಯೋಟೆಕ್ನಾಲಜಿ ಫ್ರಮ್ ಲೈನ್ ನಂಬರ್ 1 to 8 ವರೆಗೂ ಓದ್ತೀರಿ. ಅದರ ಜೊತೆಗೆ ಒಂದು ಮಾಕ್ ಟೆಸ್ಟ್ ತಗೊಂತೀರಿ ಆಫ್ ಯೂನಿಟ್ 15. ಇದಾದ ಮೇಲೆ ಪ್ಲಾಂಟ್ ಬಯೋಟೆಕ್ನಾಲಜಿ ಏನ್ ಪ್ರೀವಿಯಸ್ ಡೇ ನೀವು ಬಿಟ್ಟಿರ್ತೀರಿ ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡ್ತೀರಿ ಫ್ರಮ್ ಲೈನ್ ನಂಬರ್ 9 to 26. ಇದರ ಜೊತೆಗೆ ಇನ್ನೊಂದು ಯೂನಿಟ್ ತಗೊಂತೀರಿ. ಇದು ತುಂಬಾ ಸಣ್ಣದಾದ ಯೂನಿಟ್, ನಿಮ್ಮ ಇಡೀ ಸಿಲೆಬಸ್ ಅಲ್ಲೇ ಕಡಿಮೆ ಇರೋದು. ಮೈಕ್ರೋಬಿಯಲ್ ಅಂಡ್ ಎನ್ವಿರಾನ್ಮೆಂಟಲ್ ಬಯೋಟೆಕ್ನಾಲಜಿ ಫ್ರಮ್ ಲೈನ್ ನಂಬರ್ 1 to 10 ವರೆಗೂ ಓದ್ತೀರಿ. ಅದಾದ ಮೇಲೆ ಒಂದು 16th ಯೂನಿಟ್ ಇದು ಒಂದು ಮಾಕ್ ಟೆಸ್ಟ್. ಅದಾದ ಮೇಲೆ ಬಯೋ ಕೆಮಿಸ್ಟ್ರಿ ಆಫ್ ಇಟ್ ಈಸ್ ಆಫ್ ಹ್ಯಾವಿಂಗ್ 13 pages. ಅದಾದ ಮೇಲೆ ಬಯೋ ಇನ್ಫಾರ್ಮೆಟಿಕ್ಸ್ ಇಟ್ ಈಸ್ ಆಫ್ ಹ್ಯಾವಿಂಗ್ 11 pages. ಇದೆರಡನ್ನು ಕಂಪ್ಲೀಟ್ ಮಾಡ್ತೀರಿ. ಅದಾದ ಮೇಲೆ ಒಂದು ಮಾಕ್ ಟೆಸ್ಟ್ ಆಫ್ ಯೂನಿಟ್ 17 ತಗೊಂತೀನಿ. ಮತ್ತೆ ಸೊ ಇದು ಅಗ್ರಿ ಎಕ್ಸ್ಟೆನ್ಷನ್ ಅಂಡ್ ಸ್ಟಾಟಿಸ್ಟಿಕ್ಸ್ ಇದೆಯಾ ನಿಮಗೆ? ನೋ ಸರ್. ನೋ, ಇಟ್ ಈಸ್ 85%. ಸೊ ಇದನ್ನ ನಾನು ಚೇಂಜ್ ಮಾಡಿ ಹೊಸ PDF ಕಳಿಸ್ತೀನಿ ನಿಮ್ಗೆ. ಸೊ ಆನ್ ದ ಡೇ ಆಫ್ 18th of June ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗ್ಬಿಡ್ತದೆ. ಓಕೆನಾ? ಸೊ ಇದರಂತೆ ನೀವು ಪ್ಲಾನ್ ಮಾಡ್ಕೋಬೇಕು. ನಿಮ್ಮ ಏನು ಮಾಕ್ ಟೆಸ್ಟ್ಗಳಿರ್ತದೆ, ಏನ್ ನಿಮ್ಮ ಸ್ಟಡೀಸ್ ಇರ್ತದೆ, ಇದರಲ್ಲಿ ಕಾಂಪ್ರಮೈಸ್ ಆಗಕ್ಕೆ ಹೋಗಬೇಡಿ ದಯವಿಟ್ಟು. ಡೋಂಟ್ ಕಾಂಪ್ರಮೈಸ್ ಆನ್ ಯುವರ್ ಫಸ್ಟ್ ರೌಂಡೇ ನಿಮಗೆ ಆಲ್ಮೋಸ್ಟ್ ಆಲ್ ಪಿಕಪ್ ಮಾಡೋದು. ಅದಾದ ಮೇಲೆ ನಿಮ್ಗೆ ಯಾಕೆಂದ್ರೆ ಸಬ್ಸಿಕ್ವೆಂಟ್ ರೌಂಡ್ಸ್ ನಿಮಗೆ ಇನ್ನೂ ಟೈಮ್ ಕಡಿಮೆ ಆಗ್ತಾನೆ ಹೋಗ್ತದೆ.
ಓಕೆನಾ. ಸೊ ನಿಮಗೆ ಸಿಲೆಬಸ್ ಕಡಿಮೆ ಇದೆ, ಬಟ್ ಡಿಫ್ರೆಂಟ್ ಏರಿಯಾಸ್ ಇಂದ ಸಿಲೆಬಸ್ ಬರ್ತಿರೋದು ಸ್ವಲ್ಪ ಕಷ್ಟ ಆಗ್ತದೆ ಹೊರತು ಇನ್ನು ಎವ್ರಿಥಿಂಗ್ ಈಸ್ ಕಂಪೇರಿಟಿವ್ಲಿ ಲೆಸ್ ಕಾಂಪಿಟೇಟಿವ್ ದೆನ್ 85%. ಓಕೆ, ಈ ಒಂದು ಸ್ಟ್ರಾಟಜಿ ಅರ್ಥ ಆಯ್ತಾ ನಿಮಗೆ? ಹೇಗೆ ಯೂನಿಟ್ಸ್ ಅನ್ನು ಡಿವೈಡ್ ಮಾಡಬೇಕು, ಪ್ರತಿ ದಿವಸ ಒಂದೊಂದು ದಿವಸ ಹೇಗೆ ನೀವು ಓದ್ತಾ ಹೋಗ್ಬೇಕು. ಇಲ್ಲಿ ನೋಡಿ, ಯೂಶಲಿ ಏನ್ ಮಾಡ್ತಾರೆ, ಸಂಡೇ ಒಂದೊಂದು ಬ್ರೇಕ್ ಕೊಡ್ತಾರೆ. ಯೂಶಲಿ ನಾವು UPSCಗೋ ಅಥವಾ KPSCಗೋ ಅಥವಾ PSIಗೋ ಪ್ಲಾನ್ ಮಾಡಿದ್ರೆ ಸಂಡೇ ಒಂದ್ ದಿವಸ ಬ್ರೇಕ್ ಕೊಡ್ತೀವಿ. ನಿಮ್ಗೆ ಆ ತರ ಒಂದು ಬ್ರೇಕ್ ಬೇಕಾಗಿತ್ತಾ ಒಂದೊಂದ್ ದಿವಸ ವೀಕ್ಲಿ? ವಾಟ್ ಡು ಯು ಗೈಸ್ ಎಕ್ಸ್ಪೆಕ್ಟ್? ಸರ್ ಆಲ್ರೆಡಿ ಟೈಮ್ ಕಡಿಮೆ ಇದೆ ಸರ್. ಪೇಪರ್ ಒನ್ ಪ್ರಿಪೇರ್ ಆಗುತ್ತೆ. Yes, that is the reason I didn't give any kind of breaks here because ನಿಮ್ಗೆ ಆಲ್ರೆಡಿ ಟೈಮ್ ಆಗಿದೆ. ಸೊ ಇಲ್ಲಿ ನೋಡಿ, ಸಂಡೇ ಇಂದಾನೇ ನಿಮ್ಗೆ ಕ್ಲಾಕ್ ಸ್ಟಾರ್ಟ್ ಆಗಿದೆ, ಬಟ್ ಸ್ಟಿಲ್ ಯು ಗೈಸ್ ಡಿಂಟ್ ಮೇಡ್ ಎನಿ ಕೈಂಡ್ ಆಫ್ ಟೈಮ್ ಟೇಬಲ್. ಮಾಡಿದ್ದೀರಾ ಯಾರಾದ್ರೂ ಇದರಲ್ಲಿ? ಇವತ್ತು 4th ಡೇ, ಟೈಮ್ ಟೇಬಲ್ ಮಾಡಿದ್ದೀರಾ? ಇಲ್ವಲ್ಲ? ಸೊ ಆದ್ರಿಂದ ಇಲ್ಲಿ ನೋಡಿ, ಸ್ವಲ್ಪ ಸೀರಿಯಸ್ ಆಗ್ಬೇಕು ಇವಾಗಿಂದ. ಸೊ ಆದ್ರೆ ಇದೊಂದು ಬ್ಲೂ ಪ್ರಿಂಟ್ ಅಂತಾದ್ರೂ ಇಟ್ಕೊಳ್ಳಿ, ಇಲ್ಲಾಂದ್ರೆ ಇದನ್ನೇ ಫಾಲೋ ಮಾಡ್ತೀವಿ ಅಂದ್ರೆ ಇದನ್ನೇ ಫಾಲೋ ಮಾಡಿ. ಐ ರೆಫರ್ ಯು ಟು ಫಾಲೋ ದಿಸ್ ಬಿಕಾಸ್ ಇಟ್ ಈಸ್ ವೆರಿ ನಿಮ್ಗೆ ಲೂಸಿಡ್ ಆಗಿದೆ. ಲೂಸಿಡ್ ಅಂದ್ರೆ ನಿಮ್ಗೆ ತುಂಬಾ ಈಸಿ ಆಗಿದೆ, ತಲೆ ಕೆಡಿಸ್ಕೊಳೋ ನೆಸೆಸಿಟಿ ಇಲ್ಲ, ತುಂಬಾ ಈಸಿ ಇದೆ. ಸೊ ಇದನ್ನ ಯಾಕೆಂದ್ರೆ ನಿಮ್ಗೆ ಆರ್ಗನೈಸ್ಡ್ ವೇ ಅಲ್ಲಿ ಇದೆ, ಲೂಸಿಡ್ ಆಗಿದೆ, ಆರ್ಗನೈಸ್ಡ್ ಆಗಿದೆ, ಸ್ಟ್ರಕ್ಚರ್ಡ್ ಆಗಿದೆ. ಸೊ ಜಾಸ್ತಿ ತಲೆ ಕೆಡಿಸ್ಕೊಳೋದು ಬೇಡ ಅಲ್ವಾ? ಸೊ ಮತ್ತೆ ಇನ್ನೊಂದು ಸರ್, ನೀವು 4 rounds ಆಫ್ ಪ್ರಿಪರೇಷನ್ ನಮಗೆ ಹೇಳ್ತಿದ್ದೀರಿ. ಈ ಒಂದು ಪ್ರಶ್ನೆ ನಿಮ್ಮ ಬ್ರೈನ್ ಅಲ್ಲಿ ಬರಬೇಕು, ನಾನು ಹೇಳಿದ ಮೇಲೆ ಬರ್ತದೆ. ಸರ್, ನೀವು 4 rounds ಪ್ರಿಪರೇಷನ್ ಅಂತ ನಮ್ಗೆ ಹೇಳಿದ್ದೀರಿ. ನಾವು ಒಂದು 2 rounds ಪ್ರಿಪರೇಷನ್ ಮಾಡ್ತೀವಿ. ಒಂದ್ ಸ್ವಲ್ಪ ಡೆಪ್ತ್ ಆಗಿ ಓದ್ತೀವಿ, ಸ್ವಲ್ಪ ಅರ್ಥ ಮಾಡ್ಕೊಂಡು ಓದ್ತೀವಿ, ಸ್ವಲ್ಪ ಅನಲೈಸ್ ಮಾಡ್ಕೊಂಡು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದ್ತೀವಿ. ಈ ತರ ಮಾಡಕ್ ಹೋದ್ರೆ ನಮ್ಗೆ ಡೆಪ್ತ್ ಆಗಿ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ, ಅನಲೈಸ್ ಮಾಡಕ್ ಆಗೋದಿಲ್ಲ. ಸೊ ಟೈಮ್ ಕಡಿಮೆ ಆಗ್ಬಿಡ್ತದೆ, ಓದಕ್ ಆಗೋದಿಲ್ಲ ಅಂತ ಈ ಒಂದು ಡೌಟ್ ನಿಮ್ಮಲ್ಲಿ ಬಂದಿದ್ಯಾ? ಹೇಳಿ. ಹಲೋ, ಇದ್ದೀರಾ? ಎಲ್ರು ನಿದ್ದೆ ಮಾಡ್ತಿದ್ದೀರಾ ಹಿಂಗೆ? ಹಲೋ, ಕ್ವಶನ್ ಆಗ್ಲಿಲ್ಲ. ಕ್ವಶನ್ ಅರ್ಥ ಆಗಿಲ್ವಾ? ಇನ್ನೊಂದ್ಮೆ ರಿಪೀಟ್ ಮಾಡ್ತೀನಿ. ಇಲ್ಲಿ ನೋಡಿ, ಇವಾಗ ನಾನು ಏನ್ ಟೈಮ್ ಟೇಬಲ್ ರೆಡಿ ಮಾಡಿದೀನಿ, ಇದರಲ್ಲಿ 4 rounds ಆಫ್ ನಿಮ್ಮ ಸ್ಟ್ರಾಟಜಿನ ನಾನು ಪ್ಲಾನ್ ಮಾಡಿದ್ದೀನಿ. ನೋಡಿದ್ರ ಇಲ್ಲಿ? ಇಲ್ಲಿ ನೋಡಿ, 4 rounds ಮಾಡಿದೀನಲ್ವಾ? ರೌಂಡ್ 1, ರೌಂಡ್ 2, ರೌಂಡ್ 3, ರೌಂಡ್ 4 ಅಲ್ವೇ? ಕಾಣಿಸಿದ್ಯಾ? 15 days, 12 days, 8 days and 8 days. ಸರ್ ಕಾಣಿಸ್ತಿದೆ. ಸೊ ನಾನು ಹೇಳ್ತಿರೋದು ಏನಂದ್ರೆ, ನಿಮ್ಗೆ ಈ 4 rounds ಬಿಟ್ಟು 2 rounds ಪ್ರಿಪೇರ್ ಆಗ್ತೀವಿ ನಾವು ಸಾಕು. ಸ್ವಲ್ಪ ಚೆನ್ನಾಗಿ ಓದ್ಕೊಂತೀವಿ, ಇನ್ ಡೆಪ್ತ್ ಆಗಿ, ಸ್ವಲ್ಪ ಅರ್ಥ ಮಾಡ್ಕೊಂಡು ಓದ್ಕೊಂತೀವಿ, ಸ್ವಲ್ಪ ಅನಲೈಸ್ ಮಾಡ್ಕೊಂಡು ಓದ್ತೀವಿ ಅನ್ನೋದು ಏನಾದ್ರೂ ನಿಮ್ಗೆ ಮೈಂಡ್ ಅಲ್ಲಿ ಥಾಟ್ ಬಂತ ಅಂದ್ರೆ, ಇದರ ಪ್ರೋಸ್ ನಾನು ಹೇಳ್ತಿದ್ದೀನಿ, ಇದರ ಡ್ರಾಬ್ಯಾಕ್ಸ್ ಹೇಳ್ತಿದ್ದೀನಿ. ಸ್ವಲ್ಪ ಯೋಚನೆ ಮಾಡಿ. ಇದು ಸಿಲೆಬಸ್ ಬೇರೆ ಬೇರೆ ಸಬ್ಜೆಕ್ಟ್ಸ್ ಅಂದ್ರೆ ಇಂಟಿಗ್ರೇಟೆಡ್ ಇದೆ ಅಲ್ಲ, ಡೆಪ್ತ್ ಆಗಿ ಓದಕ್ಕೆ ನನಗೆ ಅಷ್ಟೊಂದು ಟೈಮೇ ಇಲ್ಲ. ಓದಿದ್ರೆ ನಾವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು MCQs ಹೇಗೋ MCQs ಇರುತ್ತೆ, ಕಾನ್ಸೆಪ್ಟ್ ಏನಾದ್ರು ಅರ್ಥ ಮಾಡ್ಕೊಂಡ್ರೆ ನಾವು ಗೆಟ್ ಆನ್ ಆಗ್ಬೋದು ಸರ್. ಅದೇ ಏನ್ ಗೊತ್ತಾ, ಇಲ್ಲಿ ನೀವು ಫೋಕಸ್ ಮಾಡ್ಬೇಕಾಗಿರೋದು, ಒಂದು ಯಾವ್ದಾದ್ರು ಒಂದು ಟಾಪಿಕ್ ಅನ್ನ ನೀವು ಇನ್ ಡೆಪ್ತ್ ಆಗಿ ಓದ್ಕೊಂಡು ಹೋಗ್ತಾ ಇದ್ರೆ ಆ ಟಾಪಿಕ್ ಇಂದ ನಿಮ್ಗೆ ಕ್ವಶನ್ಸ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅಲ್ವೇ? ಸೊ ಆದ್ರಿಂದ ಯು ಶುಡ್ ಹ್ಯಾವ್ ಟು ರೀಡ್ ಈಚ್ ಅಂಡ್ ಎವ್ರಿಥಿಂಗ್ ಇನ್ ದಿಸ್ 18 units ಅಲ್ಲಿ. ಎಲ್ಲಾನು ನೀವು ಫಸ್ಟ್ ರೌಂಡ್ ಓದ್ಕೊಂಡು ಹೋಗ್ತೀರಿ, ನಿಮ್ಗೆ ಅರ್ಥ ಆಗಿಲ್ಲ. ಸೆಕೆಂಡ್ ರೌಂಡ್ ಓದ್ಕೊಂಡು ಹೋಗ್ತೀರಿ, ಅಲ್ಲಿ ಒಂದ್ ಸ್ವಲ್ಪ ನಿಮ್ಗೆ ಎಲ್ಲ ಅರ್ಥ ಆಗ್ತಾ ಹೋಗ್ತದೆ. ಥರ್ಡ್ ರೌಂಡ್ ಅಲ್ಲಿ ನಿಮ್ಗೆ ಇನ್ನೂ ಒಂದ್ ಸ್ವಲ್ಪ ಕ್ಲೀನ್ ಆಗಿ ಅರ್ಥ ಆಗ್ತಾ ಹೋಗ್ತದೆ. 4th ರೌಂಡ್ ಅಲ್ಲಿ ನೀವು ಕಂಪ್ಲೀಟ್ ಪ್ಯಾಕೇಜ್ ಆಗ್ಬಿಡ್ತೀರಿ. ಓಕೆನಾ? ಇಲ್ಲೇನ್ ಮಾಡ್ತೀರಿ, ನೀವು 1 round ಕ್ಲೀನ್ ಆಗಿ ಅರ್ಥ ಮಾಡ್ತೀರಿ, ಇನ್ನೊಂದು ರೌಂಡ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಈಗ ನೀವು ಕಂಪ್ಲೀಟ್ ಮಾಡೋವರೆಗೆ ಏನಾಗ್ತದೆ ಅಂತ ಹೇಳಿದ್ರೆ, ಫಸ್ಟ್ ಅಲ್ಲಿ ಏನ್ ಓದಿದಿರಲ್ವಾ, ಲಾಸ್ಟ್ ಅಲ್ಲಿ ಬರೋವರೆಗೆ ನೀವು ಮರ್ತ ಹೋಗ್ಬಿಡ್ತೀರಿ ಅದನ್ನ. ಸೊ ಫಸ್ಟ್ ಆಫ್ ಆಲ್ ಯು ಡೋಂಟ್ ಹ್ಯಾವ್ ಟೈಮ್ ನಾವು. ಮತ್ತೆ ಇನ್ ಡೆಪ್ತ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಒಂದು ಸಬ್ಜೆಕ್ಟಿವ್ ನೀವೇನು ಬರೆಯಕ್ ಹೋಗ್ತಿಲ್ಲ. ಸಬ್ಜೆಕ್ಟಿವ್ ಇದ್ರೆ ಯು ಶುಡ್ ಹ್ಯಾವ್ ಟು ರೈಟ್
ಅನಲೈಸ್ ಮಾಡ್ಕೊಂಡು ರೈಟ್ ಮಾಡೋ ಬರಿಬೇಕು ನೀವು. ಇಲ್ಲಿ MCQ ಅಲ್ಲ, ನೀವು ನೋಡಿದ ತಕ್ಷಣ ಒಂದ್ ಸ್ವಲ್ಪ ನಿಮ್ಗೆ ಅರ್ಥ ಆಗ್ಬಿಟ್ಟು ಒಂದ್ ಸ್ವಲ್ಪ ಎಲಿಮಿನೇಷನ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಆನ್ಸರ್ ನ ಅಪ್ರೋಚ್ ಆಗ್ಬೋದು. ಸೊ ಆ ಒಂದು ರೀಸನ್ ಇಂದ ನೀವು ಟ್ರೈ ಟು ಕಂಪ್ಲೀಟ್ ದಿಸ್ 4 ರೌಂಡ್ಸ್. ಒಂದು ಹ್ಯಾಕ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಒಂದು ರಿಲಿಜಿಯಸ್ಲಿ ಯು ಶುಡ್ ಹ್ಯಾವ್ ಟು ಫಾಲೋ ದಿಸ್ ಟೈಮ್ ಟೇಬಲ್. ಓಕೆ, ನೀವು ಏನ್ ಮಾಡ್ತೀರಿ, ಇದನ್ನ ಟೈಮ್ ಟೇಬಲ್ ನ ಒಂದು ಪ್ರಿಂಟ್ ತಗೊಂಡು ಅಥವಾ ಇದ್ರಲ್ಲಿ ಚೇಂಜಸ್ ಮಾಡ್ಬೇಕಂದ್ರೆ ಇದೇ ಒಂದು ಟೈಮ್ ಟೇಬಲ್ ಅನ್ನ ಇಟ್ಕೊಂಡು ಏನಾದ್ರೂ ನಿಮ್ಗೆ ಬೇಕಂತ ಹಂಗೆ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಸೊ ಇದ್ರಲ್ಲಿ ನೋಡಿ ಕಂಪ್ಲೀಟ್ ನಿಮ್ಮ 18 ಯೂನಿಟ್ಸ್ ಕಂಪ್ಲೀಟ್ ಮಾಡಿದೀನಿ. ಅದ್ರ ಜೊತೆಗೆ ಮಾಕ್ ಟೆಸ್ಟ್ಗಳು ಯಾವ್ದಾವ್ದು ಅಟೆಂಡ್ ಮಾಡ್ಬೇಕು ಅದನ್ನು ಕೊಟ್ಟಿದ್ದೀನಿ. ಮತ್ತೆ ನಿಮ್ಗೆ ಯೂನಿಟ್ ವೈಸ್ ಲೈನ್ ವೈಸ್ ಸಹ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ದಿಸ್ ಇಸ್ ದ ಫಸ್ಟ್ ರೌಂಡ್ ಆಫ್ ಯುವರ್ ಪ್ರಿಪರೇಷನ್. ಅದಾದ ಮೇಲೆ ನಿಮ್ಗೆ ಏನಾದ್ರು ಇಲ್ಲ ಸೆಕೆಂಡ್ ರೌಂಡ್ ಬೇಕಾದ್ರೆ ನಮ್ಗೆ ಹೇಳಿ, ಸೆಕೆಂಡ್ ರೌಂಡ್ ಮಾಡ್ಕೊಡೋಣ. ಸೊ ಸೆಕೆಂಡ್ ರೌಂಡ್ಗೆ ನಿಮಗೆ ಟೈಮ್ ಬಹಳ ಕಡಿಮೆ ಇರ್ತದೆ. ಸೆಕೆಂಡ್ ರೌಂಡ್ಗೆ ನೀವು ಓದೋದು ತುಂಬಾ ಜಾಸ್ತಿ ಇರ್ತದೆ. ಸೆಕೆಂಡ್ ರೌಂಡ್ ಅಲ್ಲಿ 12 days ಯು ಶುಡ್ ಹ್ಯಾವ್ ಟು ಸ್ಟಡಿ 37 ಲೈನ್ಸ್ ಪರ್ ಡೇ. ಥರ್ಡ್ ರೌಂಡ್ ಸೆಕೆಂಡ್ ರೌಂಡ್ ಆದ್ಮೇಲೆ ಥರ್ಡ್ ರೌಂಡ್ ಏನ್ ಮಾಡ್ತೀರಿ, 8 days ಇದೆ, 56 pages ಅಂದ್ರೆ ಲೈನ್ಸ್ ಪರ್ ಡೇ. 56 into 3 ಅಂದ್ರೆ ಎಷ್ಟಾಯ್ತು, ನಿಯರ್ಲಿ 168 pages ನೀವು ಓದ್ಬೇಕು. ಸೊ ಫೋರ್ತ್ ರೌಂಡ್ ಅಲ್ಲೂ ಸೇಮ್ ಅದೇ ನಾನು ಮೇಂಟೈನ್ ಮಾಡಿದ್ದೀನಿ. ಓಕೆ, ಸೊ ಈ ತರ ಮಾಡ್ಕೊಂಡು ಹೋಗಿ. ಇದರ ಜೊತೆಗೆ ಯು ಶುಡ್ ಹ್ಯಾವ್ ಟು ಗೋ ಪ್ಯಾರಲಲಿ ಮಾಕ್ ಟೆಸ್ಟ್ಗಳನ್ನ ಮಾತ್ರ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಎಷ್ಟೊಂದು ಜಾಸ್ತಿ ಮಾಕ್ ಟೆಸ್ಟ್ಗಳು ಅಟೆಂಡ್ ಮಾಡ್ತೀರಾ ಅಷ್ಟೊಂದು ಒಳ್ಳೇದು ನಿಮಗೆ. ಓಕೆನಾ? ಮತ್ತೆ ಸರ್ ಡೈರೆಕ್ಟ್ ಕ್ವಶನ್ಸ್ ಇರೋ ಸರ್, ಕ್ವಶನ್ಸ್ ಹೇಗ್ ಬರುತ್ತೆ ಅಂದ್ರೆ ಇತ್ತೀಚೆಗೆಲ್ಲ ಕ್ವಶನ್ಸ್ ಅಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕಡಿಮೆ ಇರುತ್ತಲ್ಲ, ಸೊ ಹೌದು. ಇಲ್ಲಿ ಡೈರೆಕ್ಟ್ ಕ್ವಶನ್ಸ್ ಬರೋ ಚಾನ್ಸಸ್ ಇದೆಯಾ ಇಲ್ವೋ? ಇಲ್ಲಿ ನೋಡಿ, ತುಂಬಾ ಇವಾಗ ಸ್ಟೇಟ್ಮೆಂಟ್ ವೈಸ್ ಇರುತ್ತಾ ಅಥವಾ ಹೇಗೆ ಅಂತ? ಇಲ್ಲಿ ನೋಡಿ, ನಿಮಗೆ ಪೇಪರ್ 1 ಇದೆಯಲ್ಲ, ಪೇಪರ್ 1 ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಬರ್ತದೆ, ಅನಾಲೈಸಿಸ್ ಬೇಸ್ಡ್ ಬರ್ತದೆ. ಓಕೆ, ಇಲ್ಲಿ ಒಂದ್ ಸ್ವಲ್ಪ ನಿಮ್ಮ ಗ್ರೂಪ್ ಬಿ ಪೋಸ್ಟ್ ಇರೋದ್ರಿಂದ ಸ್ವಲ್ಪ ಟಫ್ನೆಸ್ ಸಹ ಜಾಸ್ತಿ ಇರ್ತದೆ. ಬಟ್ ಟೆಕ್ನಿಕಲ್ ಪೇಪರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಲಿಟಲ್ ಬಿಟ್ ಕಂಪೇರ್ ಟು ಈ ಸೈಡ್ ಅನ್ನು ಕಂಪೇರ್ ಮಾಡಿದ್ರೆ ಸ್ವಲ್ಪ ಈಸಿ ಬರ್ತದೆ. ಓಕೆ, ನೀವು ಜಾಸ್ತಿ ಅನಲೈಸ್ ಮಾಡಿಬಿಟ್ಟು ಬರೆಯೋ ನೆಸೆಸಿಟಿ ಇಲ್ಲ. ಸೊ ನಿಮಗೆ ಟೆಕ್ನಿಕಲ್ ಪೇಪರ್ ಅಂತ ಹೇಳಿದ್ರೆ ಇವಾಗ ಎಂಟ್ರೋಪಿ ಆಫ್ ಹೀಟ್ ಎಷ್ಟು, ಇಟ್ಸ್ ಎ ಡೈರೆಕ್ಟ್ ಕ್ವಶನ್. ಇಫ್ ಯು ಹ್ಯಾವ್ ರೆಡ್ ಯು ಕ್ಯಾನ್ ಅಟೆಂಡ್. ಸೊ ಇಲ್ಲಿ ಆಪ್ಷನ್ಸ್ ಬಂದಾಗ ಯು ಕ್ಯಾನ್ ಅಟೆಂಡ್ ಇಟ್ ಪ್ರಾಪರ್ಲಿ. ಓಕೆ, ಸೊ ಆದ್ರಿಂದ ಕಾರ್ನಾಟ್ ಇಂಜಿನ್ ನ ಪ್ರಿನ್ಸಿಪಲ್ ಏನು, ಈ ತರ ಕ್ವಶನ್ಸ್. ಮತ್ತೆ ಕೋಆಪರೇಟಿವ್ ಪ್ರಿನ್ಸಿಪಲ್ಸ್ ಏನೇನಿದಾವೆ, ಮತ್ತೆ ಹೌದು 7 ಪ್ರಿನ್ಸಿಪಲ್ಸ್ ಇದಾವೆ. ಮತ್ತೆ ನಿಮಗೆ ಮಿಲ್ಕ್ ಅಲ್ಲಿ ಯಾವ ಪ್ರೋಟೀನ್ ಇರ್ತದೆ, ಈ ತರ ಕ್ವಶನ್ಸ್. ಸೊ ನಿಮಗೆ ಸ್ವಲ್ಪ ಈಸಿ ಆಗಿರ್ತದೆ. ಇದನ್ನ ನೀವು ಒಂದ್ ಸ್ವಲ್ಪ ಓದ್ಕೊಂಡ್ರೆ ಓಕೆ. ಬಟ್ ಇಲ್ಲಿ ಸ್ವಲ್ಪ ಅನಲೈಸಿಸ್, ಸ್ವಲ್ಪ ಟಫ್ನೆಸ್, ಸ್ವಲ್ಪ ನಿಮಗೆ ಮಲ್ಟಿಪಲ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್, ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್. ಇವಾಗ ನೋಡಿ, ಸ್ಟೇಟ್ಮೆಂಟ್ 1 ಕೊಟ್ಬಿಟ್ಟು ಅದರ ಬಗ್ಗೆ ಒಂದು ಇದು ಕೊಟ್ಟಿರ್ತಾರೆ. ಒಂದು ಎಕ್ಸ್ಪ್ಲೈನ್ ಮಾಡ್ಬಿಡಲ್ಲ ಒಂದು ಕ್ವಶನ್ ಮಾಡಿ ಸರ್. ಎಸ್ ಸರ್. ಆನ್ಸರ್ ಕ್ವಾಲಿಟಿಯಿಂದ ತಗೋಣ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. So, A, fundamental rights, part 3. There are 7 fundamental rights. Fundamental rights are bought from USA. ಅದಾದ ಮೇಲೆ ರೈಟ್ ಟು ಈಕ್ವಾಲಿಟಿ ಆರ್ ಇನ್ ಆರ್ಟಿಕಲ್ 19 to 22. ಓಕೆ, ಸೊ ಇದರಲ್ಲಿ
ಮತ್ತೆ ಏನ್ ಕೇಳ್ತಾರೆ, ಸ್ಟೇಟ್ಮೆಂಟ್ ಎ ಕರೆಕ್ಟ್, ಸ್ಟೇಟ್ಮೆಂಟ್ ಎ ಬಿ ಸಿ ಕರೆಕ್ಟ್, ಸ್ಟೇಟ್ಮೆಂಟ್ ಎ ಬಿ ಕರೆಕ್ಟ್, ಆಲ್ ಆರ್ ಕರೆಕ್ಟ್. ಓಕೆ, ಇದರಲ್ಲಿ ಎಷ್ಟೊಂದು ಕರೆಕ್ಟ್ ಇದಾವೆ ಸ್ಟೇಟ್ಮೆಂಟ್ಸ್? ನೋಡಿ, ಸ್ವಲ್ಪ ಅನಲೈಸ್ ಮಾಡಿ ಈ ಕ್ವಶನ್ ಅನ್ನ. ಸರ್ 2 ಸ್ಟೇಟ್ಮೆಂಟ್ ಮಾತ್ರ ರೈಟ್ ಇದೆ ಸರ್. ಗುಡ್. ಇದ್ರಲ್ಲಿ ನೋಡಿ ಬರೀ ಎ ಅಂಡ್ ಸಿ ಮಾತ್ರ ಕರೆಕ್ಟ್ ಇದಾವೆ. ಸೊ ದೇರ್ ಆರ್ 6 ಫಂಡಮೆಂಟಲ್ ರೈಟ್ಸ್. ಅದಾದ ಮೇಲೆ ನಿಮ್ಗೆ ರೈಟ್ ಟು ಇಕ್ವಾಲಿಟಿ ಬರೋದು ಯಾವ ಆರ್ಟಿಕಲ್ಸ್ ಅಲ್ಲಿ? 14 to 18. 14 to 18. ಸೊ ನಾನು ಈ ಕ್ವಶನ್ ಫ್ರೇಮ್ ಮಾಡಿರೋದು ನಾನು ರಾಂಗು, ಯಾಕೆಂದ್ರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಮಾಡೋಣ ಅಂತ ಮಾಡಿದೆ. ಸೊ ಫಂಡಮೆಂಟಲ್ ರೈಟ್ಸ್ ಪಾರ್ಟ್ 3 ಅಲ್ಲಿ ಬರ್ತದೆ, ಫಂಡಮೆಂಟಲ್ ರೈಟ್ಸ್ ಆರ್ ಬಾರೋಡ್ ಫ್ರಮ್ USA. ದೇರ್ ಆರ್ 7 ಅಲ್ಲ 6 ಫಂಡಮೆಂಟಲ್ ರೈಟ್ಸ್ ಇದಾವೆ. ಮತ್ತೆ ರೈಟ್ ಟು ಇಕ್ವಾಲಿಟಿ ಫ್ರಮ್ 14 to 18 ಬರ್ತದೆ. ಸೊ ಇದರಲ್ಲಿ ನಿಮಗೆ ಆಪ್ಷನ್ ಎ ಅಂಡ್ ಸಿ ಇಸ್ ಕರೆಕ್ಟ್. ಈ ತರ ಕ್ವಶನ್ ಬಂದ್ಬಿಟ್ರೆ ನಿಮ್ಗೆ ಬೋನಸ್. ಸೊ ಆದ್ರಿಂದ ಈ ತರ ಕ್ವಶನ್ಸ್ ಬರ್ತದೆ ನಿಮಗೆ. ಮೊದಲೇ ಏನ್ ಬರ್ತಿತ್ತು, ಫಂಡಮೆಂಟಲ್ ರೈಟ್ಸ್ ಆರ್ ರೈಟ್. ಇನ್ನೊಂದು ಫ್ರೇಮ್ ಮಾಡ್ತೀನಿ. Right to equality comes under which article? A 14 to 18. ಇದಾದ ಮೇಲೆ 19 to 22. C 23 to 24. D 25 to 28. ರೈಟ್ ಆನ್ಸರ್ ಯಾವುದು ಇದಕ್ಕೆ? ಸರ್ 14 to 18. 14 to 18. 19 to 22 ಏನ್ ಬರ್ತದೆ? ರೈಟ್ ಟು ಫ್ರೀಡಮ್. ರೈಟ್ ಟು ಫ್ರೀಡಮ್. 23 and 24 ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಮತ್ತೆ 25 to 28 ಫ್ರೀಡಮ್ ಆಫ್ ರಿಲಿಜನ್. ಓಕೆನಾ? ನೋಡಿ, ಇದರಲ್ಲಿ ನಿಮಗೆ ಇದೊಂದು ಪಾಯಿಂಟ್ ಗೊತ್ತಿದ್ರೆ ಸಾಕಾಗ್ತಿತ್ತು. ಇವಾಗ ನೀವು ಹೇಳಿದ್ರಲ್ಲ, ರೈಟ್ ಆಗ್ಬಿಡ್ತಿತ್ತು ಕ್ವಶನ್. ಬಟ್ ಇದ್ರಲ್ಲಿ ಹಂಗೆ ಗೊತ್ತಾಗ್ತದಾ? ನಿಮ್ಗೆ 4ಕ್ಕೆ 4 ಪಾಯಿಂಟ್ಸ್ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಕ್ಕಾಗೋದು. ಸೊ GS ಅಲ್ಲಿ ಏನ್ ಮಾಡ್ತಾರೆ, ಈ ತರಹದ ಆನ್ಸರ್ ಕ್ವಶನ್ಸ್ ಬರ್ತಿದೆ, MCQಗಳು ಈ ತರದ್ದು ಮೊದಲು ಬರ್ತಿತ್ತು. ನಿಮಗೆ ಈ ತರ MCQಗಳು ನೀವು ಪೇಪರ್ 2 ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ? ಪೇಪರ್ 2 ಅಲ್ಲಿ ಈ ತರ ಖಂಡಿತ ಬರೋದಿಲ್ಲ. ಈ ತರ ಟಫ್ನೆಸ್ ನಿಮಗೆ IIT ಲೆವೆಲ್ಗೆ ಹೋಗುತ್ತೆ. ಸೊ GS ಅಲ್ಲಿ ನೀವು ಈ ತರ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಅರ್ಥ ಆಯ್ತಾ? ಎಸ್ ಸರ್. ಆನ್ಸರ್. ನರ್ವಸ್ ಆಗಕ್ ಹೋಗ್ಬೇಡಿ. ಟ್ರೈ ಟು ಅಕ್ಸೆಪ್ಟ್ ದ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ದಿಸ್ ಎಕ್ಸಾಮ್ ಇಸ್ ಗೋಯಿಂಗ್ ಟು ಬಿ ಟಫ್. ಪೇಪರ್ 1 ತುಂಬಾ ಟಫ್ ಇರ್ತದೆ. ಪೇಪರ್ 2 ನಿಮ್ಮ ಎಫರ್ಟ್ಸ್ ಮೇಲೆ ನಿಮಗೆ ರಿಸಲ್ಟ್ಸ್ ಬರ್ತದೆ. ನೀವು ಕಂಪ್ಲೀಟ್ ಮಾಡ್ಬೇಕು ಪೇಪರ್ಸ್ ಅನ್ನ. ಓಕೆ, ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸೆಕ್ಷನ್ ಅನ್ನ ಬಿಡಕ್ ಹೋಗ್ಬೇಡಿ. 18 ಯೂನಿಟ್ಸ್ ಅಲ್ಲಿ ಇದಾವಲ್ಲ, ಸೊ ನಿಮ್ಗೆ ಲಾಸ್ಟ್ ಯೂನಿಟ್ ನಂಬರ್ 17 and 18 ಸಣ್ಣ ಇದಾವೆ. 16, 17, 18 ಅದನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಸಣ್ಣ ಅಲ್ಲಿಂದ ಒಂದು ನಿಮಗೆ ಕ್ವಶನ್ಸ್ ಒಂದು 3-4 ಯೂನಿಟ್ಸ್ ಇಂದ ಬರ್ತವೆ, ಈಸಿ ಇರ್ತದೆ. ಕೊನೆ ಯೂನಿಟ್ಸ್ ಯೂಶಲಿ ಟೆನ್ ಟು ಫರ್ಗೆಟ್ ಅಲ್ವೇ? ಮತ್ತೆ ನೋಡೋಣ ಅಂತ ಅದಕ್ಕೆ ಏನೋ ಒಂದು ಔಟ್ಕ್ಯಾಸ್ಟ್ ತರ ಮಾಡ್ಬಿಡ್ತೀರಿ ಲಾಸ್ಟ್ ಅಲ್ಲಿ ಬರೋ ಯೂನಿಟ್ಸ್ ಅನ್ನ. ಮಾಡ್ತೀರೋ ಇಲ್ವೋ? ಆಗಿದೆಯೋ ಇಲ್ವೋ ನಿಮ್ ಕಾಲೇಜ್ ಡೇಸ್ ಅಲ್ಲಿ? ಹೇಳಿ, ರೆಸ್ಪಾನ್ಸ್ ಮಾಡ್ಬೇಕು. ಮಾಡಿದೀವಿ ಸರ್ ಅಂದ್ರೆ ಮಾಡಿದೀವಿ, ಇಲ್ಲ ಅಂದ್ರೆ ಇಲ್ಲ. ಹೌದು ಸರ್, ಮಾಡಿದೀವಿ. ಸೊ ಈ ಲಾಸ್ಟ್ ಯೂನಿಟ್ಸ್ ಇರ್ತಾವಲ್ಲ, ತುಂಬಾ ಈಸಿ ಕ್ವಶನ್ಸ್ ಬರ್ತವೆ ಅದರಿಂದ. ಸೊ ಅದರಿಂದ ಯು ಶುಡ್ ಹ್ಯಾವ್ ಟು ಕವರ್ ದ ಹೋಲ್ ಸಿಲೆಬಸ್ ಇನ್ 15 days. ಅದಾದ ಮೇಲೆ 12 days ಅಲ್ಲಿ ಕಂಪ್ಲೀಟ್ ಮಾಡ್ತೀರಿ, ಅದಾದ್ಮೇಲೆ 8 days. ಸೊ ಈ ತರ ಮಾಡ್ಕೊಂಡು ಹೋದಾಗ ಯು ವಿಲ್ ಕಂಪ್ಲೀಟ್ ಎವ್ರಿಥಿಂಗ್. ಓಕೆ, ಏನು ಬಿಟ್ಟು ಹೋಗೋದಿಲ್ಲ. ಮತ್ತೆ ಈ ಒಂದು 51 days ನಿಮಗೆ ಸಾಕಾ ಅನ್ನೋ ಒಂದು ಪ್ರಶ್ನೆ ಬಂದಾಗ ಯು ಶುಡ್ ಹ್ಯಾವ್ ಟು ಪ್ರೂವ್ ಇಟ್, ಯು ವಿಲ್ ಡೂ ಇಟ್ ಅಂತ. ಓಕೆ, ಬಿಕಾಸ್ ದೇರ್ ಈಸ್ ಎನಿಥಿಂಗ್ ಪ್ಲಾನ್ ಬಿ ಇದೆಯಾ ಇದಕ್ಕೆ?
ದೇರ್ ಇಸ್ ನೋ ಪ್ಲಾನ್ ಬಿ ಆಸ್ ಆಫ್ ನೌ. ಮತ್ತೆ ಡೈಲಿ ಮತ್ತೆ ವೀಕ್ಲಿ ಟಾರ್ಗೆಟ್ಸ್ ಇಟ್ಕೊಳ್ಳಿ. ಇವಾಗ ಡೈಲಿ ಟಾರ್ಗೆಟ್ಸ್ ಆಲ್ರೆಡಿ ನಾನು ನಿಮ್ಗೆ ಕೊಟ್ಟಿದ್ದೀನಿ, ಅದ್ರ ತಕ್ಕಂತ ಪ್ಲಾನ್ ಮಾಡ್ಕೊಳ್ಳಿ. ವೀಕ್ಲಿ ಟಾರ್ಗೆಟ್ಸ್ ಇಟ್ಕೊಳ್ಳಿ. ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿರೋ SCS ಜಾಯ್ನ್ ಆಗಿ ಸೆಕ್ಷನಲ್ಲೂ ಮತ್ತೆ ಫುಲ್ ಲೆಂತ್ ಎರಡನ್ನೂ ಅಟೆಂಡ್ ಮಾಡಬೇಕು. ಗೊತ್ತಾಯ್ತಾ? ಸೆಕ್ಷನಲ್ ಬರೀ ನಾನು ಸ್ವಲ್ಪ ಜನ ಹೇಳ್ತೀವಿ ಸರ್ ನಾವು ಫುಲ್ ಲೆಂತ್ ಮಾತ್ರ ಅಟೆಂಡ್ ಮಾಡ್ಕೊಂತೀವಿ ಹಾಗೆ ಹೀಗೆ ಅಂತ. ಬಟ್ ಫುಲ್ ಲೆಂತ್ ಓಕೆ, ವೆಲ್ ಅಂಡ್ ಗುಡ್. ಬಟ್ ಸೆಕ್ಷನಲ್ ಅಟೆಂಡ್ ಮಾಡಿದಾಗ ನಿಮ್ಗೆ ಇನ್ ಡೆಪ್ತ್ ಸ್ವಲ್ಪ ಪ್ರತಿಯೊಂದು ಪಾಯಿಂಟ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕ್ಲಾರಿಫೈ ಆಗ್ತದೆ. ಇವಾಗ ನಿಮಗೆ ಅಗ್ರಿ ಮಾರ್ಕೆಟಿಂಗ್ ಇರೋ ಒಂದು ಕ್ವಶನ್ ಪೇಪರ್ ಇಂದ 100 ಕ್ವಶನ್ಸ್ ಬರ್ತಿದಾವ ಅಂತ ಹೇಳಿದ್ರೆ ಈ 100 ಕ್ವಶನ್ಸ್ ಇಂಪಾರ್ಟೆಂಟ್ ಇರ್ತದೆ. ಯಾಕಂದ್ರೆ ಇಂಪಾರ್ಟೆಂಟ್ ಏರಿಯಾಸ್ ಇಂದ ಬಂದಿರುತ್ತೆ. ಈ 100 ಕ್ವಶನ್ ಅಲ್ಲಿ ನಿಮ್ಗೆ ಎಷ್ಟೊಂದು ಮಾರ್ಕ್ಸ್ ಬರ್ತದೆ? ಒಂದು 5 to 6 ಕ್ವಶನ್ಸ್ ಇದರಿಂದ ರೈಸ್ ಆಗ್ಬೋದು. 100 ಕ್ವಶನ್ ಓದಿರಾ ಅಂದ್ರೆ ಇದರಲ್ಲಿ 5 to 6 ಅಲ್ಲಿ ಒಂದು 3 to 4 ಆದ್ರೂ ಬರೋದಿಲ್ವೇ? ಹೇಳಿ. ಸೊ ಆ ತರ ನೀವು ಆವರೇಜ್ ತಗೊಂಡ್ ಹೋಗ್ಬೇಕು. ಅರ್ಥ ಆಯ್ತಾ ನಾನು ಹೇಳಿದ್ದು ಇವಾಗ? ಹಾ ಸರ್ ಅರ್ಥ ಆಯ್ತು. ಸರ್ ಹೇಳಿ ಮೇಡಮ್. ರೆಫರೆನ್ಸ್ ಬುಕ್ಸ್ ಏನಾದ್ರು ಇದ್ರಲ್ಲಿ ಏನಾದ್ರು ರೆಫರೆನ್ಸ್ ಬುಕ್ ಏನಂದ್ರೆ ಇವಾಗ ಅಗ್ರಿ 85% ನವ್ರಿಗೆ ರೆಫರೆನ್ಸ್ ಬುಕ್ಸ್ ಇಲ್ಲ. ಅವ್ರಿಗೆ ಇದು ನೇಮ್ರಾ ಸುಂದಾ ಅದು ಇದು ಇದಾವೆ. ಬಟ್ ಅದ್ರಲ್ಲೂ ಅವ್ರಿಗೆ ಹೋಲಿಸ್ಟಿಕ್ ಆಗಿ ಸಿಲೆಬಸ್ ಕವರ್ ಆಗ್ತಿಲ್ಲ. ಸೊ ಆದ್ರಿಂದ ನಾವು 85% ನವ್ರಿಗೂ ಮಾಡಿದೀವಿ ನೋಟ್ಸ್, ನಿಮಗೂ ಮಾಡಿದೀವಿ. ನಿಮ್ದು ಹೆಂಗಿದೆ ಅಂತ ಹೇಳಿದ್ರೆ ನಿಮ್ ಒಂದೊಂದು ಡಿಗ್ರಿನ ಒಂದೊಂದು ಸಿಲೆಬಸ್ ಅಂತ ತೆಗೆದಿದ್ದಾರೆ. ಅದು ಸ್ಟಾರ್ಟಿಂಗ್ 5 ಯೂನಿಟ್ಸ್ 1 to 5 ಇರಿ. ಸಿಲೆಬಸ್ ಕಾಪಿ ಓಪನ್ ಮಾಡ್ಕೊಳ್ಳಿ ನೀವೆಲ್ರು. ಗಿವ್ ಯು ಒಂದ್ ಸ್ವಲ್ಪ ಟೈಮ್ ಕೊಡ್ತೀನಿ, ದಯವಿಟ್ಟು ಸಿಲೆಬಸ್ ಕಾಪಿನ ಓಪನ್ ಮಾಡ್ಕೊಳ್ಳಿ. ಎಸ್ ಸರ್, ಓಪನ್ ಮಾಡಿದ್ವಿ ಸರ್. ಎಲ್ರು ಓಪನ್ ಮಾಡ್ಕೊಂಡ್ರ? ಇದನ್ನೆಲ್ಲ ನಾನು ಬರ್ದಿರೋದನ್ನೆಲ್ಲ ಇದು ಈ ಫೈಲ್ ಅನ್ನು ಶೇರ್ ಮಾಡ್ತೀನಿ. ಒಂದು ಕಂಪ್ಲೀಟ್ ನೀಟ್ ಆಗಿರೋ ಒಂದು ಫೈಲ್ ಅನ್ನು ಶೇರ್ ಮಾಡ್ತೀನಿ. ಸೊ ಫಸ್ಟ್ ಬಂದಿದೆ ಅಗ್ರಿ ಮಾರ್ಕೆಟಿಂಗ್, ಸೆಕೆಂಡ್ ಬಂದಿದೆ ನಿಮಗೆ ಇನ್ಪುಟ್ ಮಾರ್ಕೆಟಿಂಗ್, ಥರ್ಡ್ ಬಂದಿದೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಫೋರ್ತ್ ಬಂದಿದೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಫಿಫ್ತ್ ಬಂದಿದೆ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಕೋಆಪರೇಷನ್, ಸಿಕ್ಸ್ತ್ ಒಂದು ಬಂದಿದೆ, ಇಲ್ಲಿ ಸ್ವಲ್ಪ ಟ್ರ್ಯಾಕ್ ಚೇಂಜ್ ಆಯಿತು, ಸಾಯಿಲ್ ಅಂಡ್ ವಾಟರ್ ಇಂಜಿನಿಯರಿಂಗ್, ಸೆವೆಂತ್ ಬಂದಿದೆ ಫಾರ್ಮ್ ಪವರ್ ಅಂಡ್ ಮಷಿನರಿ ಇಂಜಿನಿಯರಿಂಗ್, ಏಯ್ತ್ ಒಂದು ಬಂದಿದೆ ಪ್ರೊಸೆಸಿಂಗ್ ಅಂಡ್ ಫುಡ್ ಇಂಜಿನಿಯರಿಂಗ್. ನೋಡ್ತಿದ್ದೀರಾ ಒಂದ್ ಸ್ವಲ್ಪ ಇಲ್ಲಿ ಒಂದ್ ಸ್ವಲ್ಪ ಟ್ರ್ಯಾಕ್ ಚೇಂಜ್ ಆಯ್ತು. ಮತ್ತೆ ಬೇಸಿಕ್ ಇಂಜಿನಿಯರಿಂಗ್, ಅದಾದ ಮೇಲೆ 10th ಒಂದು ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್, ಇಲ್ಲಿ ಸ್ವಲ್ಪ ಚೇಂಜ್ ಆಯ್ತು. ಫುಡ್ ಪ್ರೊಸೆಸಿಂಗ್ ಟೆಕ್ನಾಲಜಿ, ಅದಾದ ಮೇಲೆ ಫುಡ್ ಸೇಫ್ಟಿ ಅಂಡ್ ಕ್ವಾಲಿಟಿ, ಇದಾದ ಮೇಲೆ 13th ಫುಡ್ ಪ್ರೊಸೆಸ್ ಇಂಜಿನಿಯರಿಂಗ್, ಅದಾದ ಮೇಲೆ 14th ಫುಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ನೆನಪಲ್ಲಿ ಇಟ್ಕೊಳ್ಳಿ, ನೀವು ಈ 14th ಯೂನಿಟ್ ಓದುವಾಗ ಇಲ್ಲಿನ ಸಿಲೆಬಸ್ ಓವರ್ಲ್ಯಾಪ್ ಆಗ್ತದೆ, ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಮತ್ತೆ 15th ಯೂನಿಟ್ ಪ್ಲಾಂಟ್, ಇಲ್ಲಿ ಸ್ವಲ್ಪ ಟ್ರ್ಯಾಕ್ ಚೇಂಜ್ ಆಯ್ತು, ಪ್ಲಾಂಟ್ ಬಯೋಟೆಕ್ನಾಲಜಿ. ಅದಾದ ಮೇಲೆ 16th ಮೈಕ್ರೋಬಿಯಲ್ ಅಂಡ್ ಎನ್ವಿರಾನ್ಮೆಂಟಲ್ ಬಯೋಟೆಕ್, 17th ಬಯೋಕೆಮಿಸ್ಟ್ರಿ, 18th ಬಯೋ ಇನ್ಫಾರ್ಮೆಟಿಕ್ಸ್. ಕರೆಕ್ಟಾ? ಎಸ್ ಸರ್. ಸೊ ಇದರಲ್ಲಿ ಈ ಇಷ್ಟೊಂದು ಯೂನಿಟ್ಸು
ಯಾವ ಡಿಗ್ರಿ ಅವ್ರಿಗೆ ಬರ್ತದೆ ಹೇಳಿ? ಸರ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸರ್. ಅಗ್ರಿ ಮಾರ್ಕೆಟಿಂಗ್ ಅವ್ರಿಗೆ ಇದೀರಾ ಯಾರಾದ್ರೂ ಅಗ್ರಿ ಮಾರ್ಕೆಟಿಂಗ್ ಅವರು ಅಟೆಂಡ್ ಆಗ್ತಿದ್ದೀರಾ? ಅಗ್ರಿ ಮಾರ್ಕೆಟಿಂಗ್ ಅವ್ರು ಯಾರಾದ್ರೂ? ಇಲ್ವಾ ಯಾರು? ನೋ ಸರ್, ನಾವೆಲ್ಲ 15% ಅಲ್ಲಿ ಅದು ಇಂಟಿಗ್ರೇಟೆಡ್ ಎಲ್ಲ ಇದೆಯಲ್ಲ ಸರ್, ಅದೆಲ್ಲ ಕ್ಯಾಂಡಿಡೇಟ್ಸ್. ಅಗ್ರಿ ಮಾರ್ಕೆಟಿಂಗ್ ಅಲ್ಲಿ ಅದು 85 ಅಲ್ಲಿ ಬರುತ್ತೆ ಅನ್ಸುತ್ತೆ. ಇಲ್ಲ 85 ಬರೀ ಅಗ್ರಿ ಬಿ ಎಸ್ ಸಿ ಅವ್ರಿಗೆ. 15 ಅಲ್ಲಿ ಎಲ್ರೂ ಇದ್ದೀರಿ ನೀವು. ಓಕೆ, ನೆಕ್ಸ್ಟ್ ಈ ಸಾಯಿಲ್ ಅಂಡ್ ಓಕೆ ಅಗ್ರಿ ಇಂಜಿನಿಯರಿಂಗ್ ಬರುತ್ತೆ. ಈ ಸಾಯಿಲ್ ಅಂಡ್ ವಾಟರ್ ಇಂಜಿನಿಯರಿಂಗ್, ಬೇಸಿಕ್ ಇಂಜಿನಿಯರಿಂಗ್ ಇಲ್ಲೋರಿಗೆ ಅಗ್ರಿ ಇಂಜಿನಿಯರಿಂಗ್ ಅವರು ಬರ್ತದೆ. ಯಾರಾದ್ರೂ ಇದ್ದೀರಾ ಅಗ್ರಿ ಇಂಜಿನಿಯರಿಂಗ್ ಅವರು? ಮತ್ತೆ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್, ಫುಡ್ ಪ್ರೊಸೆಸ್ ಟೆಕ್ನಾಲಜಿ, ಫುಡ್ ಸೇಫ್ಟಿ ಅಂಡ್ ಕ್ವಾಲಿಟಿ, ಫುಡ್ ಪ್ರೊಸೆಸ್ ಅಂಡ್ ಪ್ರೊಸೆಸಿಂಗ್ ಇಂಜಿನಿಯರಿಂಗ್, ಫುಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಇದು ಯಾವ ಡಿಗ್ರಿ ಅವ್ರು ಬರ್ತದೆ? ಫುಡ್ ಸೈನ್ಸ್, ಫುಡ್ ಟೆಕ್ನಾಲಜಿ, ಫುಡ್ ಫುಡ್ ಟೆಕ್ನಾಲಜಿ, ಟೆಕ್ನಾಲಜಿ ಮತ್ತೆ ಇದು ಪ್ಲಾಂಟ್ ಬಯೋಟೆಕ್ನಾಲಜಿ, ಮೈಕ್ರೋಬಯಲ್ ಅದೆಲ್ಲ ಬಯೋಟೆಕ್. ಎಲ್ಲ biotech. ಇದೀವಿ ಸರ್ ಬಯೋಟೆಕ್ ದವ್ರು. ಓಕೆ, ಬಯೋಟೆಕ್ ಅವ್ರು ಇದಾರೆ ಇವರು ಇದಾರೆ ಬಾಯ್ ಬಿಡ್ತಿಲ್ಲ ಅಷ್ಟೇ. ಸರ್ ಸೊ ಇಲ್ಲಿ ನೋಡಿ, ವಾಟ್ ಐ ಮೀನ್ ಟು ಎಕ್ಸ್ಪ್ಲೈನ್ ಯು. ಏನಕ್ಕೆ ಬಂದೆ ನಾನು ಇಲ್ಲಿಗೆ? ಡಿಗ್ರಿ ಕಮ್ಮಿ Reference. ಆಗಿದೆ. ಹಾ, ಡಿಗ್ರಿ reference. ಆಗಿದೆ ನೋಟ್ಸ್. ಹೌದು. ಸೊ ಆದ್ರಿಂದ ನಿಮ್ಗೆ ಇಲ್ಲಿ ಯಾರು ABM ಮಾಡಿರ್ತಾರೆ ಅವರು ಈ ಒಂದು ಸಿಲೆಬಸ್ ಅನ್ನು ಓದೋದು ಕಷ್ಟ ಆಗುತ್ತೋ ಇಲ್ವೋ? ಪ್ರತಿಯೊಬ್ಬರಿಗೂ ಕಷ್ಟ ಆಗ್ತದೆ. ಅವ್ರವ್ರ ಏರಿಯಾ ಬಿಟ್ರೆ ಇನ್ನು ಬೇರೆ ಏರಿಯಾಸ್ ಅನ್ನೆಲ್ಲ ಕಂಪ್ಲೀಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಸೊ ಆದ್ರಿಂದ ಯು ಶುಡ್ ಹ್ಯಾವ್ ಟು ಏನಂದ್ರೆ ಫಸ್ಟ್ ನಿಮ್ಮ ಸೆಲ್ಫ್ ನೋಟ್ಸ್ ಮಾಡ್ಕೊಂಡಿರ್ಬೇಕು. ಇದುವರೆಗೆ ಮಾಡಿದೀರಾ ಯಾರಾದ್ರೂ? ಇಲ್ಲಾಂದ್ರೆ ಯು ಶುಡ್ ಹ್ಯಾವ್ ಟು ರಿಲೈ ಆನ್ ಸಮ್ ಇನ್ಸ್ಟಿಟ್ಯೂಟ್ಸ್ ನೋಟ್ಸ್. ಐ ಆಮ್ ನಾಟ್ ಟೆಲಿಂಗ್ ಯು ಟು ಪರ್ಚೇಸ್ ಅವರ್ ನೋಟ್ಸ್, ಬಟ್ ಏನ್ ಫ್ಯಾಕ್ಟ್ ಇದೆ ಅದನ್ನ ಹೇಳ್ತೀನಿ ಅಷ್ಟೇ. ಸಮ್ ಇನ್ಸ್ಟಿಟ್ಯೂಟ್ ನೋಟ್ಸ್ ಯಾವುದು ಪ್ರಾಪರ್ ಆಗಿದೆ ಅದನ್ನ ಅನಲೈಸ್ ಮಾಡಿ. ಯಾಕೆಂದ್ರೆ ನಿಮಗೆ ಇವಾಗ ದುಡ್ಡು ಒಂದು 10-15 ಸಾವಿರ ಇವತ್ತಲ್ಲ ನಾಳೆ ಸಂಪಾದಿಸ್ಕೋಬಹುದು, ಬಟ್ ಈ ಒಂದು ಆಪರ್ಚುನಿಟಿ ಸಿಗೋದಿಲ್ಲ. ಓಕೆನಾ? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡಿ. ಇವಾಗಂತೂ ದಯವಿಟ್ಟು ಜುಬುಲ್ರ ಹಾಕಕ್ ಹೋಗ್ಬೇಡಿ, ಬಿಕಾಸ್ ಇಟ್ ವಿಲ್ ಚೇಂಜ್ ಯುವರ್ ಲೈಫ್ ಡ್ರಾಸ್ಟಿಕಲಿ. ಓಕೆನಾ? ವಿತಿನ್ ಒನ್ ಡೇ ಯು ಶುಡ್ ಹ್ಯಾವ್ ಟು ಡಿಸೈಡ್, ಬಿಕಾಸ್ ಯು ಡೋಂಟ್ ಹ್ಯಾವ್ ಟೈಮ್. ವಿಚ್ ಈಸ್ ದ ಬೆಸ್ಟ್ ಬುಕ್, ವಿಚ್ ಈಸ್ ದ ಬ್ಯಾಡ್ ಬುಕ್ ಅಂತ ಡಿಸೈಡ್ ಮಾಡಿದ್ದೆ. ಒಂದ್ಸತಿ ನೀವು ಅದನ್ನ ಬಿಲೀವ್ ಮಾಡಿದೀರಾ ಅಂತ ಹೇಳಿದ್ರೆ ಯು ಶುಡ್ ಏನ್ ಮಾಡಿ ಅಂತ ಹೇಳಿದ್ರೆ ಅದನ್ನ ಕ್ಲೀನ್ ಆಗಿ ಒಂದು 2 hours ಅಲ್ಲಿ ನೀವು ಗ್ಲಾನ್ಸ್ ಮಾಡಿಬಿಡ್ಬೇಕು ಆ ಬುಕ್ ಅನ್ನ. 2 to 3 hours ಅಲ್ಲಿ ಎಲ್ಲಾ ಪಾಯಿಂಟ್ಸ್ ಕಂಪ್ಲೀಟ್ ಆಗ್ತಿದ್ಯಾ, ಪ್ರಾಪರ್ ಆಗಿ ಎಕ್ಸ್ಪ್ಲನೇಷನ್ ಇದೆಯಾ ಅಂತ. ನಿಮಗೆ ಎಕ್ಸ್ಪ್ಲನೇಷನ್ ಒಂದ್ ಸ್ವಲ್ಪ ಏರಿಯಾಸ್ ಅಲ್ಲಿ, ಮೋಸ್ಟ್ ಇಂಪಾರ್ಟೆಂಟ್ ಏರಿಯಾಸ್ ಅಲ್ಲಿ ಎಕ್ಸ್ಪ್ಲನೇಷನ್ ಇರಲೇ ಇರಬೇಕು. ಇನ್ನು ಸ್ವಲ್ಪ ಇರ್ರೆಲವೆಂಟ್ ಟಾಪಿಕ್ಸ್ ಅನ್ನ ಅಷ್ಟೊಂದು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಓಕೆನಾ? ಗ್ಲಾನ್ಸ್ ಮಾಡ್ಕೊಂಡು ಫಸ್ಟ್ ಮೆಟೀರಿಯಲ್ ರಿಸೋರ್ಸಸ್ ಅನ್ನ ಕಲೆಕ್ಟ್ ಮಾಡಿ. ಸೊ ಈ ಒಂದು ನೀವು ರಿಸೋರ್ಸಸ್ ಅನ್ನ ಕಲೆಕ್ಟ್ ಮಾಡಕ್ ಹೋದ್ರೆ, ಇವಾಗ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಓದಕ್ ಹೋದ್ರೆ ಇವರ ಡಿಗ್ರಿದು ನೀವು ಓದಬೇಕು, ಇಲ್ಲೊಂದು ಡಿಗ್ರಿದು ಓದಬೇಕು. ಸೊ ನಿಯರ್ಲಿ ಯು ಆರ್ ಕಂಪ್ಲೀಟಿಂಗ್ 4 degrees ಕಂಪ್ಲೀಟ್ ಮಾಡಕ್ ಆಗ್ತದೆ ಈ ಒಂದು ಸಿಚುವೇಶನ್ ಅಲ್ಲಿ. ಸೊ ಯಾವ ತರ ನೀವು ಪ್ಲಾನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿಂದ ಒಂದು 25 marks, ಇಲ್ಲಿಂದ ಒಂದು 22 marks, ಇಲ್ಲಿಂದ ಒಂದು 25 marks, ಇಲ್ಲಿಂದ ಒಂದು 25 marks, ಇನ್ನು ಉಳಿದಿರುವ ಒಂದು 3-4 marks ಇಲ್ಲಿಂದ ಬರ್ತದೆ. ಗೊತ್ತಾಗ್ತಿದ್ಯಲ್ಲ? ಈ ತರ ಸೆಗ್ರಿಗೇಟ್ ಮಾಡ್ಕೊಳ್ಳಿ ಯಾವ ಏರಿಯಾಸ್ ಇಂದ ನಿಮಗೆ ಮಾರ್ಕ್ಸ್ ಸಿಗಬಹುದು. ಇಲ್ಲಿ 22, ಇಲ್ಲಿ 25, ಇಲ್ಲಿ 25, ಇಲ್ಲಿ 25, ಇಲ್ಲಿ ಒಂದು 3 to 4 marks. ಓಕೆನಾ? ಐಡಿಯಾ ಸಿಗ್ತಾ ನಿಮ್ಗೆ? ಸರ್ ಅದೇ ಅಂದ್ರೆ ಅವ್ರು ಬ್ರಾಡ್ ಆಗಿ ಈ ತರ ಥಿಂಕ್ ಮಾಡ್ತಾರ. ಅಟ್ ಲೀಸ್ಟ್ ಏನೋ ನಮ್ದು 18 ಸಬ್ಜೆಕ್ಟ್ಸ್ ಇದಾವಲ್ಲ, ಅದರಲ್ಲಿ ಇಂಡಿವಿಜುವಲ್ ಡಿವೈಡ್ ಅಂತ ಹೋಗ್ತಾರೆ. ಅಂದ್ರೆ 4 to 5 marks ಈಚ್ 18 ಇದಾವೆ. ಇವಾಗ ಇದನ್ನ 25 ಅನ್ನ ಮತ್ತೆ ಇದ್ರಲ್ಲಿ ಡಿವೈಡ್ ಮಾಡ್ತಾರೆ. ಇವಾಗ ಹೋಲಿಸ್ಟಿಕ್ ಆಗಿ ಇದಂತೂ ನಿಮಗೆ ಆನ್ ಅಂಡ್ ಅವರೇಜ್ ಈ ತರ ಬರಲೇಬೇಕು. ಬಿಕಾಸ್ ಇಲ್ಲಿ ನೋಡಿ, ಇವಾಗ
ಇಲ್ಲಿಂದ ನಿಮ್ಗೆ ಏನ್ ಗೊತ್ತಾ, ಇಲ್ಲಿಂದ ನಿಮ್ಗೆ ಏನಾದ್ರು ಒಂದು 10 ಕ್ವಶನ್ಸ್ ಬಂದ್ಬಿಡ್ತು, ಇಲ್ಲಿ 30 ಕ್ವಶನ್ಸ್ ಬಂತು. ಸೊ ಡೋಂಟ್ ಯು ಥಿಂಕ್ ಇಟ್ ವಿಲ್ ಬಿ ಕೈಂಡ್ ಆಫ್ ಪಾರ್ಶಾಲಿಟಿ ಆಗ್ಬಿಡ್ತದೆ? ಎಸ್ ಸರ್, ಇಟ್ ಇಸ್ ಒಬ್ಬರಿಗೆ ಏನೋ ಹೆಲ್ಪ್ ಮಾಡಿ ಇನ್ನೊಬ್ಬರಿಗೆ ಇದು ಮಾಡಿದ್ರೆ ಮಾತ್ರ ಹೆಲ್ಪ್ ಆಗುತ್ತೆ. ಮತ್ತೆ ಇವರೆಲ್ರು ಬುಗ್ಲ ಎತ್ತು ಬಿಡ್ತಾರೆ, ಇವರೆಲ್ರು ಹಠ 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 ಅಂತ ಹೇಳ್ಬಿಟ್ಟು ಬಿಡೋದಿಲ್ಲ ನಾವು ಅಂತ ಹೇಳ್ಬಿಟ್ಟು, ನಮ್ ಡಿಗ್ರಿಯಿಂದ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಡೀತಿರೋ ಹೋರಾಟಗಳ ಜೊತೆ ಇದೊಂದು ಸ್ಟಾರ್ಟ್ ಆಗ್ಬಿಡ್ತದೆ ಮತ್ತೆ. ಸೊ ಆದ್ರಿಂದ ದಿಸ್ ಈಸ್ ಎ ಹೋಲಿಸ್ಟಿಕ್ ಪಿಕ್ಚರ್. ಯೋಚನೆ ಮಾಡಿದ್ರಾ, ಹಿಂಗೆ ಏನಾದ್ರು ಡಿವೈಡ್ ಮಾಡಿದ್ರಾ ಇದುವರೆಗೆ ನೀವು ಸಿಲೆಬಸ್ ಅನ್ನ? ಎಸ್ ಸರ್, ಮಾಡಿದ್ವಿ ಸರ್. ಗುಡ್ ಗುಡ್ ಗುಡ್. ಡಿವೈಡ್ ಮಾಡಿದ್ರೆ ಒಳ್ಳೇದು. ಇಲ್ಲಾಂದ್ರೆ ದಿಸ್ ಈಸ್ ಹೌ ಯು ಶುಡ್ ಹ್ಯಾವ್ ಟು ಡಿವೈಡ್ ಯುವರ್ ಸಿಲೆಬಸ್. 4 ಡಿಗ್ರಿಗಳದ್ದು ಇದ್ರಲ್ಲಿ ಕೊಟ್ಟಿದ್ದಾರೆ. ಅದು ಸೈನ್ಸ್ ಟೆಕ್ನಾಲಜಿ ಅದು ಬಿಡಿ, ಅದು ಕಾಮನ್. ಸೊ ಈ ತರ ಡಿವೈಡ್ ಮಾಡ್ಕೊಂಡು ಈ ಒಂದು ಏರಿಯಾಸ್ ಅನ್ನ ಫೋಕಸ್ ಮಾಡಿ ಹೋಲಿಸ್ಟಿಕ್ ಆಗಿ. ಇದರಲ್ಲಿ ಮೈನ್ಯೂಟ್ ಆಗಿ ಬೇಕಾದ್ರೆ ನೀವು ಲೇಟರ್ ಸ್ಟೇಜಸ್ ಅಲ್ಲಿ ಹೋಗಿ, ಇವಾಗ ಈ ತರ ಪ್ಲಾನ್ ಮಾಡ್ಕೊಂಡು ನಿಮ್ಮ ಪ್ರಿಪರೇಷನ್ ಪ್ರಾಪರ್ ಆಗಿ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಬೇಕಾದ್ರೆ ನಿಮ್ಗೆ ಇಲ್ಲಿ ಒಂದು 2 ಮಾರ್ಕ್ಸ್, ಇಲ್ಲಿ 2 ಅಂದ್ರೆ ಅಷ್ಟೊಂದು ಕಡಿಮೆ ಆಗೋದಿಲ್ಲ. ಇಲ್ಲೊಂದು 5 ಮಾರ್ಕ್ಸ್, ಇಲ್ಲೊಂದು 10 ಮಾರ್ಕ್ಸ್, ಇಲ್ಲೊಂದು 10 ಮಾರ್ಕ್ಸ್, ಇಲ್ಲೊಂದು 5 ಮಾರ್ಕ್ಸ್, ಈ ತರ ಆಗ್ಬೋದು ಬೇಕಾಗಿದ್ರೆ. ಈ ಒಂದು ಯೂನಿಟ್ಸ್ ಅಲ್ಲಿ ಒಂದ್ ಸ್ವಲ್ಪ ಕಡಿಮೆ ಮೇಲೆ ಆಗ್ಬೋದು, ತೀರಾ ಕಡಿಮೆನೂ ಆಗ್ಬೋದು, ತೀರಾ ಮೇಲೆನೂ ಆಗ್ಬೋದು. ಬಟ್ ಈ ಒಂದು ಸೆಕ್ಷನ್ ಇದೆಯಲ್ಲ, ಈ ಸೆಕ್ಷನ್ ಅಲ್ಲಂತೂ ಕಡಿಮೆ ಆಗೋಕ್ಕಾಗೋದಿಲ್ಲ. ಗೊತ್ತಾಯ್ತಾ? ಆದ್ರಿಂದ ಒಂದು ಒಳ್ಳೆ ಮೆಟೀರಿಯಲ್ ಅಂತ ತಗೊಳ್ಳಿ, ಒಂದು ಒಳ್ಳೆ ಟೆಸ್ಟ್ ಸೀರೀಸ್ ಅಂತ ತಗೊಳ್ಳಿ. ಟೆಸ್ಟ್ ಸೀರೀಸ್ ನೀವು ಎಷ್ಟೊಂದು ಅಟೆಂಡ್ ಮಾಡ್ತೀರಾ ಅಷ್ಟೊಂದು ಒಳ್ಳೇದು. ಸೊ ಅದನ್ನ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ. ರೌಂಡ್ 1 ನೀವು ಹೇಗೆ ಅಟೆಂಡ್ ಮಾಡ್ಬೇಕು, ರೌಂಡ್ 2 ನಾವು ಹೇಗೆ ಪ್ರಿಪೇರ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ಪ್ಲಾನ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿ. ಓಕೆ, ಸೊ ಮತ್ತೆ ಸೆಕ್ಷನ್ ಅಲ್ಲಿ ಫುಲ್ ಲೆಂತ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಬೇಕು. ಆನ್ಲೈನ್ ಆದ್ರೂ ಅಟೆಂಡ್ ಮಾಡಿ, ಆಫ್ಲೈನ್ ಬೇಕಾದ್ರೂ ಅಟೆಂಡ್ ಮಾಡಿ. ಇಟ್ ಈಸ್ ಲೆಫ್ಟ್ ಟು ಯು ಪೀಪಲ್. ಮತ್ತೆ ಲಾಸ್ಟ್ ಮಿನಿಟ್ಗೋಸ್ಕರ ಒಂದು ಕ್ರಿಸ್ಪಿ ನೋಟ್ಸ್ ಹೇಗ್ ಮಾಡೋದು ಗೊತ್ತಿದೆಯಾ ಎಲ್ರಿಗೂ? ಗೊತ್ತಿದೆಯೋ? ಎಕ್ಸ್ಪ್ಲೈನ್ ಮಾಡ್ಬಿಡ್ಲೋ? ಎಕ್ಸ್ಪ್ಲೈನ್ ಮಾಡಿ ಸರ್. ಇವಾಗ ಹೆಂಗಂದ್ರೆ ಫಸ್ಟ್ ರೌಂಡ್ ಅಲ್ಲೇ ನೀವು ಮಾಡ್ಬೇಕು. A4 ಶೀಟ್ಸ್ ಅಂತ ತಗೊಳ್ಳಿ. ಓಕೆ, ಪಕ್ಕದಲ್ಲಿ ಇಟ್ಕೊಳ್ಳಿ, ಫೋಲ್ಡ್ ಮಾಡಿ ಸೆಂಟ್ರಲ್ಲಿ. ಇದು ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, A4 ಶೀಟ್ ಅಂತ ತಗೊಂತೀರಾ, ಸೆಂಟ್ರಲ್ ಫೋಲ್ಡ್ ಮಾಡ್ತೀರಾ. ಇದು 1 ಪೇಜ್ ಆಗಿ ಕನ್ಸಿಡರ್ ಮಾಡಿ, ಇದು 2nd ಪೇಜ್ ಆಗಿ, ಮತ್ತೆ ನೋಡಿ 1 2 3 4 ಈ ತರ ಕನ್ಸಿಡರ್ ಮಾಡ್ಬೇಕು. ಇದು ಇದರ ಒಂದು ಮಿರರ್ ಇಮೇಜ್ ನಾನು ತೋರಿಸ್ತಿರೋದು ನಿಮ್ಗೆ. ಗೊತ್ತಾಯ್ತಾ? ಅರ್ಥ ಆಗ್ತಿದ್ಯಾ? ಸರ್. ಎಸ್ ಸರ್. ಒಂದು ಪೇಜ್ ಅಲ್ಲಿ ನೀವು ಫೋಲ್ಡ್ ಮಾಡ್ಬಿಟ್ಟು ಒಂದು 4 ಪೇಜಸ್ ತರ ಟ್ರೀಟ್ ಮಾಡ್ಬೇಕು. ಇವಾಗ ನೀವು ಫಸ್ಟ್ ಅಗ್ರಿ ಮಾರ್ಕೆಟಿಂಗ್ ಅನ್ನು ಓದ್ತೀರಿ, ಅದಾದ ಮೇಲೆ ಇನ್ಪುಟ್ ಮಾರ್ಕೆಟಿಂಗ್ ಓದ್ತೀರಿ. ಸೊ ಅಗ್ರಿ ಮಾರ್ಕೆಟಿಂಗ್ ಯೂನಿಟ್ 1 ಸಣ್ಣದಾಗಿ ಅಗ್ರಿ ಮಾರ್ಕೆಟಿಂಗ್ ಅಂತ ಬರೀತೀರಿ. ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಬರ್ಕೊಂಡು ಹೋಗ್ಬಿಡ್ತೀರಿ. ಇನ್ ಡೀಟೇಲ್ ಆಗಿ ಇಲ್ಲಿ ನಿಮ್ಗೆ ಅರ್ಥ ಆಗೋ ತರ ಬರ್ಕೊಳಕ್ ಹೋಗ್ಬೇಡಿ. ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ದು ಎಕ್ಸಾಮಿನೇಷನ್ ಅಲ್ಲಿ ಅಬ್ಸರ್ವ್ ಆಗ್ತದೆ, ನೀವು ಓದಾಗ ಗೊತ್ತಾಗ್ತದಲ್ಲ ಈ ಏರಿಯಾದಿಂದ ನಿಮ್ಗೆ ಕ್ವಶನ್ ಅರೈಸ್ ಆಗ್ತದೆ ಅಂತ, ಅದನ್ನ ಸಣ್ಣಾಗಿ ಬರ್ಕೊಂಡು ಹೋಗ್ಬಿಡ್ಬೇಕು. ಓಕೆನಾ? ಅದಾದ ಮೇಲೆ ಇದು ಕಂಪ್ಲೀಟ್ ಆದ್ರೆ ಈ ಒಂದು ಹಾಫ್ ಪೇಜ್ ಅಲ್ಲೇ ಕಂಪ್ಲೀಟ್ ಆಗ್ಬೇಕು, ಇಲ್ಲಾಂದ್ರೆ ಇಲ್ಲೋಗಿ ಮತ್ತೆ ಯೂನಿಟ್ 2 ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ಸ್, ಅದಾದ್ಮೇಲೆ ಯೂನಿಟ್ 3 ಈ ತರ ನೀವು ಬರ್ಕೊಂಡು ಹೋಗ್ತಾ ಇರ್ಬೇಕು. ಮತ್ತೆ ಹಿಂದೆಗಡೆ ಸೇಮ್ ಈ ತರಾನೇ ಹಿಂದೆಗಡೆ ಬರ್ತದೆ. ಹಿಂದೆಗಡೆ ಇದು ಪೇಜ್ ನಂಬರ್ 3, ಇದು ಪೇಜ್ ನಂಬರ್ 4, ಇಲ್ಲಿ ಯೂನಿಟ್ 4 ಇಲ್ಲಿ ಬರ್ಕೊಂಡು ಹೋಗ್ತೀರಿ. ಮತ್ತೆ ಯೂನಿಟ್ 5 ಇಲ್ಲಿ ಬರ್ಕೊಂಡು ಹೋಗ್ತೀರಿ. ಆಯ್ತಾ? ಈ ತರ ನೀವು ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ನಿಮ್ಮ ರೌಂಡ್ 1 ಆದ ಮೇಲೆ ರೌಂಡ್ 2 ಅಷ್ಟೊಂದು ಬಲ್ಕಿ ಬುಕ್ ಓದೋದು ಕಷ್ಟ ಆಗ್ತದೆ. ಈ ಒಂದು ನಿಮ್ಮ ಸ್ಮಾರ್ಟ್ ನೋಟ್ ಅನ್ನ ನೀವು ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಆದಲ್ಲಿ ನಿಮ್ 2nd ರೌಂಡ್, 3rd ರೌಂಡ್, 4th ರೌಂಡ್ ಯು ಕ್ಯಾನ್ ಅಚೀವ್ 5th and 6th ರೌಂಡ್ ಆಸ್ ವೆಲ್. ಬೇಕಾದ್ರೆ ಎಂಟೈರ್ ನಿಮ್ಮ ಸಿಲೆಬಸ್ ಅನ್ನ 1 ಡೇ ಅಲ್ಲಿ ಕಂಪ್ಲೀಟ್ ಮಾಡಕ್ಕೆ ಸಾಧ್ಯತೆ ಇದೆಯೇ ಹೇಳಿ? 1 ಡೇ ಅಲ್ಲಿ ಇಟ್ ಈಸ್ ಪಾಸಿಬಲ್. ನೀವು ಈ ತರ ನೋಟ್ಸ್ ಅನ್ನು ಪ್ರಿಪೇರ್ ಮಾಡ್ಕೊಳ್ಳಿ, 1 ಡೇ ಅಲ್ಲಿ ನೀವು ಖಂಡಿತ ರಿವೈಸ್ ಮಾಡ್ತೀರಿ. 100% ಪ್ರೂವನ್. ನಾನು ಏನ್ ಕೇಳ್ತೀನಿ ಅಂದ್ರೆ ಐ ಹ್ಯಾವ್ ಡಿಡ್ ಇಟ್, ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು. ಓಕೆ, ನೀವು ಈ ತರ ಶಾರ್ಟ್ ನೋಟ್ಸ್ ಅನ್ನು ಪ್ರಿಪೇರ್ ಮಾಡ್ಕೊಂಡ್ರೆ
ನಿಮ್ಗೆ 100% ಒಂದ್ ದಿವಸದಲ್ಲಿ ನಿಮ್ಮ ಎಂಟೈರ್ ಸಿಲೆಬಸ್ ಅನ್ನ, ಯಾಕೆಂದ್ರೆ ನೀವು ಆಲ್ರೆಡಿ ಓದಿರ್ತೀರಾ, ಒಂದು ಯೂನಿಟ್ ಒಂದು ಹಾಫ್ ಪೇಜ್ ಅಲ್ಲಿ ಇಷ್ಟೇ ಒಂದು ಏರಿಯಲ್ಲಿ ನೀವು ಕವರ್ ಆಗಿರ್ತದೆ. ಸೊ ಇದನ್ನ ಎಷ್ಟೊತ್ತು ಗ್ಲಾನ್ಸ್ ಮಾಡಕ್ ಆಗ್ತದೆ ಹೇಳಿ? ಇದನ್ನ ಗ್ಲಾನ್ಸ್ ಮಾಡೋದಿಕ್ಕೆ ಇದನ್ನು ಫುಲ್ ಪೇಜ್ ತಗೊಂಡ್ಬಿಡಿ, ಗ್ಲಾನ್ಸ್ ಮಾಡೋದಿಕ್ಕೆ ಎಷ್ಟೊತ್ತು ಆಗ್ತದೆ ಹೇಳಿ? ಇದನ್ನ 5 to 10 minutes. ಅಷ್ಟೇ. ಒಂದ್ ಯೂನಿಟ್ ನೀವು 15 ಮಿನಿಟ್ಸ್ ತಗೊಂಡ್ರು 18 ಯೂನಿಟ್ಸ್, 1 ಅವರ್ಗೆ 4 ಯೂನಿಟ್ಸ್, 3 ಯೂನಿಟ್ಸ್ ತಗೊಳ್ಳಿ 1 ಅವರ್ಗೆ. ಓಕೆ, ಸೊ ನಿಯರ್ಲಿ 5 ಅವರ್ಸ್, 3, 6, 12, 5, 6 ಅವರ್ಸ್ ಅಲ್ವಾ? 6 ಅವರ್ಸ್ ಅಲ್ಲಿ ನೀವು ರಿವೈಸ್ ಮಾಡ್ಬಿಡ್ತಿದ್ದೀರಿ. ಅರ್ಥ ಆಯ್ತಾ ಟ್ರಿಕ್? ಕನ್ಫ್ಯೂಷನ್ ಇದೆಯಾ? ಆಯ್ತು. ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿದ್ಯಾ ಇಲ್ವೋ? Yes, sir. ಅರ್ಥ ಆಯ್ತು. ಸೊ ಈ ತರ ಪ್ಲಾನ್ ಮಾಡ್ಕೊಳ್ಳಿ. ಫಸ್ಟ್ ಯು ಶುಡ್ ಹ್ಯಾವ್ ಟು ಮೇಕ್ ದಿಸ್ ಶಾರ್ಟ್ ನೋಟ್ಸ್. ಇದನ್ನ ಮಾಡ್ಕೊಂಡಾಗ, ಯಾಕೆಂದ್ರೆ ನಿಮ್ಗೆ ಒಂದು 3 to 4 ರಿವಿಷನ್ಸ್ ಆದ ಮೇಲೆ ಇದನ್ನ ನೀವು ಅಚೀವ್ ಮಾಡಬಹುದು. ಓಕೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ರಿವೈಸ್ ಮಾಡ್ಕೋಬಹುದು. ನಿಮ್ಗೆ ಎಕ್ಸಾಮ್ ಇರ್ತದಲ್ಲ, ಎಕ್ಸಾಮ್ ಆನ್ ದ ಡೇ ಆಫ್ ಎಕ್ಸಾಮಿನೇಷನ್ ಮಾರ್ನಿಂಗ್ ಒಂದ್ಸತಿ ನೀವು ಇದನ್ನ ನೋಡ್ಕೊಂಡು ಹೋಗ್ಬಿಟ್ರೆ ಒಂದು 10 to 15 ಮಾರ್ಕ್ಸ್ ನಿಮ್ಗೆ ಇಲ್ಲಿಂದ ಸಿಗುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತದೆ ಈ ಒಂದು ಶಾರ್ಟ್ ನೋಟ್ಸ್ ಅನ್ನ. ಮತ್ತೆ ಇದನ್ನ ಎಕ್ಸಾಮಿನೇಷನ್ ಹಾಗೆ ತಗೊಂಡು ಹೋಗಕ್ ಹೋಗ್ಬಿಡಿ. ಹಾ ಮಾಡ್ತೀರಾ ಹಂಗೆ? ಸೊ ಅದನ್ನೆಲ್ಲ ಪ್ಲಾನ್ ಮಾಡ್ಕೊಳ್ಳಿ. ಮತ್ತೆ ಇನ್ನೇನಾದ್ರೂ ಡೌಟ್ಸ್ ಇದೆಯಾ ನಿಮ್ದು? ಇದೆ ಕ್ರಿಸ್ಪಿ ಲಾಸ್ಟ್ ಮಿನಿಟ್ ರಿವಿಷನ್ ನೋಟ್ಸ್, ಮತ್ತೆ ಸೆಕೆಂಡ್, ಥರ್ಡ್, ಫೋರ್ತ್ ರೌಂಡ್ ಅನ್ನು ಪ್ಲಾನ್ ಮಾಡ್ಕೊಳ್ಳಿ. ಮತ್ತೆ ಅಷ್ಟೇ. ಸೊ ಅದನ್ನು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿ. ಓಕೆನಾ? ಇನ್ನೇನಾದ್ರೂ ಡೌಟ್ಸ್ ಇದೆಯಾ ನಿಮ್ದು? ಸರ್, ನಾವು ಆಲ್ರೆಡಿ ಅಪ್ಲೈ ಮಾಡಿದ್ದೀವಲ್ಲ, ಸ್ಟೇಟಸ್ ಚೆಕ್ ಮಾಡಕ್ಕೆ ಆಪ್ಷನ್ಸ್ ಏನಾದ್ರು ಇರುತ್ತೆ ಸರ್? ವೆಬ್ಸೈಟ್ ಅಲ್ಲಿ 3 days ಇಂದ ಟ್ರೈ ಮಾಡ್ತಾ ಇದ್ದೀನಿ, ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಸರ್. ಅದು ಅದು ಇಲ್ಲ, ವೆಬ್ಸೈಟ್ 100% ಓಪನ್ ಆಗ್ತಿದೆ. ನೀವು ನಿಮ್ಮ ಡಿವೈಸ್ ಏನ್ ಯೂಸ್ ಮಾಡ್ತಿದ್ದೀರಾ ಆ ಡಿವೈಸ್ ಅನ್ನು ಚೇಂಜ್ ಮಾಡಿ, ಬೇರೆ ಡಿವೈಸಸ್ ಅಲ್ಲಿ ನೋಡಿ, ಮತ್ತೆ ನಿಮ್ಮ ಏನ್ ಇಂಟರ್ನೆಟ್ ಕನೆಕ್ಷನ್ ಇದೆ ಅದನ್ನ ಒಂದ್ ಸ್ವಲ್ಪ ಚೆಕ್ ಮಾಡ್ಕೊಂಡು ಟ್ರೈ ಮಾಡಿ. ಓಕೆ, ನಿಮ್ಮ ಸ್ಟೇಟಸ್ ಆಫ್ ನೀವು ಅಪ್ಲಿಕೇಶನ್ ಫಸ್ಟ್ ನೀವು ಚೆಕ್ ಮಾಡ್ಕೊಳ್ಳಿ. ಅದು ಕರೆಕ್ಟ್ ಆಗಿದ್ರೆ ಓಕೆ, ಇಲ್ಲಾಂದ್ರೆ ಮತ್ತೆ ರೀಅಪ್ಲೈ ಮಾಡ್ಬೇಕಾಗಿರ್ತದೆ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ. ಅಂದ್ರೆ ಮತ್ತೆ ಅಮೌಂಟ್ ಪೇ ಮಾಡೋದಿರುತ್ತೆ ಸರ್? ಹೌದು, ಮತ್ತೆ ಹೊಸದಾಗಿ ಅಪ್ಲೈ ಮಾಡ್ಬೇಕಂದ್ರೆ ಅಮೌಂಟ್ ಪೇ ಮಾಡ್ಲೇಬೇಕಾಗ್ತದಲ್ಲ. ಅಲ್ಲ ಸರ್, ಫಸ್ಟ್ ಅಪ್ಲೈ ಮಾಡಿದ್ದೀವಿ, ಲಾಸ್ಟ್ ಮಂತ್ ಅಲ್ಲಿ ಅಪ್ಲೈ ಮಾಡಿ. 100% ನಿಮ್ದು ಸಕ್ಸಸ್ ಆಗಿರ್ತದೆ. ನಾನು ಹೇಳ್ತಿದೀನಿ, ಇದು ದೀಸ್ ಆರ್ ದ ಎಕ್ಸ್ಟ್ರಾರ್ಡಿನರಿ. ಅಂದ್ರೆ ಇವಾಗ 99% ಅಂದ್ರೆ 1% ಏನಾದ್ರು ಆಗುವ ಸಾಧ್ಯತೆಗಳು ಇರ್ತದಲ್ಲ, ಈ 1% ನಾನು ಹೇಳ್ತಿದ್ದೀನಿ. 99% ಎಲ್ಲ ಅಕ್ಸೆಪ್ಟ್ ಆಗಿರ್ತದೆ, ತೊಂದರೆ ಇಲ್ಲ. ಏನಾದ್ರು 1% ಏನಾದ್ರು ಇಶ್ಯೂಸ್ ಆಗಿದ್ರೆ ಮತ್ತೆ ನೀವು 700-800 ಗೋಸ್ಕರ ನಿಮ್ಮ ಈ ಒಂದು ಚಾರ್ಜಸ್ ಅನ್ನ ಮಿಸ್ ಮಾಡ್ಕೊಂತೀರಾ. ಇದನ್ನ ಅವ್ರು ರೀಫಂಡ್ ಮಾಡ್ಬಿಡ್ತಾರೆ, ದಟ್ ಈಸ್ ಸೆಕೆಂಡ್ರಿ. ಬಟ್ ದಿಸ್ ಅಟೆಂಪ್ಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು, ರೈಟ್? ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಒಂದ್ ಸ್ವಲ್ಪ ಮಾರ್ಕೆಟಿಂಗ್ ಮಾಡೋಣ ನಮ್ಮ ಇನ್ಸ್ಟಿಟ್ಯೂಟ್ದು. ಸರ್ ಒಂದು ಕ್ವಶನ್ ಸರ್. ಕೇಳಿ ಸರ್, ಮೊನ್ನೆ ಈ KSRTC ಒಳಗ ಗ್ರೂಪ್ ನೇ ಸ್ಪೆಸಿಫಿಕ್ ಪೇಪರ್ ಎಕ್ಸಾಮ್ ಕಂಡಕ್ಟ್ ಮಾಡಿದೆ ಸರ್. ಅದು ಯಾವ ಟೈಪ್ ಇದೆ ಒಂದ್ ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಆ ಕ್ವಶನ್ ಪೇಪರ್ ಇದ್ರೆ ಸೇವ್ ಮಾಡಿ ಸರ್. ಅಂದ್ರೆ ಏನು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಬಂದಿರುವ, ಏನು ಡೈರೆಕ್ಟ್ ಕ್ವಶನ್ ಬಂದಿರುವ ಅಂತ ಒಂದು ಬೇಸಿಕ್ ಐಡಿಯಾ ಗೊತ್ತಾಗುತ್ತೆ ಸರ್. ಗ್ರೂಪ್ ಬಿ, ಅದು ಗ್ರೂಪ್ ಬಿ ಪೋಸ್ಟ್, ಮತ್ತೆ ಈಗ ನಮ್ದು A1 ಗ್ರೂಪ್ ಪೋಸ್ಟ್ ಆಗಿರೋದ್ರಿಂದ. ಹೌದು. ನಿಮ್ಗೆ ನೋಡಿ, ಗ್ರೂಪ್ ಬಿ ಅಲ್ಲಿ ನೀವು ಯಾವ್ದು ಟೆಕ್ನಿಕಲ್ ಪೇಪರ್ ಹೇಳ್ತಿದ್ದೀರಾ ಇಲ್ಲ GS ಹೇಳ್ತಿದ್ದೀರಾ? ಸರ್, ಟೆಕ್ನಿಕಲ್ ಪೇಪರ್, ಅದಕ್ಕೂ ಸ್ಪೆಸಿಫಿಕ್ ಪೇಪರ್ ಇತ್ತಲ್ಲ ಸರ್. ನಮ್ದು ಒಂದು ಸ್ಪೆಸಿಫಿಕ್ ಪೇಪರ್ ಇದೆ, ಸೊ ಹಾಗಾಗಿ ಎರಡು ಸೇಮ್ ಅಲ್ಲ. ಓಕೆ. ನಮ್ದು ಇಂಜಿನಿಯರಿಂಗ್ ಒಂದು ಇದಿದೆ, ಯೂನಿಟ್ ಇದೆ. ಅದ್ರಲ್ಲೂ ಇಂಜಿನಿಯರಿಂಗ್ ಸ್ವಲ್ಪ ನೋಡೋಣ. ಇಲ್ಲ, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಿಮ್ಗೆ ಟೆಕ್ನಿಕಲ್ ಪೇಪರ್ಸ್ ಅಷ್ಟೊಂದೇನು ಟಫ್ ಇರೋದಿಲ್ಲ. ಓಕೆ, ನಾನು ಇದ್ರೆ ನಾನು ಶೇರ್ ಮಾಡ್ತೀನಿ ಬಿಡಿ. ಅಂದ್ರೆ ಒಂದ್ಸರಿ ನೋಡಿದ್ರೆ ಗೊತ್ತಾಗ್ಬಿಡಿ ಸರ್. ಅದು ರೀಸೆಂಟ್ ಆಗಿ ಪ್ರಿವಿಯಸ್ ಮಂತ್ ಅಲ್ಲಿ ಎಕ್ಸಾಮ್ ನಡೆದಿದೆಯಲ್ಲ ಸರ್. ಸೇಮ್ ಅಂದ್ರೆ ಅದು ಗ್ರೂಪ್ ಬಿನೇ, ನಮ್ದು ಗ್ರೂಪ್ ಬಿನೇ, ಮತ್ತೆ ಅದು ಸ್ಪೆಸಿಫಿಕ್ ಪೇಪರ್, ನಮ್ದು ಸ್ಪೆಸಿಫಿಕ್ ಪೇಪರ್ ಅಲ್ಲ ಸರ್. ಒಂದು ಐಡಿಯಾ ಗೊತ್ತಾಗುತ್ತಂತ. ಬಟ್ ಇಲ್ಲಿ ನೋಡಿ, GS ಮಾತ್ರ ಟಫ್ ಇರುತ್ತೆ. GS ಟಫ್ ಇರುತ್ತೆ ಸರ್. ಹೌದು. GS ಅನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ತುಂಬಾ ಟಫ್ ಇರ್ತದೆ. ನಿಮಗೆ KS ಲೆವೆಲ್ ಇರ್ತದೆ. ಓಕೆ, ಇವಾಗ ಇಲ್ಲಿ ನೋಡಿ, ನಮ್ದು ಆಲ್ರೆಡಿ ಇವಾಗ ಬ್ಯಾಚ್ 3 ಸ್ಟಾರ್ಟ್ ಆಗಿದೆ. 5ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ, ನಾಳಿದಿಂದ. ಇಂಟ್ರೆಸ್ಟೆಡ್ ಇರೋ ಕ್ಯಾಂಡಿಡೇಟ್ಸ್ ಯಾರಾದ್ರೂ ಇದ್ರೆ ಜಾಯ್ನ್ ಆಗಿ. ಒಂದು 30 to 35 ಡೇಸ್ ಅಲ್ಲಿ ನಿಮ್ಗೆ ಎಂಟೈರ್ GS ಅನ್ನ ಅಪಾರ್ಟ್ ಫ್ರಮ್ ಮೆಂಟಲ್ ಎಬಿಲಿಟಿ ಎಲ್ಲ ಕವರ್ ಮಾಡ್ಕೊಡ್ತೀವಿ. ಸೊ ತುಂಬಾ ಚೆನ್ನಾಗಿರ್ತದೆ ಕ್ಲಾಸಸ್. ಒಳ್ಳೆ ಫ್ಯಾಕಲ್ಟಿ ಕ್ಲಾಸಸ್ ತಗೊಂತಿದ್ದಾರೆ. ಅದರ ಜೊತೆಗೆ ಕ್ಲಾಸಸ್ ಜೊತೆಗೆ ಮೆಟೀರಿಯಲ್ ಕೊಡ್ತಿದೀವಿ, ಒಳ್ಳೆ ಮೆಟೀರಿಯಲ್ ಕೊಡ್ತಿದೀವಿ. ಜೊತೆಗೆ ಟೆಸ್ಟ್ ಸೀರೀಸ್ ಎಲ್ಲ ಇರ್ತದೆ.
ಸೊ ಇಂಟ್ರೆಸ್ಟೆಡ್ ಇದ್ರೆ ನೋಡಿ ಒಮ್ಮೆ ಜಾಯ್ನ್ ಆಗಿ, ಸೊ ದಟ್ ಇದು ಒಂಥರ ನಿಮ್ಗೆ ಟ್ರ್ಯಾಕ್ ಅಲ್ಲಿ ಇರೋ ತರ ಇರ್ತದೆ. ಯಾರಾದ್ರೂ ಫ್ರೆಶರ್ಸ್ ಇದ್ರೆ GS ಇದುವರೆಗೂ ಸ್ವಲ್ಪ ಕಷ್ಟ ಆಗ್ತಿದೆ, ವಿ ಆರ್ ಎಕ್ಸ್ಪೋಸಿಂಗ್ ಫಸ್ಟ್ ಟೈಮ್ ಫಾರ್ ದ GS ಅಂದ್ರೆ ಈ ಒಂದು ಕೋರ್ಸ್ ಜಾಯಿನ್ ಆಗಿ. ಮತ್ತೆ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಯಾರು ಇನ್ ಸ್ವಲ್ಪ ಡಿಲೇ ಮಾಡ್ತಿದ್ದೀರಾ, ವೇಟ್ ಮಾಡ್ತಿದ್ದೀರಾ, ಅವ್ರಿಗೆ 15ನೇ ತಾರೀಕು ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಸೊ ಡೋಂಟ್ ವೇಟ್ ಫಾರ್ ದ 4th ಬ್ಯಾಚ್, ಟ್ರೈ ಟು ಜಾಯಿನ್ ಇನ್ 3rd ಬ್ಯಾಚ್ ಓನ್ಲಿ, ಸೊ ದಟ್ ಯು ಕ್ಯಾನ್ ಕಂಪ್ಲೀಟ್ ಯುವರ್ ಎಂಟೈರ್ GS ಸಿಲೆಬಸ್ ಇನ್ ಎ ಒನ್ ಗೋ. ಅದಾದ ಮೇಲೆ ಇವಾಗ ಹೈ ಈಲ್ಡಿಂಗ್ ಟಾಪಿಕ್ಸ್ ಮಾಡ್ತೀವಿ ಪೇಪರ್ 2 ಫಾರ್ 15%. ಈ ಹೈ ಈಲ್ಡಿಂಗ್ ಟಾಪಿಕ್ಸ್ ಅಲ್ಲಿ ನಾವು ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಕ್ ಹೋಗ್ಬೇಡಿ. ಬಟ್ GS ತುಂಬಾ ಚೆನ್ನಾಗಿ ಮಾಡ್ತೀವಿ. ಇದರಲ್ಲಿ ಇಂಪಾರ್ಟೆಂಟ್ ಏರಿಯಾಸ್ ಅನ್ನ ಮತ್ತೆ ನಿಮಗೆ ಒಂದು ಲುಸಿಡ್ ಆಗಿ ಎಲ್ಲ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀವಿ. ಇದು ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗ್ತದೆ ಈ ಒಂದು ಇದನ್ನು. ಸೊ ಇದರಲ್ಲಿ ನೋಡಿ ಪೇಪರ್ 1 ಲೈವ್ ಕ್ಲಾಸಸ್, ಮೆಟೀರಿಯಲ್, ಟೆಸ್ಟ್ ಸೀರೀಸ್ ಬೋತ್ ಆಫ್ಲೈನ್ ಅಂಡ್ ಆಸ್ ವೆಲ್ ಆಸ್ ಆನ್ಲೈನ್ ಇರ್ತದೆ. ಪೇಪರ್ 2 ಹೈ ಈಲ್ಡಿಂಗ್ ಟಾಪಿಕ್ಸ್ ಇರ್ತದೆ, ಅದ್ರ ಜೊತೆಗೆ ಮೆಟೀರಿಯಲ್ ಕೊಡ್ತೀವಿ, ಟೆಸ್ಟ್ ಸೀರೀಸ್ ಕೊಡ್ತೀವಿ. ಸೊ ಇದರ ಕಾಸ್ಟ್ ಬಂದಿದೆ ನಿಮಗೆ 6000 ಇರ್ತದೆ. ಪೇಪರ್ 2 ಏನಾದ್ರೂ ನಿಮಗೆ ಹಾರ್ಡ್ ಕಾಪಿ ಬೇಕು ಅಂತ ಹೇಳಿದ್ರೆ 500 rupees ಎಕ್ಸ್ಟ್ರಾ ಪೇ ಮಾಡಬೇಕು. ಇದರಲ್ಲಿ ನಿಮಗೆ ಡೆಲಿವರಿ ಚಾರ್ಜಸ್ ಎಲ್ಲ ಇನ್ಕ್ಲೂಡೆಡ್ ಇರ್ತದೆ. ಸೊ ವೆನ್ ವಿ ಕಮ್ ಟು ದ ಟೆಸ್ಟ್ ಸೀರೀಸ್, ಇಟ್ ವಿಲ್ ಇನ್ಕ್ಲೂಡ್ 10 ಸೆಕ್ಷನಲ್ ಅಂಡ್ 5 ಫುಲ್ ಲೆಂತ್. ಪೇಪರ್ 1 ಸಹ 10 ಸೆಕ್ಷನಲ್ 5 ಫುಲ್ ಲೆಂತ್, ಮತ್ತೆ ಪೇಪರ್ 2 ಸಹ 10 ಸೆಕ್ಷನಲ್ 5 ಫುಲ್ ಲೆಂತ್. ಸೊ ಟೋಟಲಿ 30 ಟೆಸ್ಟ್ಗಳು ಇರ್ತದೆ. ಮತ್ತೆ ಕರೆಂಟ್ ಅಫೇರ್ಸ್ ಕ್ಲಾಸಸ್, ಲೈವ್ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಮಾಡ್ತೀವಿ, ಅದ್ರ PDF ಕೊಡ್ತೀವಿ. ಮತ್ತೆ ಸಪರೇಟ್ ಆಗಿ ಅಗ್ರಿಕಲ್ಚರ್ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಮಾಡ್ತೀವಿ. ಸೊ ಇಟ್ ಈಸ್ ಲೈಕ್ ಎ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಯುವರ್ AO ಪ್ರಿಪರೇಷನ್, ಸ್ಪೆಷಲಿ 15% ಅವ್ರಿಗೆ. ಏಕೆಂದ್ರೆ ಇಲ್ಲಿ ನಾವು ಎಕ್ಸ್ಟ್ರಾ ಏನ್ ಕೊಡ್ತಿದೀವಿ ಅಂತ ಹೇಳಿದ್ರೆ ಹೈ ಈಲ್ಡಿಂಗ್ ಟಾಪಿಕ್ಸ್ ಇನ್ಕ್ಲೂಡೆಡ್ ಮಾಡಿದೀವಿ. ಓಕೆನಾ. ಮತ್ತೆ ಟೆಸ್ಟ್ ಸೀರೀಸ್ ನಿಮಗೆ KE ಇವಾಗ ಹೇಗೆ ಟ್ರೆಂಡ್ ನಡೀತಿದೆ ಅದ್ರ ಬಗ್ಗೆ ಫೋಕಸ್ ಮಾಡಿಬಿಟ್ಟು ಟೆಸ್ಟ್ ಸೀರೀಸ್ ಪ್ರಿಪೇರ್ ಮಾಡಿದೀವಿ. ಮತ್ತೆ ಬೇರೆ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಕ್ವಶನ್ ಪೇಪರ್ಸ್ ಸಹ ರೆಫರ್ ಮಾಡ್ತಿದೀವಿ. ಮತ್ತೆ ಬೇರೆ ಸ್ಟೇಟ್ಗಳಲ್ಲಿ ಆಗಿರುವ ಅಗ್ರಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಡೈರೆಕ್ಟರ್ ಅಗ್ರಿ ಎಕ್ಸಾಮ್ಸ್ ಅನ್ನ ಫೋಕಸ್ ಮಾಡಿಬಿಟ್ಟು ಈ ಒಂದು ಟೆಸ್ಟ್ ಸೀರೀಸ್ ಅನ್ನ ಪ್ರಿಪೇರ್ ಮಾಡ್ತಿದೀವಿ. ಟೆಸ್ಟ್ ಸೀರೀಸ್ ಕಾಸ್ಟ್ ಬಂದಿದೆ 3000 ಪರ್ ಮಾಡ್ಯೂಲ್ಗೆ. ನಿಮ್ಗೆ GS 1 ಬೇಕಾದ್ರೂ ತಗೋಬಹುದು. ಇದು 1500, ಇದು 1500, ಎರಡು ತಗೊಂತೀವಿ ಅಂತೀರಿ ಅಂತ ಹೇಳಿದ್ರೆ 3000 ಆಗ್ತದೆ. ಸೊ ಕಂಪ್ರಹೆನ್ಸಿವ್ ಕೋರ್ಸ್ ತಗೋಬೇಕಂದ್ರೆ ನಿಮಗೆ 6000 ಆಗ್ತದೆ. ಬರೀ ಪೇಪರ್ 1 GS 1 ಬೇಕು ಅಂತ ಹೇಳಿದ್ರೆ 4000 ಆಗ್ತದೆ. ಬರೀ ಪೇಪರ್ 2 ಬೇಕು ಅಂತ ಹೇಳಿದ್ರೆ 4000 ಆಗ್ತದೆ. ಸೊ ಇಟ್ಸ್ ಬೆಟರ್. ಇಲ್ಲೊಂದು 8000 ಆಗ್ತದೆ, ಇಲ್ಲಿ ಬರೀ 6000ಕ್ಕೆ ನಿಮ್ಗೆ ಸಿಗ್ಬಿಡ್ತದೆ ಕಂಪ್ರಹೆನ್ಸಿವ್ ಆಗಿ ತಗೊಂಡ್ರೆ. ಅದಾದ ಮೇಲೆ ನಿಮಗೆ GS ಟೆಸ್ಟ್ ಶೆಡ್ಯೂಲ್ ನೋಡ್ಕೊಳ್ಳಿ. ಫಸ್ಟ್ ನಿಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಆದ್ಮೇಲೆ ಜಿಯೋಗ್ರಫಿ, ಆದ್ಮೇಲೆ ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಆದ್ಮೇಲೆ ಎನ್ವಿರಾನ್ಮೆಂಟ್. 5th ಟೆಸ್ಟ್ ಬಂದಿದೆ ಇಂಡಿಯನ್ ಹಿಸ್ಟ್ರಿ, 6th ಬಂದಿದೆ ಕರೆಂಟ್ ಅಫೇರ್ಸ್. ಸೊ ಇದು ಚೇಂಜ್ ಆಗಿದೆ ನಿಮಗೆ. ಏನ್ ಗೊತ್ತಾ, ಇಲ್ಲಿ ನಿಮಗೆ ಅಕ್ಟೋಬರ್ ಕರೆಂಟ್ ಅಫೇರ್ಸ್ ಕಂಬೈನ್ ಆಗ್ತದೆ. ಇಲ್ಲಿ ನವೆಂಬರ್ದು ಬರ್ತದೆ, ಇಲ್ಲಿ ಡಿಸೆಂಬರ್ದು ಬರ್ತದೆ, ಇಲ್ಲಿ ಜಾನ್ವರಿದು ಬರ್ತದೆ, ಇಲ್ಲಿ ಫೆಬ್ರವರಿದು. ಇಲ್ಲಿ ಫ್ರಮ್ ಅಕ್ಟೋಬರ್ 2025 ಟು ಫೆಬ್ರವರಿ 2026 ವರೆಗೆ. ಆದ್ಮೇಲೆ ಇಲ್ಲಿ ಮಾರ್ಚ್ ಕರೆಂಟ್ ಅಫೇರ್ಸ್ ಈ ಒಂದು ಟೆಸ್ಟ್ ಸೀರೀಸ್ ಅಲ್ಲಿ ಇನ್ಕ್ಲೂಡ್ ಆಗ್ತದೆ. ಇಲ್ಲಿ ಏಪ್ರಿಲ್, ಇಲ್ಲಿ ಮೇ, ಇಲ್ಲಿ ಜೂನ್. ಸೊ ಕರೆಕ್ಟ್ ಆಗಿ ನಿಮಗೆ 1 2 3 4 5 6 7 8 9 ಮಂತ್ಸ್ ಕರೆಂಟ್ ಅಫೇರ್ಸ್ ನಿಮ್ ಟೆಸ್ಟ್ ಸೀರೀಸ್ ಅಲ್ಲಿ ಸಹ ಸಿಗ್ಬಿಡ್ತದೆ. ಸೊ ಇಟ್ ಈಸ್ ಎ ಬೆಸ್ಟ್ ಸೊಲ್ಯೂಷನ್ ಫಾರ್ ಯುವರ್ ಕರೆಂಟ್ ಅಫೇರ್ಸ್ ಅಲ್ವಾ. ಯಾಕೆಂದ್ರೆ ವಿ ಆರ್ ಡೂಯಿಂಗ್ ಕ್ಲಾಸಸ್ ಮಾಡ್ಕೊಡ್ತೀವಿ ನಿಮ್ಗೆ, ಕರೆಂಟ್ ಅಫೇರ್ಸ್ PDF ಕೊಡ್ತೀವಿ, ಅದರ ಜೊತೆಗೆ ಮಾಕ್ ಟೆಸ್ಟ್ಗಳು ಸಹ ನಿಮ್ಗೆ ಕಂಡಕ್ಟ್ ಮಾಡ್ತೀವಿ. ಮತ್ತೆ ಫೈನಲ್ ಕೊನೆ ಹಂತದಲ್ಲಿ ಫುಲ್ ಲೆಂತ್ ಟೆಸ್ಟ್ಗಳು ಎವ್ರಿ ಆಲ್ಟರ್ನೇಟಿವ್ ಡೇ ಇರ್ತದೆ. ಟೋಟಲಿ 5 ಫುಲ್ ಲೆಂತ್ ಟೆಸ್ಟ್ಗಳು ಇರ್ತದೆ. ಮತ್ತೆ ನಿಮ್ಮ ಟೆಸ್ಟ್ ಶೆಡ್ಯೂಲ್ ನೋಡಿ, ನಿಮ್ಮ ಇವಾಗ ನಾನು ಫಸ್ಟ್ ರೌಂಡ್ ಎಕ್ಸ್ಪ್ಲೈನ್ ಮಾಡ್ದಲ್ಲ, ಅದೇ ಆನ್ ದ ಸೇಮ್ ಲೈನ್ಸ್ ವಿ ಆರ್ ಡೂಯಿಂಗ್ ದಟ್ ಟೆಸ್ಟ್ ಸೀರೀಸ್. ಫಸ್ಟ್ ಅಗ್ರಿ ಮಾರ್ಕೆಟಿಂಗ್, ಆದ್ಮೇಲೆ ಇನ್ಪುಟ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಆದ್ಮೇಲೆ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಕೋಆಪರೇಷನ್, ಬಯೋಕೆಮಿಸ್ಟ್ರಿ, ಬಯೋ ಇನ್ಫಾರ್ಮೆಟಿಕ್ಸ್, ಸಾಯಿಲ್ ಅಂಡ್ ವಾಟರ್ ಇಂಜಿನಿಯರಿಂಗ್, ಫಾರ್ಮ್ ಪವರ್ ಅಂಡ್ ಮಷಿನರಿ ಇಂಜಿನಿಯರಿಂಗ್, ಮತ್ತೆ ಮೈಕ್ರೋಬಿಯಲ್ ಎನ್ವಿರಾನ್ಮೆಂಟಲ್ ಟೆಕ್ನಾಲಜಿ. ಇದು ಒಂದೇ ಕಂಬೈನ್ ಮಾಡ್ಬಿಟ್ಟು ಮಾಡ್ತಿದೀವಿ. ಮತ್ತೆ ಪ್ರೊಸೆಸಿಂಗ್ ಅಂಡ್ ಫುಡ್ ಇಂಜಿನಿಯರಿಂಗ್, ಅದಾದ ಮೇಲೆ ಬೇಸಿಕ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ, ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್, ಫುಡ್ ಪ್ರೊಸೆಸ್ ಟೆಕ್ನಾಲಜಿ ಅಂಡ್ ಫುಡ್ ಸೇಫ್ಟಿ ಕ್ವಾಲಿಟಿ, ಆದ ಮೇಲೆ ಫುಡ್ ಪ್ರೊಸೆಸಿಂಗ್ ಇಂಜಿನಿಯರಿಂಗ್. ಸೊ ಟೋಟಲಿ 10 ಸೆಕ್ಷನಲ್ ಟೆಸ್ಟ್ಗಳು ಮಾಡ್ತಿದೀವಿ. ಇದರ ಜೊತೆಗೆ 5 ನಿಮಗೆ ಫುಲ್ ಲೆಂತ್ ಟೆಸ್ಟ್ಗಳು ಇರುತ್ತದೆ ಎವ್ರಿ ಆಲ್ಟರ್ನೇಟಿವ್ ಡೇ. ಓಕೆನಾ. ಇದು ನಿಮಗೆ ಟೆಕ್ನಿಕಲ್ ಪೇಪರ್ ಮಧ್ಯಾಹ್ನ ಟೈಮಲ್ಲಿ ಇರ್ತದೆ 2 to 5. ಮಾರ್ನಿಂಗ್ ಟೈಮಲ್ಲಿ ನಿಮಗೆ GS ಸೆಕ್ಷನಲ್ ಪೇಪರ್ ಇರ್ತದೆ. ಸೊ ಫೀ ಸ್ಟ್ರಕ್ಚರ್ ನೋಡ್ಕೊಳ್ಳಿ. ಟೆಸ್ಟ್ ಸೀರೀಸ್ ನಾನು ಹೇಳಿದಲ್ಲ, ಪ್ರತಿಯೊಂದು ಮಾಡ್ಯೂಲು 1500, ಮತ್ತೆ ಕಂಪ್ಲೀಟ್ ಕಾಂಪ್ರಹೆನ್ಸಿವ್ ಕೋರ್ಸ್ 6000. ಆದ ಮೇಲೆ ನಿಮಗೆ ಬರೀ ಟೆಕ್ನಿಕಲ್ ಪೇಪರ್ 15% ಬೇಕಂದ್ರೆ 4000, ಬರೀ GS ಬೇಕಂದ್ರೆ 4000. ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಚೂಸ್. ಓಕೆ.
ಓಕೆ ಗೈಸ್, ಏನಾದ್ರು ನಿಮ್ ಕಡೆಯಿಂದ ಡೌಟ್ಸ್ ಇದಾವ? ಸರ್ ಕ್ಲಾಸಸ್ ಟೈಮಿಂಗ್ಸ್ ಏನಿರುತ್ತೆ? ಮೇಡಮ್ ಕ್ಲಾಸಸ್ ಟೈಮಿಂಗ್ಸು 2 ಸೆಷನ್ಸ್ ಇರ್ತದೆ. ಮಾರ್ನಿಂಗ್ 11 to 1 ಮತ್ತೆ ನಿಮಗೆ ಈವ್ನಿಂಗು ಆಫ್ಟರ್ನೂನ್ಸು 3 to 5 ಈ ಟೈಮಿಂಗ್ಸ್ ಇರ್ತದೆ. 2 ಸೆಷನ್ಸ್. ಇಲ್ಲ ಅಂತ ಹೇಳಿದ್ರೆ ನಿಮಗೆ 11 to 2 ಕಂಟಿನ್ಯೂಸ್ ಕ್ಲಾಸ್ ಮಾಡ್ಬಿಡ್ತೀವಿ. ಮತ್ತೆ ಒಂದೇ ಸೆಷನ್ ಇರ್ತದೆ. ಹೀಗೆ ಮಾಡಿದ್ರೆ 4 to 5 hours ಕಂಟಿನ್ಯೂಸ್ ಕ್ಲಾಸ್ ಮಾಡ್ಬಿಟ್ರೆ ನಿಮ್ಗೆ ಮತ್ತೆ ರಿಲೀಫ್ ಆಗ್ಬಿಡ್ತೀರಿ. ಇಲ್ಲ ಅಂತ ಹೇಳಿದ್ರೆ 2 ಸೆಷನ್ಸ್ ಮಾಡಿದ್ರೆ ಮಾರ್ನಿಂಗ್ 1 ಸೆಷನ್, ಆಫ್ಟರ್ನೂನ್ 1 ಸೆಷನ್ ಇರ್ತದೆ. ಓಕೆ, ಎನಿಥಿಂಗ್ ಎಲ್ಸ್ ಗೈಸ್? ಏನಾದ್ರು ಡೌಟ್ಸ್ ಇದೆಯಾ ಎಕ್ಸಾಮ್ ಬಗ್ಗೆ? ಏನಾದ್ರು ಫಿಯರ್ ಫ್ಯಾಕ್ಟರ್ ಏನಿದ್ರು ಯು ಕ್ಯಾನ್ ಶೇರ್. ಓಕೆ, ಏನಿಲ್ಲ ಅಂದ್ರೆ ವೈಂಡ್ ಅಪ್ ಮಾಡೋಣ ಕ್ಲಾಸ್ ಅನ್ನ. ನಾಳೆ GS ಒಂದು ಸ್ಟ್ರಾಟಜಿ ಡಿಸ್ಕಸ್ ಮಾಡ್ತೀವಿ. ಸೊ ದಯವಿಟ್ಟು ಎಲ್ಲರೂ ಅಟೆಂಡ್ ಆಗಿ. ಓಕೆ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ ಸರ್. ಓಕೆ ಗೈಸ್, ಓಕೆ. ಏನಾದ್ರು ನಿಮಗೆ ಈ ಕೋರ್ಸ್ಗಳ ಬಗ್ಗೆ ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಈ ನಂಬರ್ ಕಾಲ್ ಮಾಡ್ಕೊಳ್ಳಿ. ಐ ವಿಲ್ ಬಿ ದೇರ್ ಟು ಗೈಡ್ ಯು ಪೀಪಲ್. 96116211. ಆಫ್ಲೈನ್ ಟೆಸ್ಟ್ ಸೀರೀಸ್ ಎಲ್ಲಿ ಇರುತ್ತೆ ಮೇಡಮ್? ಇದು ಚಂದ್ರ ಲೇಔಟ್ ಕಾಲಭೈರೇಶ್ವರ ಸ್ಟಡಿ ಸೆಂಟರ್ ಅಂತ ಒಂದು ಲೈಬ್ರರಿ ಇದೆ. ಓಕೆ. ಸ್ಟಡಿ ಸೆಂಟರ್ ಅಂತ, ಅಲ್ಲಿ ಆಫ್ಲೈನ್ ಹಾ. ಇವ್ರದ್ದು 5 ಸೆಂಟರ್ಸ್ ಇದಾವಂತೆ. ಅದರಲ್ಲಿ ನಾವು ಅಪ್ಡೇಟ್ ಈ ಮಾಡ್ತೀವಿ. 7th ಇಂದ ಸ್ಟಾರ್ಟ್ ಇದೆ ಅಲ್ವಾ ಇಲ್ಲಿ ಚಂದ್ರ ಲೇಔಟ್, ಅದು ಕಾಲಭೈರೇಶ್ವರ ಅಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀರಾ? ಹೌದು ಹೌದು, ಅಲ್ಲೇ ಅಲ್ಲೇ. ಅಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು? ಇಲ್ಲ, ನೀವು ಅಲ್ಲಿ ಹೋದ್ರೆ ಯಾರಾದ್ರೂ ನಮ್ಮಲ್ಲಿ ಯಾರಾದ್ರೂ ಒಬ್ರು ಇರ್ತಾರೆ. ಸರಿ ಸರಿ ಆಯ್ತು. ಇವಾಗ ಹೋಗ್ಬೇಡಿ, ಬಿಕಾಸ್ ವಿ ಆರ್ ನಾವೇ ಸಪರೇಟ್ ಆಗಿ ಮಾಡ್ತಿರೋದು, ಅವ್ರದೇ ಸಪರೇಟ್ ಇರ್ತದೆ. ಬಟ್ ವಿ ಆರ್ ಟೇಕಿಂಗ್ ಪರ್ಮಿಷನ್ ಫ್ರಮ್ ದೆಮ್ ಅಂಡ್ ಡೂಯಿಂಗ್ ಇಟ್. ಓಕೆ, ಯು ಶುಡ್ ಹ್ಯಾವ್ ಟು ಕಾಂಟ್ಯಾಕ್ಟ್ ಅಸ್ ಓನ್ಲಿ. ಅಲ್ಲಿಗೆ ಹೋಗ್ಬಿಟ್ಟು ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಏನ್ ಪ್ರಯೋಜನ ಇರೋದು. ಸರಿ. ಓಕೆ, ಸೊ ವೈಂಡ್ ಅಪ್ ಮಾಡೋಣ ಕ್ಲಾಸ್ ಅನ್ನ. ಚೆನ್ನಾಗಿತ್ತ ಕ್ಲಾಸು? ನಿಮ್ ಕಡೆಯಿಂದ ರಿವ್ಯೂಸ್? ಸರ್ ಚೆನ್ನಾಗಿತ್ತು, ಥ್ಯಾಂಕ್ ಯು. ಹೆಲ್ಪ್ಫುಲ್ ಆಗ್ತದ ನಿಮ್ಗೆ? ಹೆಲ್ಪ್ಫುಲ್ ಇತ್ತ ಕ್ಲಾಸು? ಒಂದು ಐಡಿಯಾ ಸಿಕ್ತು ಸರ್, ಐಡಿಯಾ ಮಾಡ್ಬೋದು ಅಂತ. ಓಕೆ, ಸೊ ನೋಡಿ, ನಮ್ಗೆ ಸಪೋರ್ಟ್ ಮಾಡಿ, ನಿಮ್ ಫ್ರೆಂಡ್ಸ್ಗೆ ಎಲ್ರಿಗೂ ಹೇಳಿ. ಆದಷ್ಟು ಇದು ನಿಮ್ಮ ಸರ್ಕಲ್ ಅಲ್ಲಿ ಶೇರ್ ಮಾಡಿದ್ರೆ ವಿ ಕ್ಯಾನ್ ಗಿವ್ ಮೋರ್ ಫ್ರೀ ಕಂಟೆಂಟ್ ಟು ಯು ಪೀಪಲ್ ಅಲ್ವಾ? ನೀವು ಸಪೋರ್ಟ್ ಮಾಡಿದ್ರೆ ಅದ್ರ ತಕ್ಕಂತೆ ವಿಲ್ ಕಮ್ ಟು ಯು. ಓಕೆ, ಆಲ್ರೆಡಿ 15% ನವರು ತುಂಬಾ ಕಡಿಮೆ ಇದ್ದೀರಿ. ಸೊ ಟ್ರೈ ಟು ಗೆಟ್ ಯುನೈಟೆಡ್ ಅಟ್ ಎ ಸಿಂಗಲ್ ಪ್ಲೇಸ್ ಅಂಡ್ ಟ್ರೈ ಟು ಸಪೋರ್ಟ್ ಅಸ್. ವಿಲ್ ಡೆಫಿನೆಟ್ಲಿ ಪ್ರೊವೈಡ್ ಯು more things to you people. Okay guys. Okay sir. Thank you. Okay guys, good night, have a good day, all the best for your examination. Thank you sir. Welcome.